ಎಲ್ಲರಿಗೂ ಶರಣು. ಶೂನ್ಯ ಸಂಪಾದನೆಯ 22ನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ನಾವು ಇವತ್ತಿನ ಈ ಸಂಚಿಕೆಯನ್ನು ಬಸವಣ್ಣನವರ ಈ ವಚನದಿಂದ ಶುರು ಮಾಡೋಣ. ಆರಾಧನೆ ಮಾಡಿದಡೆ ಅಮೃತದ ಬೆಳಸು, ವಿರೋಧಿಸಿದಡೆ ವಿಷಾದ ಬೆಳಸು. ಇದು ಕಾರಣ ಜಂಗಮಕ್ಕೆ ಅಂಜಲೇಬೇಕು. ಸ್ಥಾವರ ಜಂಗಮ ಒಂದೆಂದರಿದಡೆ ಕೂಡಲ ಸಂಗಮ ದೇವ ಶರಣ ಸನ್ನಹಿತ. The English translation: If you worship, the harvest is nectar. If you refute, the harvest is poison. That being the reason, one must fear the Jangama. When you know the Stavara and Jangama as one, Kudala Sangama Deva is one with the Sharana. ಧನ್ಯವಾದಗಳು. ಈಗ ಪ್ರವೀಣ್ ಶಿವಶಂಕರ್ ಅವರು ಇವತ್ತಿನ ಸಂಚಿಕೆಯನ್ನು ಮುಂದುವರಿಸುತ್ತಾರೆ. ಓವರ್ ಟು ಯು ಪ್ರವೀಣ್ ಅವರೇ. ಇಂದಿನ 22ನೆಯ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಹಿಂದಿನ ಬಾರಿ ನಾವು ಪ್ರಭುದೇವರು ಮತ್ತೆ ಸಿದ್ದರಾಮರು ಬಸವಣ್ಣನವರ ಮನೆಗೆ ಬಂದು ಆದಂತಹ ಆ ಒಂದು ಸಂದರ್ಭ, ಆ ನಂತರ ಬಸವಣ್ಣನವರು, ಚನ್ನಬಸವಣ್ಣನವರು, ಮಡಿವಾಳ ಮಾಚಿದೇವರು, ಸೊಡ್ಡಾಳ ಬಾಚರಸರು ಎಲ್ಲರೂ ಬಂದು ಸಿದ್ದರಾಮರು ಎಲ್ಲರೂ ಪ್ರಭುದೇವರ ಮನಸ್ಸನ್ನ ತಿಳಿಗೊಳಿಸಿ ಒಪ್ಪಿಸಿ ಅವ್ರನ್ನ ಹೇಗೆ ಪ್ರಭುದೇವರು ಕೂಡ ಬಸವಣ್ಣನವರನ್ನ ಅವರು ಎಷ್ಟು ಎತ್ತರಕ್ಕೆ ನಿಲ್ಲಿಸಿದ್ರು, ಎಷ್ಟು ಎತ್ತರದಲ್ಲಿ ಅವರನ್ನ ಕಂಡಿದ್ರು, ಅದರಿಂದಾಗಿ ಬಸವಣ್ಣನವರ ಮೇಲಿದ್ದ ಆ ಒಂದು ಭಾರ, ಆ ಹೊರೆ, ತಮ್ಮ ಒಂದು ವ್ಯಕ್ತಿತ್ವವನ್ನ ಯಾವ ರೀತಿ ಅವರು ಸದಾ ಕಾಲ ಜಾಗರೂಕರಾಗಿ ಅದನ್ನ ನಿರ್ವಹಿಸಬೇಕಾದಂತಹ ಒಂದು ಹೊಣೆಗಾರಿಕೆ ಎಷ್ಟು ಮಹತ್ವಪೂರ್ಣವಾಗಿರುವಂಥದ್ದು ಅನ್ನೋದನ್ನ ಪ್ರಭುದೇವರು ಬಸವಣ್ಣನವರಿಗೆ ತೋರಿಸಿ ನಿರೂಪಿಸಿ ಅವರನ್ನ ಎಷ್ಟು ಒಂದು ಉನ್ನತ ಮಟ್ಟದ ಒಂದು ಸ್ಟ್ಯಾಂಡರ್ಡ್, ಹೈ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾರಲ್ಲ, ಆ ಮಟ್ಟಕ್ಕೆ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದದ್ದು ಅದೆಲ್ಲವನ್ನ ಪ್ರಭುದೇವರು ವಿವರಣೆ ಕೊಟ್ಟು ಎಲ್ಲವೂ ತಿಳಿಯಾಗಿ ಈಗ ಬಸವಣ್ಣನವರು ಪ್ರಭುದೇವರನ್ನ ಮತ್ತೆ ಒಳಗಡೆ ಬನ್ನಿ, ಮನೆ ಒಳಗಡೆ ಬನ್ನಿ ಪಾದಪೂಜೆಗೆ ಅಂತಂದ್ಬಿಟ್ಟು ಕರೆಯುವಾಗ ಅಲ್ಲಿ ಪ್ರಭುದೇವರು ಬಸವಣ್ಣನವರಿಗೆ ಆ ಸಂದರ್ಭದಲ್ಲಿ ಒಂದು ಅತಿಶಯವ ಕಂಡೆ, ನಿನ್ನಿಂದಾಗಿ ನಾನು ಇವತ್ತೊಂದು ಅತಿಶಯವನ್ನ ಕಂಡೆ ಅಂತ ಹೇಳಿದಾಗ ಅದು ಯಾವುದು ಅಂತಹ ಒಂದು ಅತಿಶಯ, ಅದ್ಭುತವಾದಂತಹದ್ದು, ಅದು ಯಾವುದು ಅಂತ ಒಂದು ಅದ್ಭುತವನ್ನ ಪ್ರಭುದೇವರು ನೋಡಿದ್ದು ಅನ್ನೋದನ್ನ ಬಸವಣ್ಣನವರು ಕೇಳುವಂತಹ ಭಾಗದಿಂದ ಶುರು ಮಾಡಿ ಇವತ್ತು ನಾವು ಮರುಳಶಂಕರ ದೇವರ ಸಂಪಾದನೆ, ಆ ನಂತರ ಪ್ರಭುದೇವರ ಪಾದಪೂಜೆಯ ಪ್ರಸಂಗ, ಪಾದಪೂಜೆ ಆದ ನಂತರದಲ್ಲಿ ಇಲ್ಲಿಂದ ಈ ಭಾಗ ಒಂದು ಬರುತ್ತಲ್ಲ, ಇಲ್ಲಿಂದ ಶುರುವಾಗುವಂತಹ ಒಂದು ಭಾಗ ಅಕ್ಕಮಹಾದೇವಿಯವರ ಸಂಪಾದನೆಯ ತನಕ. ಅಂಡ್ ಅಕ್ಕಮಹಾದೇವಿಯವರ ಸಂಪಾದನೆಗೆ ಅದು ಮುಗಿಸಿ ವಿ ವಿಲ್ ಹ್ಯಾವ್ ಕಂಪ್ಲೀಟೆಡ್ 1/2. ಶೂನ್ಯ ಸಂಪಾದನೆಯ ಅರ್ಧ ಮುಗಿದಿರತ್ತೆ. ಅಲ್ಲಿಂದ ಪ್ರಭುದೇವರು ಕಲ್ಯಾಣ ಬಿಟ್ಟು ಮತ್ತೆ ದೇಶ ಸಂಚಾರ ತಗೊಳ್ತಾರೆ. ಆ ನಂತರ ಮತ್ತೆ ಪುನಃ ಕಲ್ಯಾಣಕ್ಕೆ ಬಂದು ಆಗತಕ್ಕಂತಹ ಪ್ರಸಂಗ, ಮತ್ತೆ ಕಡೆಯಲ್ಲಿ ಎಲ್ಲ ಶಿವಶರಣರ ಆ ಒಂದು ಶಿವನ ಜೊತೆಗಿನ ಅವರ ಏಕತೆ ಏನಿದೆ, ಶಿವೈಕ್ಯರಾಗುವಂತಹ ಪ್ರಸಂಗಗಳು ಅದೆಲ್ಲ ಕೂಡ ಬರುತ್ತೆ. ಇದಿಷ್ಟು ಇನ್ನ ಮಿಕ್ಕಿರೋ ಅಂಥದ್ದು. ಸೊ ಇದರಲ್ಲಿ ನಾನು ಇವತ್ತು ಪ್ರಭುದೇವರ ಪಾದಪೂಜೆಯ ಪ್ರಸಂಗ ಸ್ವಲ್ಪ ಇದೆ. ಅಂದ್ರೆ ಮಡಿವಾಳ ಮಾಚಿದೇವರು, ಇವರು ಸೊಡ್ಡಾಳ ಬಾಚರಸರು, ಕಿನ್ನರಿ ಬೊಮ್ಮಣ್ಣಗಳು ಪ್ರತಿಯೊಬ್ಬರೂ ಬಂದು ಪಾದಪೂಜೆ ಮಾಡುವಂತ ಪ್ರಸಂಗಗಳೆಲ್ಲ ಬರುತ್ತೆ. ಅದೆಲ್ಲವನ್ನ ನಾ ಎದುರಿಸ್ತಾ ಇದ್ದೀನಿ. ಯಾಕೆಂತಂದ್ರೆ ಅದರಲ್ಲಿ ಬರತಕ್ಕಂತಹ ವಚನಗಳೆಲ್ಲವೂ ಕೂಡ ಸ್ತುತ್ಯಾರ್ಹವಾಗಿರುವಂಥದ್ದು. ವಚನಗಳು ಸ್ತುತ್ಯಾರ್ಹವೇ, ವಚನದಲ್ಲಿ ಇರುವಂತಹ ಆ ಒಂದು ಭಾವ ಕೂಡ ಪ್ರಭುದೇವರನ್ನ ಸ್ತುತಿಸುವಂಥದ್ದು. ಸೊ ವಚನಗಳು ತುಂಬಾ ಚೆನ್ನಾಗಿದೆ. ಆ ವಚನಗಳ ಒಟ್ಟು ಸಾರ ಇರುವಂಥದ್ದು ಪ್ರಭುದೇವರ ಮಹಿಮೆಯನ್ನ ಕೊಂಡಾಡೋದ್ರಲ್ಲಿ.
ಹಾಗಾಗಿ ನಾನು ಬಸವಣ್ಣನವರ ವಚನವನ್ನ ಮುಂಚೆ ಇಟ್ಟುಕೊಂಡು ಅದರಲ್ಲಿಯೇ ಎಲ್ಲ ಭಾವಗಳು ಅದರಲ್ಲಿ ಬಂದು ಸೇರೋದ್ರಿಂದಾಗಿ ಒಬ್ಬೊಬ್ಬರೂ ಕೂಡ ಪಾದಪೂಜೆಯ ಸಮಯದಲ್ಲಿ ಹೇಳುವಂತಹ ವಚನಗಳನ್ನೆಲ್ಲ ನಾನು ಬಿಡ್ತಾ ಇದ್ದೀನಿ. ಅದ್ರ ಮುಂಚೆನೆ ಹೇಳ್ತಾ ಇದ್ದೇನೆ. ಆ ನಂತರದಲ್ಲಿ ಒಂದಷ್ಟು ಅನುಭವ ಪ್ರಸಂಗಗಳು ಬರುತ್ತೆ. ಬಸವಣ್ಣನವರನ್ನ, ಚನ್ನಬಸವಣ್ಣನವರನ್ನ, ಮಡಿವಾಳ ಮಾಚಿದೇವರನ್ನ ಪ್ರತಿಯೊಬ್ಬರನ್ನೂ ಕೂಡ ಪ್ರಭುದೇವರು ಕೆಲವಾರು ಪ್ರಶ್ನೆಗಳನ್ನ ಕೇಳಿ ಆ ಒಂದು ಅನುಭವ, ಆ ಒಂದು ಸಂವಾದ, ಅನುಭವ ಮಂಟಪ ಅದನ್ನ ಕಟ್ಟಿರುವಂತದ್ದು ಇನ್ನ ಬರೋದಿಲ್ಲ. ಅದು 2ನೇ ಭಾಗದಲ್ಲಿ ಅಕ್ಕಮಹಾದೇವಿ ಅವ್ರದೆಲ್ಲ ಆದ ನಂತರದಲ್ಲಿ ಅನುಭವ ಮಂಟಪದ ಪ್ರಸ್ತಾಪ ಅದೆಲ್ಲ ಬರುತ್ತೆ. ಆದರೆ ಯಾವ ರೀತಿಯ ಒಂದು ಆ ಸಂವಾದಗಳು ಏರ್ಪಟ್ಟಿತ್ತು ಅನ್ನೋದರ ಒಂದು ಪಕ್ಷಿ ನೋಟ ಸಿಗುತ್ತೆ ನಮಗೆ ಇಲ್ಲಿ. ಹಾಗಾಗಿ ಕೆಲವಾರು ಪ್ರಸಂಗಗಳನ್ನ ಮಾತ್ರ ನಾನು ಇಲ್ಲಿಂದ ಮುಂದೆ ತಗೊಂಡು ತುಂಬಾ ಗಹನವಾದಂತಹ ವಿವರಗಳು, ಗಾಢವಾಗಿರುವಂತಹದ್ದು. ಸೊ ಹಾಗಾಗಿ ಸ್ವಲ್ಪ ನಿಧಾನಿಸಿ ಆದರೂ ಕೂಡ ಅದಕ್ಕೆ ಹೇಳ್ತಾ ಇರುವಂತಹ ವಿಷಯಕ್ಕೆ ತುಂಬಾ ಅದನ್ನ ತುಂಬಾ ಡೈಲ್ಯೂಟ್ ಮಾಡ್ದಿರಾ ಅದನ್ನ ತುಂಬಾ ಏನೋ ಕಡಿಮೆ ಅದಕ್ಕೆ ಏನು ಐ ಹ್ಯಾವ್ ಟು ಡೂ ಇಟ್ ಜಸ್ಟಿಸ್. ಅದಕ್ಕೆ ಸರಿಯಾದ ಒಂದು ರೀತಿನಲ್ಲಿ ಅದಕ್ಕೆ ನ್ಯಾಯವನ್ನ ಒದಗಿಸುವಂತಹ ಮಟ್ಟಕ್ಕೆ ಸ್ವಲ್ಪ ಡಿಲೇ ಆದ್ರೂ ಚಿಂತೆ ಇಲ್ಲ ಅನ್ಕೊಂಡು ನಿಧಾನವಾಗಿನೇ ತಗೊಂಡು ಹೋಗೋಣ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಇದ್ರಲ್ಲಿ ಬರುವಂತಹ ಪ್ರಸ್ತಾಪಗಳಿದೆಯಲ್ಲ, ವಿವರಗಳು, ವಿಷಯಗಳು, ಅಲ್ಲಿ ಆಗುವಂತಹ ಸಂಭಾಷಣೆ ಬಹಳ ಗಾಢವಾಗಿರುವಂತಹ ವಿವರಗಳನ್ನ ಇಟ್ಕೊಂಡಿರುವಂತದ್ದು. ಸೊ ಹಾಗಾಗಿ ನಾನು ಪಾದಪೂಜೆನೆಲ್ಲ ಬಿಟ್ಟು ಸೀದಾ ಈ ಮರುಳಶಂಕರ ದೇವರ ಸಂಪಾದನೆ ಆದ್ಮೇಲೆ ಪಾದಪೂಜೆನ ಸುಮ್ಮನೆ 1-2 ವಚನಗಳಲ್ಲಿ ನೋಡಿ ಸೀದಾ ನಾವು ಅನುಭವಕ್ಕೆ ನಾವು ತಿರುಗಬಹುದು. ಇಷ್ಟು ಇದನ್ನ ಇವತ್ತು ಮಾಡೋಣ ಅಂತ ಅನ್ಕೊಂಡಿರುವಂಥದ್ದು. ಸೊ ಒಂದು ಅತಿಶಯವ ಕಂಡೆ ನೋಡ ಸಂಗನ ಬಸವಣ್ಣ ಅಂತ ಅಂದ್ಬಿಟ್ಟು ಪ್ರಭುದೇವರು ಹೇಳಿದ ನಂತರ ಹಿಂಗೆಂದು ಪ್ರಭುದೇವರು ನಿರೂಪಿಸಲು ಬಸವರಾಜ ದೇವರು ಅತ್ಯಂತ ಆರ್ತದಿಂದ ಮತ್ತೊಂದು ಅತಿಶಯವೆಂಬುದೇನೆಂದು ಪ್ರಭುದೇವರ ಬೆಸಗೊಂಬ ಪ್ರಸ್ತಾವದ ವಚನ. ಅದ್ಯಾವುದು ಅಷ್ಟೊಂದು ಅತಿಶಯವನ್ನ ನೀವು ಕಂಡಿದ್ದು ಅಂತ ಅಂದ್ಬಿಟ್ಟು ಕೇಳುವಂತಹ ಒಂದು ಪ್ರಸಂಗ, ಬಸವಣ್ಣನವರು ಹೇಳುವ ವಚನ. ದೇವದೇವ ಮಹಾಪ್ರಸಾದ, ನೀವೆಂದಂತೆ ನಿಮ್ಮ ಚರಣದಲ್ಲಿ ಸಂದು ಇಪ್ಪೆನಲ್ಲದೆ ಬೇರೆ ಮತ್ತೊಂದು ಭೇದವಾಗಿ ಇದ್ದೆನಾದಡೆ ನೀವೇ ಸಾಕ್ಷಿ. ನಿಮ್ಮ ಶ್ರೀಪಾದವ ಕಂಡು ಎನ್ನ ಭವಂ ನಾಸ್ತಿಯಾಯಿತಯ್ಯ ಕೂಡಲ ಸಂಗಮ ದೇವ. ನಿಮ್ಮಿಂದಲತಿಶಯವಿಲ್ಲೆಂದು ಶ್ರುತಿಗಳು ಹೊಗಳುತ್ತಿರಲು ನೀವು ಕಂಡ ಅತಿಶಯವೇನು ಹೇಳ ಪ್ರಭುವೆ. ನಿಮ್ಮ ಚರಣದಲ್ಲಿ ನಿಮ್ಮ ಪಾದ ಧೂಳಿಯಾಗಿ ಇರುವಂಥವನು ನಾನು. ನಿಮ್ಮ ಶ್ರೀಪಾದವನ್ನ ನೋಡಿ ನನ್ನ ಎಲ್ಲ ಭವ, ಈ ಲೋಕದ ಯಾವ ಒಂದು ಕ್ಲೇಶಗಳು ನನ್ನನ್ನ ಸುತ್ತಕೊಂಡಿತ್ತೋ ಅದೆಲ್ಲವೂ ಕೂಡ ನಾಶವಾಗಿ ಹೋಯಿತು. ನಿಮ್ಮಿಂದ ಮಿಗಿಲಾದಂತಹ ಅತಿಶಯ, ಆ ಪರಬ್ರಹ್ಮನಿಂದ ಮಿಗಿಲಾದಂತಹ ಅತಿಶಯ ಇನ್ಯಾವುದುಂಟು? ಸಾಕ್ಷಾತ್ ಪರಬ್ರಹ್ಮ ಸ್ವರೂಪವೇ ತಾನಾಗಿ ಆ ಆತ್ಮ ಭಾವದಲ್ಲಿ ಇರುವಂತಹ ನೀವು, ಅದಕ್ಕಿಂತ ಮಿಗಿಲಾಗಿ ನಿಮಗೇ ಅದ್ಭುತ ಅನ್ನಿಸುವಂತಹದ್ದು ನೀವೇನನ್ನ ನೋಡಿದ್ದು? ನೀವು ಕಂಡ ಅತಿಶಯವೇನು ಹೇಳ ಪ್ರಭುವೆ ಅಂತ ಬಸವಣ್ಣನವರು ಕೇಳುವಾಗ, ಇಂತು ಪ್ರಭುದೇವರೊಡನೆ ಅತಿಶಯವೆಂಬುದೆನಗೆ ನಿರೂಪವ ಕೊಟ್ಟು ಕೃತಾರ್ಥನಂ ಮಾಡ್ಪುದೆಂದು ಬಸವರಾಜ ದೇವರು ಭಿನ್ನಯಿಸಲು, ಪ್ರಭುದೇವರು ಮರುಳಶಂಕರ ದೇವರು ಬಸವರಾಜ ದೇವರ ಪ್ರಸಾದದ ಕುಳಿಯೊಳಗೆ ಒಕ್ಕ ಮಿಕ್ಕ ಶೇಷ ಪ್ರಸಾದಮಂ ಸ್ವೀಕಾರಮಂ ಮಾಡಿ 12 ವರುಷ ಪರ್ಯಂತರ ತಮ್ಮ ನಿಜ ಸ್ವರೂಪಮಂ ಮರೆಸಿಕೊಂಡಿರುತ್ತಿರಲು ಆ ಭೇದಮಂ ಪ್ರಭುದೇವರು ಬಸವರಾಜ ದೇವರಿಗೆ ನಿರೂಪಿಸುವ ಪ್ರಸ್ತಾವದ ವಚನ. ಇಲ್ಲಿ ಮರುಳಶಂಕರ ದೇವರ ಈ ವಚನವನ್ನ ಮುಗಿಸ್ಬಿಟ್ಟು ನಾನು ಮರುಳಶಂಕರ ದೇವರ ಅವರ ಬಗ್ಗೆ ಒಂದಷ್ಟು ಮಾತುಗಳನ್ನ ಹೇಳಬೇಕು ಅಂತ ಅನ್ಕೊಂಡಿದ್ದೇನೆ. ಆ ವಚನ, ಪ್ರಸ್ತಾವದ ವಚನ. ಬೀದಿಯಲ್ಲಿ ಬಿದ್ದ ಮಾಣಿಕ್ಯವ ಹೂಳಿದ್ದ ನಿಧಾನವನಾರಿಗೂ ಕಾಣಬಾರದು ನೋಡ. ಮರಣವುಳ್ಳವರಿಗೆ ಮರುಜವಣಿ ಸಿಕ್ಕುವುದೇ. ಪಾಪಿಯ ಕಣ್ಣಿಗೆ ಪರುಷ ಕಲ್ಲಾಗಿ ಇಪ್ಪಂತೆ ಇಪ್ಪರಯ್ಯ ಶಿವಶರಣರು. ಗುಹೇಶ್ವರನ ಶರಣ ಮರುಳಶಂಕರ ದೇವರ ನಿಲವ ನೋಡ ಸಂಗನ ಬಸವಣ್ಣ.
ಬೀದಿಯಲ್ಲಿ ಒಂದು ಮಾಣಿಕ್ಯ ಬಿದ್ದಿತ್ತು ಅಂತಂದ್ರೆ ಆ ಮಾಣಿಕ್ಯ ಎಲ್ಲಿ ಅದನ್ನ ತಗೊಂಡು ಹೂಳಿಟ್ಟು ಬಚ್ಚಿಟ್ಟು ಒಂದು ನಿಧಿಯ ಹತ್ತಿರ ಆ ನಿಧಿಯ ಹಾಗೆ ಅದನ್ನ ಬಚ್ಚಿಟ್ಟಿದ್ರೆ ಅದು ಎಲ್ಲಿ ಬಚ್ಚಿಟ್ಟಿದೆ ಅನ್ನೋದು ಕಾಣಿಸ್ಲಿಕ್ಕಾಗೋದಿಲ್ಲ. ಬೀದಿಯಲ್ಲಿ ಮಾಣಿಕ್ಯ ಬಿದ್ದಿತ್ತು ಅಂತಂದ್ರೆ ಕಾಣಿಸತ್ತೆ. ಬಚ್ಚಿಟ್ಟಿರೋ ಮಾಣಿಕ್ಯ ಎಲ್ಲಿ ಗೊತ್ತಾಗತ್ತೆ ನಿಮಗೆ? ಬಚ್ಚಿಟ್ಟಿರುವ ನಿಧಿ ಎಲ್ಲಿ ಗೊತ್ತಾಗತ್ತೆ? ತಿಳಿಯುವಂಥದ್ದಲ್ಲ, ಪ್ರಕಟವಾಗುವಂಥದ್ದಲ್ಲ. ಮರಣವುಳ್ಳವರಿಗೆ ಮರುಜವಣಿ ಸಿಕ್ಕುವುದೇ? ಲೋಕದಲ್ಲಿ ಭವಿಗಳಾದಂಥವರಿಗೆ ಹುಟ್ಟು ಸಾವು ಅಂದರೆ ಈ ದೇಹ ಸಂಬಂಧವನ್ನ ಇಟ್ಟುಕೊಂಡು, ದೇಹಕ್ಕೆ ಆದ್ಯತೆಯನ್ನ ಕೊಟ್ಟುಕೊಂಡು, ಈ ದೇಹವೇ ನಾನು, ದೇಹವೇ ಎಲ್ಲ, ದೇಹವೇ ಸರ್ವಸ್ವ ಅಂತ ಇಟ್ಟುಕೊಂಡು ನಂಬಿಕೊಂಡಿರುವಂಥವರಿಗೆ ಆತ್ಮಸ್ವರೂಪಿಗಳ ನಡವಳಿಕೆ ಗೊತ್ತಾಗುವಂಥದ್ದಲ್ಲ. ಯಾಕೆಂದರೆ ಆ ಆತ್ಮಭಾವದಲ್ಲಿ ಸಚ್ಚಿದಾನಂದ, ಆ ಆನಂದದಲ್ಲಿ ನೆಲೆಸಿರುವಂಥವರಿಗೆ ಅವರನ್ನ ನೋಡಿ ಜನ ಇವರು ದೊಡ್ಡ ಮನೆ ಮಠಗಳನ್ನ ಮಾಡ್ಕೊಂಡಿರುವಂತದ್ದಲ್ಲ, ಪ್ರತಿದಿನ ಬೆನ್ಸ್ ಕಾರ್ಗಳಲ್ಲಿ ಓಡಾಡುವಂಥದ್ದಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಇನ್ Barcelona and lunch in Paris and dinner in California ಅನ್ನುವಂಥದ್ದಲ್ಲ. ಏನೂ ಇಲ್ಲ. ಇದ್ದಲ್ಲೇನೆ ಸಂತೃಪ್ತಿಯಿಂದ ಸಂತೋಷವಾಗಿ ಇದ್ದಾರೆ ಅಂತಂದ್ರೆ how to comprehend those things for anyone who is so involved in the material aspects of our existence, they will never be able to fathom what the true essence of a Atmasangi is. ಆತ್ಮಸಂಗದಲ್ಲಿ ಆತ್ಮಸಂಗಾತನಾಗಿ ಆತ್ಮರತಿಯಲ್ಲಿ ಆತ್ಮ ಸುಖದಲ್ಲಿ ನೆಲೆಸಿರುವಂಥವರ ನಡವಳಿಕೆ ತಿಳಿಯುವಂಥದ್ದು ಸುಲಭ ಅಲ್ಲ. ಮರಣವುಳ್ಳವರಿಗೆ ಮರುಜವಣಿ ಸಿಕ್ಕುವುದೇ? ಆ ರೀತಿ ಭವಿಯಾಗಿ ದೇಹ ಸಂಬಂಧದಿಂದ ದೇಹವೇ ಸರ್ವಸ್ವ ಅಂತ ಅನ್ಕೊಂಡಿರೋರಿಗೆ ಆ ಒಂದು ಅಮೃತದ ಹಾಗೆ ಶಾಶ್ವತವಾಗಿ ಜೀವನವನ್ನ ಕೊಡುವಂತಹ ಆ ಸಂಜೀವಿನಿ ಸಿಗುವಂಥದ್ದು ಉಂಟೆ? ಮರಣವುಳ್ಳವರಿಗೆ ಸಂಜೀವಿನಿಯಂತಹ ಆ ಒಂದು ಮೂಲಿಕೆಯಾಗಲಿ ಅಥವಾ ಶಾಶ್ವತವಾದಂತಹ ಜೀವವನ್ನ ಕೊಡುವಂಥದ್ದು ಸಿಗುವಂಥದ್ದಲ್ಲ. ಯಾಕೆ? ಯಾವುದು ನಮಗೆ ಬೇಕಿಲ್ಲವೋ, when you have gone past something, it holds no significance for you. ದೇಹ ಭಾವ ನಶಿಸಿ ಹೋದಂಥವರಿಗೆ, ಆತ್ಮಭಾವದಲ್ಲಿ ನೆಲೆಸಿರುವಂಥವರಿಗೆ, ತಾವು ನಿಜವಾಗಿಯೂ ಅಮೃತದ ಪುತ್ರರು ಅಂತ ತಿಳ್ಕೊಂಡಿರುವಂಥವರಿಗೆ ಅದು ಸಿಗುವಂಥದ್ದು ಅಂತ ಮರುಜವಣಿ. ಯಾಕೆ? ಅವ್ರಿಗೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ, ಅವ್ರಿಗೆ ಮಾತ್ರ ಸಿಗುವಂಥದ್ದು ಅಂತ ಅಂದ್ಬಿಟ್ಟು. ಸೊ ಆದರೆ ದೇಹ ಭಾವದಲ್ಲಿ ನಾನು ದೇಹಿಯಾಗಿ ಇರುವಂಥವರಿಗೆ, ಆ ಭಾವದಲ್ಲಿಯೇ ಅದನ್ನೇ ಸರ್ವಸ್ವ ಅನ್ಕೊಂಡಿರುವವರಿಗೆ ಮರುಜವಣಿ ಸಿಗುವಂಥದ್ದಲ್ಲ. ಪಾಪಿಯ ಕಣ್ಣಿಗೆ ಪರುಷ ಕಲ್ಲಾಗಿ ಇಪ್ಪಂತೆ ಇಪ್ಪರಯ್ಯ. ಸುಮ್ಮನೆ ನೋಡಿದ್ರೆ, ಪರುಷವನ್ನ ನೋಡಿದ್ರೂ ಕೂಡ ಪರುಷಕ್ಕೂ ಕಲ್ಲಿಗೂ ಏನು ವ್ಯತ್ಯಾಸ ಗೊತ್ತಾಗುವಂಥದ್ದಲ್ಲ ಅನ್ನೋ ರೀತಿನಲ್ಲಿ. ಅಂದರೆ ಸದಾ ಆತ್ಮಭಾವದಲ್ಲಿ ನೆಲೆಸಿರುವಂಥವರನ್ನ ನೋಡಿ ಬೇರೆ ಯಾರೋ ಸಾಮಾನ್ಯರನ್ನ ನೋಡಿದ್ರೂ ಕೂಡ ಯು ವಾಂಟ್ ಬಿ ಏಬಲ್ ಟು ಮೇಕ್ ದಟ್ ಡಿಫರೆನ್ಸ್. ಯಾಕೆ ಅಂತಂದ್ರೆ ದೊಡ್ಡವರ ಗುಣ ಯಾವತ್ತು ಬೋರ್ಡ್ ಹಾಕೊಂಡು ತಿರುಗೋ ಅಂಥದ್ದಲ್ಲ. ನಾವು ಹಾಕೋತೀವಿ, ಯಾರದೇ ಮನೆಗಳ ಮುಂದೆ ಹೋಗಿ ಅವ್ರ ಹೆಸರು, ಅದ್ರ ಮುಂದೆ ಒಂದಷ್ಟು ಡಿಗ್ರಿಗಳು, ಹೆಸರಿಗಿಂತ ಉದ್ದ ಇರತ್ತೆ, ಅದಕ್ಕೇನ್ ಮಾಡೋ ಚಿತ್ತಾರಗಳು, ಅದು ಇದು ಎಲ್ಲಾನು. ಯಾರು ಕೂಡ ಆ ಆತ್ಮಭಾವದಲ್ಲಿ ನೆಲೆಸಿಕೊಂಡಿರುವಂಥವರು, they don't bother about any of these things because they know they are beyond all of these things.
ಪಾಪಿಯ ಕಣ್ಣಿಗೆ ಪರುಷ ಕಲ್ಲಾಗಿ ಇಪ್ಪಂತೆ ಇಪ್ಪರಯ್ಯ ಶಿವಶರಣರು. ಯಾರು ಹೇಗೆ ಅನ್ನೋದನ್ನ ಹೊರಗಿನಿಂದ ಜಡ್ಜ್ ಮಾಡೋ ಅಂಥವ್ರಿಗೆ ನಿಜವಾದ ಭಕ್ತರೆಂಥವರು, ನಿಜವಾದ ಆ ಮಹಿಮಾನ್ವಿತರೆಂಥವರು ಅನ್ನೋದು ಖಂಡಿತ ಗೊತ್ತಾಗೋದಿಲ್ಲ. ಜಹಾಪೆ ಚಮತ್ಕಾರ್ ವಹಾಪೆ ನಮಸ್ಕಾರ ಅಂತ ಮಾಡ್ಕೊಂಡವರು ಅದನ್ನ ನಂಬ್ಕೊಂಡಿರುವಂತವ್ರಿಗೇನೆ ಎಲ್ಲ ಈ ದೊಡ್ಡ ದೊಡ್ಡ ಗುರುಗಳು, ಆ ಗುರುಗಳು, ಆ ದೊಡ್ಡ ದೊಡ್ಡ ಪೀಠಗಳು, ಅದ್ರ ಮೇಲೆ ಆ ಚಿನ್ನ ಬಂಗಾರ ಅದನ್ನೆಲ್ಲ ಹಾಕೊಂಡು ಇಷ್ಟಿಷ್ಟಪ್ಪ ಹಾರಗಳನ್ನೆಲ್ಲ ಹಾಕೊಂಡ್ಬಿಟ್ಟು ನಾನು ಗುರು ಅಂತ. ಯಾಕೆಂದ್ರೆ ದೇ ನೀಡ್ ದಟ್ ಕನ್ಫರ್ಮೇಶನ್. ಬ್ರಹ್ಮಜ್ಞಾನಿಯಾದವನಿಗೆ ಯಾರ್ದು ಕನ್ಫರ್ಮೇಶನ್ ಬೇಕಾಗಿಲ್ಲ. ಹಾಗೆ ಇರುವಂತೆ ಕಲ್ಲಾಗಿ ಪರುಷ ಕಲ್ಲಾಗಿ ಇಪ್ಪಂತೆ. ನಿಜವಾದ ಪರುಷಮಣಿ ಕೂಡ ನೋಡ್ಲಿಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಅದನ್ನ ಆ ಡಿಸರ್ನ್ಮೆಂಟ್ ಪವರ್ ಇರೋದಿಲ್ವಲ್ಲ, ಆ ವಿವೇಕ ಇರೋದಿಲ್ಲ ಭವಿಗಳಲ್ಲಿ. ಗುಹೇಶ್ವರನ ಶರಣ ಮರುಳ ಶಂಕರ ದೇವರ ನಿಲವ ನೋಡ ಸಂಗನ ಬಸವಣ್ಣ. ಹಾಗಿದ್ದಾನಪ್ಪ ನಿನ್ನ ಮನೆಯಲ್ಲಿಯೇ 12 ವರ್ಷಗಳ ತನಕ ಮರುಳ ಶಂಕರ ದೇವರು. ಅವರ ಹೆಸರಲ್ಲೇನೆ ಮರುಳ. ಜಡಭರತನ ಕಥೆ ಗೊತ್ತಿರಬಹುದು ನಿಮಗೆಲ್ಲ. ಆ ಜಡಭರತನ ಹಾಗೆ ಮರುಳ ಶಂಕರ ದೇವರು, ಮರುಳ ಏನು ಗೊತ್ತಿಲ್ಲದೆ ಇರೋ ಹಾಗೆ ಮುಗ್ಧನಾಗಿ ಯಾರೋ ಪಾಪ ಏನೋ ಕೆಲಸ ಮಾಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಒಂದು ವಿವರ. ಅದಕ್ಕೆ ಬರ್ತೇನೆ ಈಗ. ಮರುಳ ಶಂಕರ ದೇವರ ಹಾಗಿದ್ದಾರೆ ನೋಡಪ್ಪ, ಮರುಳ ಶಂಕರ ದೇವರು 12 ವರ್ಷ ನಿನ್ನ ಮನೆಯಲ್ಲಿಯೇ ನಿನ್ನ ಕಣ್ಣು ಮುಂದೆನೆ ಎಂಥ ಆ ಬ್ರಹ್ಮಜ್ಞಾನಿ, ಆತ್ಮಭಾವದಲ್ಲಿ ಸದಾ ಕಾಲ ನೆಲೆಸಿರುವಂತಹ ಬ್ರಹ್ಮಜ್ಞಾನಿ ನಿನ್ನ ಮನೆ ಬಾಗಿಲಲ್ಲೇನೆ 12 ವರ್ಷ ಇದ್ದ ಅಂತಂದ್ಬಿಟ್ಟು ಪ್ರಭುದೇವರು ಇಲ್ಲಿ ಮರುಳಶಂಕರ ದೇವರ ಹಿರಿಯತನವನ್ನ, ಅವರ ಆ ಒಂದು ಸಾಧನೆಯ ಮಹತ್ವವನ್ನ, ಮಟ್ಟವನ್ನ ಬಸವಣ್ಣನವರಿಗೆ ನಿರೂಪಿಸ್ತಾ ಇರುವಂತಹ ಪ್ರಸಂಗ ಇಲ್ಲಿಂದ ಶುರುವಾಗುತ್ತೆ. ಇಲ್ಲಿ ಮರುಳಶಂಕರ ದೇವರ ಸಂಪಾದನೆ ಇದೆಯಲ್ಲ, ಇದರಲ್ಲಿ ಒಂದು ಮರುಳಶಂಕರ ದೇವರ ವಚನಗಳು ಆ ನಂತರದಲ್ಲಿ ಇದು ಮರುಳಶಂಕರ ದೇವರದ್ದು ಅಂತ ಹೇಳಿ ಸಿಕ್ಕಿರುವಂತಹ ವಚನಗಳಿದ್ದರೂ ಕೂಡ ಶೂನ್ಯ ಸಂಪಾದನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಶಿವಗಣ ಪ್ರಸಾದಿ ಮಹದೇವಯ್ಯನವರ ಸಂಪಾದನೆಯಲ್ಲಿ ಮರುಳಶಂಕರ ದೇವರ ವಚನಗಳಿಗೆ ಯಾವುದೂ ಬರೋದಿಲ್ಲ. ಸಿಕ್ಕಿರುವಂತಹ ವಚನಗಳು ಕೂಡ ತುಂಬಾ ಕಡಿಮೆ ಸಿಕ್ಕಿರುವಂಥದ್ದು. ನಂತರದಲ್ಲಿ ಬಹುಶಃ ಸಿಕ್ಕಿರಬಹುದು. ಒಟ್ಟಿನಲ್ಲಿ ಇಲ್ಲಿ ಎಲ್ಲದಕ್ಕೂ ತುಂಬಾ ಚಿಕ್ಕದಾಗಿರುವಂತಹ ಸಂಪಾದನೆ ಅಂದ್ರೆ ಮರುಳಶಂಕರ ದೇವರ ಸಂಪಾದನೆ ಅಂತಾನೆ. ಅದನ್ನೇನು ಸೆಪರೇಟ್ ಆಗಿ ಮರುಳಶಂಕರ ದೇವರ ಸಂಪಾದನೆ ಅಂತ ಎಲ್ಲೂ ಕರೆದಿದ್ದಿಲ್ಲ. ಯಾಕಂತಂದ್ರೆ ಕೆಲವಾರು ವಚನಗಳಲ್ಲೇನೆ ಮುಗಿದು ಹೋಗುತ್ತೆ ಇದು. ಬಟ್ ಅಷ್ಟೇ ಆ ಒಂದು ಸಣ್ಣ ಪ್ರಕರಣದಲ್ಲಿಯೂ ಕೂಡ ಮರುಳಶಂಕರ ದೇವರ ಆ ಒಂದು ಘನತೆ ಎಂಥದ್ದು ಅನ್ನೋದು ಬಹಳ ಸ್ಫುಟವಾಗಿ ನಮಗೆ ಗೊತ್ತಾಗುವ ರೀತಿಯಲ್ಲಿ, ಕ್ಲಿಯರ್ ಆಗಿ ಗೊತ್ತಾಗುವಂತಹ ರೀತಿಯಲ್ಲಿ ಚಿತ್ರಣ ಆಗಿದೆ ಇದರಲ್ಲಿ. ಇದನ್ನ ಇಲ್ಲಿ ಹೇಳುವಾಗ ಅವರು ಬಸವರಾಜ ದೇವರ ಪ್ರಸಾದದ ಕುಳಿಯೊಳಗೆ ಒಕ್ಕ ಮಿಕ್ಕ ಶೇಷ ಪ್ರಸಾದಮಂ ಸ್ವೀಕಾರಮಂ ಮಾಡಿ ಅನ್ನುವ ಒಂದು ವಿವರವನ್ನ ಕೊಟ್ಟಿದ್ದಾರೆ ಶೂನ್ಯ ಸಂಪಾದನೆಕಾರರು. ಯಾಕೆ ಅಂತಂದರೆ ಮಹಾಪ್ರಸಾದಿ, ಪ್ರಸಾದಿಗಳಲ್ಲಿ ಪ್ರಸಾದಿ ಅಂತಂದ್ರೆ ಮರುಳಶಂಕರ ದೇವರು ಅಂತಂದ್ಬಿಟ್ಟು. ಈ ಪ್ರಸಾದಿ ಸ್ಥಳ ಏನು, ಷಟ್ ಸ್ಥಳಗಳಲ್ಲಿ ಪ್ರಸಾದಿ ಸ್ಥಳದ ಮಹತ್ವ ಏನು ಅನ್ನೋದನ್ನೆಲ್ಲ ನಾವು ಮುಂಚೆನೆ ನೋಡಿದ್ವಿ. ಆ ಪ್ರಸಾದಿ ಸ್ಥಳದ ಪರಿಪೂರ್ಣತೆ ಏನಿದೆ ನಮಗೆ ಮರುಳಶಂಕರ ದೇವರ ವ್ಯಕ್ತಿತ್ವದಲ್ಲಿ ಗೊತ್ತಾಗುವಂಥದ್ದು ಅಂತಂದ್ಬಿಟ್ಟು ಈ ವಿವರ ಇಲ್ಲಿ ಇದೆಯಲ್ಲ, ಒಕ್ಕ ಮಿಕ್ಕ ಶೇಷ ಪ್ರಸಾದಮಂ ಸ್ವೀಕಾರಮಂ ಮಾಡಿ ಅಂತ ಅಂದ್ಬಿಟ್ಟು ಪ್ರಸಾದ ಕುಳಿಯೊಳಗೆ ಅಂತ. ಇದ್ರ ಬಗ್ಗೆ ಸ್ವಲ್ಪ ನಾವು ವಿಶ್ಲೇಷಣೆ ಮಾಡಬಹುದು. ಯಾಕೆ ಅಂತಂದ್ರೆ ಈ ಪ್ರಸಾದ ಕುಳಿ ಅನ್ನೋದೇನಿದೆಯಲ್ಲ, ಇದಕ್ಕೆ 2 ರೀತಿ ಅರ್ಥಗಳನ್ನ ಮನಗಂಡಿದ್ದಾರೆ, ಅದನ್ನ ಚಿತ್ರಿಸಿದ್ದಾರೆ. ಇದರ ಬಗ್ಗೆ ಕೂಡ ಸುಮಾರಷ್ಟು ಚರ್ಚೆಗಳು ನಡೆದಿದೆ. ನಾ 2 ವಿವರಗಳನ್ನ ಕೊಡ್ತೇನೆ.
ನಿಜವಾದ ರೀತಿನಲ್ಲಿ ಹೇಳಬೇಕು ಅಂತಂದ್ರೆ ಯಾವ ವಿವರ ತಗೊಂಡ್ರು ಯಾವುದಕ್ಕೂ ಚ್ಯುತಿ ಬರುವಂತದ್ದಲ್ಲ. ಯಾಕೆ ಅಂತಂದ್ರೆ ಆ ಬ್ರಹ್ಮ ಭಾವದಲ್ಲಿ ಇರುವಂತವರಿಗೆ ಯಾವ ಬಾಹ್ಯ ಪರಿಸರಗಳ ಅಥವಾ ನಾವು ನಮ್ಮ ಒಂದು ದೃಷ್ಟಿಕೋನದಿಂದ ಇದು ಸರಿ ಇದು ತಪ್ಪು ಅನ್ನುವಂಥದ್ದೆಲ್ಲ ನಾವೇನ್ ಮಾಡ್ತೀವಲ್ಲ, ಬ್ರಹ್ಮಜ್ಞಾನಿಗೆ ಅದು ಅಂಟುವಂಥದ್ದಲ್ಲ. ಈ ಒಂದು ಪೀಠಿಕೆಯನ್ನ ಇಟ್ಟು ನಾನು ಈ ಪ್ರಸಾದ ಕುಳಿ ಅನ್ನೋದು ಏನು ಅನ್ನೋದರ ಎರಡು ವಿವರಗಳನ್ನ ನಾ ಕೊಡ್ತೇನೆ. ಎರಡೂ ಉಂಟು, ನಿಮಗ್ ಯಾವ್ದು ಸರಿ ಅನ್ಸುತ್ತೋ ನೀವು ತಗೋಬಹುದು. ಒಂದು ಪ್ರಸಾದ ಕುಳಿ ಅಂತಂದ್ರೆ ಒಂದು ಕಟ್ಟೆ. ಈಗ ಕಲ್ಯಾಣಿ ನೋಡಿದೀರಲ್ಲ, ದೇವಸ್ಥಾನದಲ್ಲೆಲ್ಲ ಕಲ್ಯಾಣಿ ಇರುತ್ತೆ, ಒಂದು ತೊಟ್ಟಿ ತರ ಮಾಡ್ಬಿಟ್ಟು ಅಥವಾ ಆಳವಾದಂತಹ ಒಂದು ತಗ್ಗು ಪ್ರದೇಶ, ಅಲ್ಲಿ ಹೋಗ್ಬಿಟ್ಟು ಈಗ ಊಟ ಮಾಡಿರುವಂತದ್ದೆಲ್ಲ ಏನೇನಿರತ್ತೆ, ಬಾಳೆ ಎಲೆಗಳಿರಬಹುದು, ಬೇರೆ ಬೇರೆ ಯಾವ್ದ್ರಲ್ಲಿ ಊಟ ಮಾಡಿರ್ತಾರೋ ಅದೆಲ್ಲವನ್ನ ತಗೊಂಡು ಹೋಗಿ ಅಲ್ಲಿ ಹಾಕುವಂಥದ್ದು. ಜಂಗಮರು, ಭಕ್ತರು, ಲಿಂಗವಂತರು ಯಾರ್ಯಾರೆಲ್ಲ ಬಸವಣ್ಣನವರ ಮನೆಗೆ ಬರ್ತಾ ಇದ್ರು ಅವರೆಲ್ಲರಿಗೂ ಕೂಡ ಜಂಗಮರಿಗೆ ಆಗಿರುವಂತಹ ಆರೋಗಣೆ ಅದೆಲ್ಲವನ್ನ ಅವರು ತಿಂದು ಮಿಕ್ಕಿ ಆದ್ಮೇಲೆ ತಗೊಂಡು ಹೋಗಿ ಅಲ್ಲಿ ಹಾಕ್ತಾ ಇದ್ದಂಥದ್ದು. ಅದಕ್ಕೆ ಪ್ರಸಾದ ಕುಳಿ ಅನ್ನುವಂಥ ಒಂದು ವಿವರ. ಬಹುಶಃ ನಮ್ ತಂದೆಯವರೆಲ್ಲ ಕೂಡಲ ಸಂಗಮಕ್ಕೆ ಹೋಗಿದ್ದಾಗ ಅಲ್ಲಿ ಒಂದು ಮ್ಯೂಸಿಯಂ ಇದೆ. ಕೂಡಲ ಸಂಗಮದಲ್ಲಿ ಮ್ಯೂಸಿಯಂ ಇದೆ. ಮ್ಯೂಸಿಯಂ ಅಲ್ಲಿ ಚಿತ್ರಗಳು ಮತ್ತೆ ಬೊಂಬೆಗಳನ್ನೆಲ್ಲ ಮಾಡಿಬಿಟ್ಟು ತುಂಬಾ ಚೆನ್ನಾಗಿ ಬಸವಣ್ಣನವರ ಜೀವನ, ಬೇರೆ ಬೇರೆ ಶರಣರ ಜೀವನ, ಅವರ ಆದಂತಹ ಒಂದು ಪ್ರಸಂಗಗಳು ಅದೆಲ್ಲವನ್ನ ಅಲ್ಲಿ ತುಂಬಾ ಚೆನ್ನಾಗಿ ಲೈಫ್ ಸೈಜ್ ಟ್ಯಾಬ್ಲೋಸ್ ಎಲ್ಲ ಮಾಡಿ ಇಟ್ಟಿರುವಂತದ್ದು ನೋಡಿದ್ದೇನೆ. ಅದರಲ್ಲಿ ಮರುಳಶಂಕರ ದೇವರ ಆ ಒಂದು ಪ್ರಸಂಗವನ್ನ ತೋರಿಸುವಾಗ ಆ ರೀತಿ ಕಟ್ಟೆ ಇದೆ. ಅಲ್ಲಿ ಬಸವರಾಜ ದೇವರು ಮತ್ತೆ ಅಲಮಪ್ರಭುಗಳು ಕಟ್ಟೆಯ ಹೊರಗಡೆ ನಿಂತಿದ್ದಾರೆ. ಅಲ್ಲಿ ನಿಮಗೆ ಮರುಳಶಂಕರ ದೇವರು ಕಟ್ಟೆಯಲ್ಲಿ ನಿಂತಿರುವಂತದ್ದು, ಅವರ ಸುತ್ತ ಬಾಳೆ ಎಲೆಗಳು ಅದು ಇದು ಎಲ್ಲ ಇಟ್ಟಿರುವಂತದ್ದು ಆ ರೀತಿನಲ್ಲಿ ಮಾಡಿದ್ದಾರೆ. ಏನು ಅಂದ್ರೆ ಅಲ್ಲಿ ಬರತಕ್ಕಂತಹ ಆ ಒಂದು ದೃಷ್ಟಿ ಏನು ಅಂತಂದ್ರೆ, ಜಂಗಮರು ಬಿಟ್ಟಂತಹ ಆ ಒಂದು ತಿಂಡಿ ಆಗಲಿ ಅಥವಾ ಅವ್ರು ತಗೊಂಡಂತಹ ಭೋಜ್ಯ ಎಲ್ಲ ಏನೇನಿದೆಯೋ ಒಕ್ಕು ಮಿಕ್ಕ ಶೇಷ ಪ್ರಸಾದ ಅಂತ ಅಂದ್ಬಿಟ್ಟು ತಿಂದು ಬಿಟ್ಟಿರುವಂತಹದ್ದನ್ನ ಅಲ್ಲಿ ತಗೊಂಡು ಹೋಗಿ ಹಾಕಿದಾಗ ಆ ಬಿಟ್ಟ ಚಿಕ್ಕ ಚಿಕ್ಕ ಪ್ರಮಾಣದ್ದೇ ಆಗಲಿ ಅದನ್ನೇ ಅಮೃತ ಅಂತ, ಅದನ್ನೇ ಮಹಾಪ್ರಸಾದ ಅಂತ ಸ್ವೀಕರಿಸಿಕೊಂಡು ಅದರಲ್ಲಿ 12 ವರ್ಷಗಳ ಕಾಲ ಅವರಲ್ಲಿ ಇದ್ದರು ಅಂತ ಅಂದ್ಬಿಟ್ಟು ಆ ಒಂದು ವಿವರ ಬರುತ್ತೆ. ಇನ್ನೊಂದು ಪ್ರಸಾದ ಕುಳಿ ಅಂತಂದ್ರೆ ಆ ರೀತಿ ಇರುವಂತದ್ದಲ್ಲ. ಪ್ರಸಾದ ಕುಳಿ ಅಂತಂದ್ರೆ ಅಡಿಗೆ ಮನೆ. ಎಲ್ಲಿ ಪ್ರಸಾದವನ್ನ ಮಾಡ್ತಾರೋ ಅಂದರೆ ಎಲ್ಲರಿಗೂ ಆರೋಗಣೆಗೆ ಒಪ್ಪಿಸುವಂತಹ ಆ ತಿಂಡಿ ತೀರ್ಥ ಏನೇನಿದೆಯೋ ಅದೆಲ್ಲವನ್ನ ಮಾಡೋದಿರುತ್ತಲ್ಲ, ಆ ಅಡಿಗೆ ಮನೆಗೆ ಪ್ರಸಾದ ಕುಳಿ ಅಂತ ಅಂದ್ಬಿಟ್ಟು ಹೆಸರು. ಅವರು ಬಸವಣ್ಣನವರ ಮನೆಯಲ್ಲಿ ಅಡಿಗೆ ಮಾಡೋದು, ಪಾತ್ರೆ ತೊಳೆಯೋದು, ಈ ಎಲ್ಲ ಕಾಯಕವನ್ನ ಮಾಡಿಟ್ಟುಕೊಂಡು ಅವರಲ್ಲಿ ಕೆಲಸ ಮಾಡ್ತಾ ಇದ್ರು. ಭಟ್ಟರಾಗಿಯೋ ಅಥವಾ ಅಡಿಗೆ ಭಟ್ಟರಾಗಿಯೋ ಪಾತ್ರೆ ತೊಳೆಯೋದೋ ಮುಸ್ರೆ ಎತ್ತೋದು ಈ ತರದ್ದೆಲ್ಲ ಆ ಕೆಲಸಗಳನ್ನ ಮಾಡ್ಕೊಂಡಿದ್ರು. ಅವರು ಹಾಗೆ ಆ ಕೆಲಸವನ್ನ ಮಾಡ್ತಾ ಮಿಕ್ಕಂತಹ ಅವರು ಜಂಗಮರು ಬಂದು ತಿಂದು ಬಿಟ್ಟಂತಹ ಪದಾರ್ಥಗಳನ್ನೆಲ್ಲ ಅದನ್ನ ಸೇವಿಸ್ಕೊಂಡು ಬಸವಣ್ಣನವರ ಮನೆಯಲ್ಲಿ ಈ ಪಾತ್ರೆ ತೊಳ್ಕೊಂಡು ಅಡಿಗೆ ಮಾಡ್ಕೊಂಡು ಇನ್ನು ಅದಕ್ಕೇನೇನು ಬೇಕೋ ಸಹಾಯಗಳೆಲ್ಲ, ಅಡಿಗೆಗೆ ತರಕಾರಿ ಕತ್ತರಿಸೋದು ಮಾಡೋದು ಅದೆಲ್ಲ ಏನೇನಿರುತ್ತೋ ಅದನ್ನೆಲ್ಲ ಮಾಡ್ಕೊಂಡು ಇದ್ದಂಥದ್ದು ಪ್ರಸಾದ ಕುಳಿಯೊಳಗೆ ಇದ್ದರು ಅಂತ ಅಂದರೆ, ಹಾಗೆ ಅವರು ಆ ಅಡಿಗೆ ಮನೆಯ ಉಸ್ತುವಾರಿಗಳನ್ನೆಲ್ಲ ನೋಡಿಕೊಂಡು ಇದ್ದಂತಹದ್ದು ಅನ್ನೋ ಒಂದು ವಿವರ ಎರಡೂ ಬರುತ್ತೆ. ಯಾವುದರಲ್ಲಿ ನೋಡಿದ್ರು ಒಟ್ಟಿನಲ್ಲಿ ಅವರೇನು ಪ್ರಸಾದಕ್ಕೆ ಮಹತ್ವ ಕೊಟ್ಟದ್ದು. ಪ್ರಸಾದ ಅಂತಂದರೆ ಕೇವಲ ಒಬ್ಬರು ತಿಂದು ಬಿಟ್ಟದ್ದು ಅನ್ನೋ ರೀತಿನಲ್ಲಿ ಅಲ್ಲ. ಅದನ್ನ ನಾ ಮುಂಚೆ ಕೂಡ ಹೇಳ್ಕೊಂಡು ಬಂದಿದ್ದೇನೆ. ಬಂದದ್ದೆಲ್ಲವೂ ಕೂಡ ಭಗವತ್ ಪ್ರಸಾದ.
ಕೇವಲ ನಾವು ಒಬ್ಬರಿಗೆ ನೈವೇದ್ಯವನ್ನ ಅರ್ಪಿಸಿಬಿಟ್ಟು ಆ ನಂತರ ನಾವು ಸ್ವೀಕರಿಸುವಂಥದ್ದೇ ಪ್ರಸಾದ ಅಲ್ಲ. ದಟ್ ಇಸ್ ಅಟ್ ಒನ್ ಲೆವೆಲ್. ಎಸ್, ಆಚರಣೆಗೆ ಬಂದಾಗ ನಾವು ಅದಕ್ಕೆ ಒಂದು ಮಹತ್ವವನ್ನು ಕೊಟ್ಟಿದ್ದೇವೆ. ಆಚರಣೆಯ ಮುಖಾಂತರ, ಆಚರಣೆಯ ಮಟ್ಟಿಗೆ ನಾವು ಅದನ್ನ ನೋಡಬಹುದು. ಏನೋ ಮಾಡಿದ್ದೆಲ್ಲವೂ ಒಂದು ಅಡಿಗೆಯನ್ನ ತಗೊಂಡು ಹೋಗ್ಬಿಟ್ಟು ನೈವೇದ್ಯ ಅಂತ ಅರ್ಪಿಸಿ, ಅದು ದೇವರಿಗೋ ದೇವಸ್ವರೂಪಿಗಳಾದ ಜಂಗಮರಿಗೋ ಯಾರಿಗೇ ಆಗಲಿ ಭಕ್ತಿಪೂರ್ವಕವಾಗಿ ವಿನಮ್ರತೆಯಿಂದ ಆ ನೈವೇದ್ಯವನ್ನ ಅವರ ಆರೋಗಣೆಗೆ ಅರ್ಪಿಸಿ ನಂತರ ನಾವು ಸ್ವೀಕರಿಸುವುದು. ತೇನ ತ್ಯಕ್ತೇನ ಭುಂಜೀತಾಹ, ಅವರು ತೆಗೆದುಕೊಂಡು ಬಿಟ್ಟಂತಹದ್ದು ಪ್ರಸಾದ. ಎಲ್ಲವೂ ಕೂಡ ಇಡೀ ವಿಶ್ವವೇ ಪ್ರಸಾದ. ಯಾಕೆ? ಎಲ್ಲವೂ ಶಿವನಿಂದ ಬಂದಿರುವಂಥದ್ದು. ನಾವು ಸ್ವೀಕರಿಸುವಂಥದ್ದು, ನಮಗೆ ಬರುವಂಥದ್ದು ಎಲ್ಲವೂ ಕೂಡ ಶಿವನಿಂದ ಬಂದಿರುವಂಥದ್ದು ಅಂತಂದರೆ ಬರೋ ಕಷ್ಟ ನಷ್ಟಗಳೂ ಕೂಡ ಪ್ರಸಾದವೇ ಅನ್ನೋ ರೀತಿಗೆ ಆ ಮಟ್ಟಕ್ಕೆ ಹೋಗ್ಬೇಕಾಗತ್ತೆ. ಬಹಳ ಕಷ್ಟ. ನನಗೆ ಒಳ್ಳೆ ಪಂಚಾಮೃತ ಸಿಕ್ಕಿದ್ರೆ ಮಾತ್ರ ಕಣ್ಣು ಗೊತ್ಕೊಂಡ್ಬಿಟ್ಟು ಚಪ್ಪರ್ಸ್ಕೊಂಡು ತಿನ್ನುವಂಥದ್ದು. ಯಾರೋ ಪ್ರಸಾದ ಅಂದ್ಬಿಟ್ಟು ಬೇವಿನ ಎಲೆ ಕೊಟ್ರು ಅಂತಂದ್ರೆ, ಓ ಬೇವಿನ ಎಲೆನಾ, ನನಗೆ ಸ್ವಲ್ಪ ಮಾತ್ರ ಕೊಡಿ ಅನ್ಕೊಂಡು ಆ ಬೇವಿನ ಎಲೆ ತುದಿನ್ ಮಾತ್ರ ಇದನ್ನ ತಗೊಂಡ್ಬಿಟ್ಟು ಸುಮ್ಮನೆ ಶಾಸ್ತ್ರಕ್ಕೆ ಸಾಕು ಸಾಕು ಇಷ್ಟೇ ಸಾಕು ಅಂದ್ಬಿಟ್ಟು ಬಾಯಿಗೆ ಹಾಕೋತೀವಿ. ಯಾಕೆ? ಕಹಿ. ಉಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ತಿನ್ನಿ ಅಂತಂದ್ರೆ ಬೆಲ್ಲ ಬೇಕಿದ್ರೆ ಇಷ್ಟು ದಪ್ಪ ತಗೋತೀವಿ, ಬೇವಿಂದ ಇಷ್ಟೇ ಮಾತ್ರ ದಟ್ಸ್ ಎನಫ್ ಅನ್ಕೊಂಡು, ಬಿಕಾಸ್ ಇಟ್ಸ್ ವೆರಿ ಬೆಟರ್. ಪ್ರಸಾದಿಯಾದಂಥವನಿಗೆ ಬರುವಂಥದ್ದು ಎಲ್ಲವೂ ಕೂಡ ಭಗವತ್ ಸ್ವರೂಪವೇ, ಭಗವತ್ ಪ್ರಸಾದವೇ ಅಂತ ಆದಾಗ ಇದು ಕೆಟ್ಟದು, ಇದು ಒಳ್ಳೆಯದು, ಇದು ಕಷ್ಟ, ಇದು ಇಷ್ಟ, ಇದು ನನಗೆ ಬೇಡ, ಇದು ನನಗೆ ಬೇಕು ಅನ್ನೋ ಯಾವ ದ್ವಂದ್ವಗಳು ಕೂಡ ಬರುವಂಥದ್ದಲ್ಲ. ಆ ಮಟ್ಟದಲ್ಲಿ ಇದ್ದರು ಮರಳಶಂಕರ ದೇವರು ಅಂತಂದ್ಬಿಟ್ಟು. ಆ ದೃಷ್ಟಿಕೋನದಿಂದ ನೋಡಿದಾಗ ಅವರು ಪ್ರಸಾದ ಕುಳಿ ಅಂತಂದ್ಬಿಟ್ಟು ಹಾಗೆ ಆ ಒಂದು ಜಾಗದಲ್ಲಿ ಆ ಒಂದು ಕಟ್ಟೆಯಲ್ಲಿ ಎಲ್ಲ ಶೇಷವಾಗಿ ಹಾಕಿರುವಂತಹ ಪದಾರ್ಥವನ್ನೇ ತಗೋತಾ ಇದ್ರು, ಅಥವಾ ಬಸವಣ್ಣನವರ ಮನೆಯಲ್ಲಿಯೇ 12 ವರ್ಷ ಅವರು ಅಡಿಗೆ ಕಾರ್ಯಗಳಲ್ಲೆಲ್ಲ ಸಹಾಯವನ್ನ ಮಾಡ್ಕೋತಾ, ಪಾತ್ರೆ ತೊಳಿತಾ, ಅದನ್ನೆಲ್ಲ ಮಾಡ್ತಾ ಅಲ್ಲಿ ಒಕ್ಕು ಮಿಕ್ಕು ಬಂದಿರುವಂತಹ ಪದಾರ್ಥಗಳನ್ನ ಸೇವಿಸ್ತಾ ಇದ್ರು. Whatever pleases your discrimination, you can accept that. ನನಗೆ ಎರಡನೇದು ಸ್ವಲ್ಪ ಹೆಚ್ಚು ಒಗ್ಗುತ್ತೆ. ಯಾಕೆ ಅಂತಂದ್ರೆ ಇದು ಒಂಥರ ಮಡಿ ಮೈಲಿಗೆ ಅನ್ನೋ ಅರ್ಥದಲ್ಲಿ ಖಂಡಿತ ಅಲ್ಲ. ನನಗೆ ಯಾವಾಗ್ಲೂ ನಾ ಹೇಳ್ತಿರ್ತೇನೆ, ನಮ್ಮ ತಾತನವರ ಪ್ರಭಾವ ತುಂಬಾ ಇದೆ ಅಂತಂದ್ಬಿಟ್ಟು. ನಮ್ಮ ತಾತನವರನ್ನ ನಾನು ನೋಡಿ ಇರುವಂತಹ ಮಟ್ಟಿಗೆ, ಮತ್ತೆ ಸಮ್ವೇರ್ ಐ ಥಿಂಕ್ ಇಟ್ ಆಲ್ಸೋ ಇನ್ಫ್ಲೂಯೆನ್ಸ್ಡ್ ಮೀ. ಊಟ ಮಾಡಿ ಆದ್ಮೇಲೆ ನಮ್ ತಾತನವ್ರದ್ದು ಒಂದು ಪದ್ಧತಿ ಯಾವಾಗ್ಲೂ ಏನಿತ್ತು ಅಂತಂದ್ರೆ, ಊಟದ ತಟ್ಟೆಗೆನೆ ನೀರನ್ನ ಹಾಕಿ ಅವರು ಎಲ್ಲವನ್ನ ಅದನ್ನ ಕಲಿಸ್ಬಿಟ್ಟು ಮತ್ತೆ ಅದನ್ನ ತಗೊಳ್ಳೋರು. ಅವ್ರು ಹೇಳ್ತಾ ಇದ್ದಿದ್ದೇನು ಅಂತಂದ್ರೆ, ಬಸವಣ್ಣನವರು ಕೂಡ ಇದನ್ನೇ ಹೇಳಿದ್ದದ್ದು ಅಂತ ಅಂದ್ಬಿಟ್ಟು. ನಮ್ ತಾತನವರ ಪ್ರಕಾರ ಬಸವಣ್ಣನವರ ಆ ಪ್ರಸಾದಿ ಅಥವಾ ಬಂದದ್ದೆಲ್ಲವೂ ಕೂಡ, ಊಟಕ್ಕೆ ಬಂದಿರುವಂತದ್ದೆಲ್ಲವೂ ಕೂಡ ದೇವರ ಪ್ರಸಾದ. ಅದನ್ನ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೋ, ಪೂರ್ತಿ ತಿನ್ನು, ಯಾವುದನ್ನು ಬಿಡಬಾರ್ದು. ಪ್ರಸಾದ ಅದಕ್ಕೊಂದು ಮರ್ಯಾದೆ ಉಂಟು, ಅದಕ್ಕೊಂದು ಘನತೆ ಉಂಟು. ಆ ಗೌರವದಿಂದ ನೀನ್ ನಡ್ಕೋಬೇಕು, ವೇಸ್ಟ್ ಮಾಡಬಾರ್ದು. ಎಷ್ಟು ಬೇಕೋ ಹಾಕಿಸ್ಕೋ, ಫುಲ್ ತಿಂದು ಆಮೇಲೆ ಆ ತಟ್ಟೆಗೇನೆ ನೀರನ್ನ ಹಾಕಿ ಅದನ್ನೆಲ್ಲ ಕಲಿಸ್ಬಿಟ್ಟು ಮತ್ತೆ ಅದನ್ನ ಸ್ವೀಕರಿಸುವಂಥದ್ದು. ಹೀಗೆ ಮಾಡ್ತಾ ಇರುವಂತಹ ಪದ್ಧತಿಗೆ ಇಸ್ ಇಟ್ ಪಾಸಿಬಲ್, ನಾನೇ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿದೆ ಅಂತಂದ್ರೆ, ಇಸ್ ಇಟ್ ಪಾಸಿಬಲ್ ದಟ್ ದೇ ವರ್ ವೇಸ್ಟಿಂಗ್ ಫುಡ್ ಟು ಸಚ್ ಅನ್ ಎಕ್ಸ್ಟೆಂಟ್ ದಟ್ ಯು ಹ್ಯಾಡ್ ಟು ಕೀಪ್ ಥ್ರೋಯಿಂಗ್ ಇಟ್ ಅವೇ ಅಂಡ್ ಸಮ್ವನ್ ವಾಸ್ ಕನ್ಸ್ಯೂಮಿಂಗ್ ಇಟ್ ಅನ್ನೋ ಒಂದು ಕ್ವೆಶ್ಚನ್ ಬರುತ್ತೆ. ಬಟ್ ಅಡಿಗೆ ಮಾಡಿಕೊಂಡು ಅವರಿಗೆ ಬಡಿಸಿದ ನಂತರ ಅದನ್ನ ಸ್ವೀಕರಿಸುವಂಥದ್ದು ಇದೆಯಲ್ಲ,
ಒಬ್ಬರಿಗೆ ಅಡಿಗೆಯನ್ನ ಮಾಡಿ ಜಂಗಮರಿಗೆ, ಇವಾಗ ನಮ್ಮ ಮನೆಯಲ್ಲೇನೆ ಪೂಜೆಗಳಿಗೆಲ್ಲ ಬಂದಾಗ ಅವ್ರಿಗೆ ಫಸ್ಟ್ ಬಡಿಸಿ ಅವರು ಊಟ ಮಾಡಿ ಆದ್ಮೇಲೆ ಮಿಕ್ಕಿದ್ದು ಶೇಷ ಪ್ರಸಾದ. ಸೊ ಬೇರೆ ಎಲ್ಲರಿಗೂ ಕೂಡಿಸ್ಬಿಟ್ಟು ಆಮೇಲೆ ಅವ್ರಿಗೆಲ್ಲ ಅಡಿಗೆ ಬಡಿಸುವಂಥದ್ದು. ದಾಟ್ ಕೈಂಡ್ ಆಫ್ ಲೈಕ್ ಮೇಕ್ಸ್ ಮೋರ್ ಲಾಜಿಕಲ್ ಸೆನ್ಸ್ ಫ್ರಮ್ ಮೈ ಪರ್ಸ್ಪೆಕ್ಟಿವ್. ಬಟ್ ಒಂದೇನು ಅಂತಂದ್ರೆ ಭಾವನಾತ್ಮಕವಾಗಿ ಎರಡು ಒಪ್ಪುವಂಥದ್ದು. ವಾಟ್ ಎವರ್ ಇಟ್ ಮೈಟ್ ಬಿ, ಯಾವುದು ಕೂಡ ನಿಮಗೆ ಮನಸ್ಸಿಗೆ ಅಭಿರುಚಿಗೆ ಸರಿ ಅಂತ ಅನ್ಸುತ್ತೋ, ನಿಮ್ಮ ಭಾವನೆಗೆ ಸರಿ ಅನ್ಸುತ್ತೋ, ನೀವು ಆ ಅರ್ಥದಲ್ಲಿ ಅದನ್ನ ತಗೋಬಹುದು. ಒಟ್ಟಿನಲ್ಲಿ ಇಲ್ಲ ಆ ಕಟ್ಟೆಯಲ್ಲಿ ಅವರು 12 ವರ್ಷಗಳ ಕಾಲ ಅಲ್ಲಿದ್ದರು, ಇಲ್ಲ ಬಸವಣ್ಣನವರ ಮನೆಯಲ್ಲಿ 12 ವರ್ಷಗಳ ಕಾಲ ಅವರು ಅಡಿಗೆ ಸೇವೆಯಲ್ಲಿ ನಿರತರಾಗಿದ್ದು ಆತ್ಮಭಾವದಲ್ಲಿ ಅವರು ಯಾವುದೇ ಕೆಲಸ ಮಾಡ್ತಾ ಇದ್ದರೂ ಕೂಡ ನಾನು ಶಿವ, ಆ ಆತ್ಮ, ನನ್ನ ನಿಜವಾದ ಸ್ವರೂಪವೇ ಶಿವಸ್ವರೂಪ, ನನ್ನ ಆತ್ಮವೇ ಶಿವ, ಎರಡೂ ಅಷ್ಟು ಅಭಿನ್ನವಾಗಿ ಆ ಸ್ಥಿತಿಯಲ್ಲಿಯೇ ಇದ್ದರೂ ಕೂಡ ಸಾಮಾನ್ಯರಂತೆ ಕೆಲಸವನ್ನ ಮಾಡಿಕೊಂಡು ಸಾಮಾನ್ಯರಂತೆ ಇದ್ದು ಮರುಳ ಶಂಕರ ದೇವರು ಅಂತಾನೆ ಹೆಸರನ್ನ ಇಟ್ಟುಕೊಂಡ್ರು ಕೂಡ ಜನ ಏನಂತಾನೆ ಕರೆದ್ರು ಕೂಡ ಒಂದಿಷ್ಟು ಅದನ್ನ ಮನಸ್ಸಿಗೆ ಹಚ್ಕೊಳ್ಳದೆ ಹೀಗಂದ್ರ ಹಾಗಂದ್ರ ಅವ್ರಿಗೆ ನನ್ನ ಘನತೆ ಗೊತ್ತಾ, ನನ್ ಆಫ್ ದಟ್. He was blissfully engaged in whatever it was that he was doing. ಇದು ಮರುಳ ಶಂಕರ ದೇವರ ಘನತೆ. ಇದನ್ನ ತೋರಿಸಿಕೊಟ್ಟದ್ದು ಪ್ರಭುದೇವರು. ನಿನ್ನ ಮನೆಯಲ್ಲಿಯೇ ನಾನು ಬರುವಷ್ಟೂ ಕೂಡ ನಿನಗೆ ಅವಶ್ಯಕತೆ ಇರಲಿಲ್ಲ, ನಿನ್ನ ಮನೆಯಲ್ಲಿಯೇ ಎಂಥವರಿದ್ದಾರೆ ನೋಡು ಅಂತಂದ್ಬಿಟ್ಟು ಪ್ರಭುದೇವರು ನಿರೂಪಿಸುವಂತಹ ಮತ್ತೊಂದು ವಚನ. ಆದಿಯನಂಗ ಮುಖದಲ್ಲಿ ಅರ್ಪಿತವ ಮಾಡಿ, ಅನಾದಿಯ ಪ್ರಾಣ ಮುಖದಲ್ಲಿ ಅರ್ಪಿತವ ಮಾಡಿ, ಮನವೆಂಬುದ ಅರಿವಿನ ಮುಖದಲ್ಲಿ ಅರ್ಪಿಸಿ, ತಾನೆಂಬುದ ನಿರಾಕಾರದಲ್ಲಿ ನಿಲ್ಲಿಸಿ, ಪರಿಣಾಮ ಪ್ರಸಾದದಲ್ಲಿ ತದುಗತನಾಗಿ, ಪ್ರಸಾದವೇ ಪ್ರಾಣ, ಪ್ರಸಾದವೇ ಕಾಯ, ಪ್ರಸಾದವೇ ಜ್ಞಾನ, ಪ್ರಸಾದವೇ ಧ್ಯಾನ, ಪ್ರಸಾದವೇ ಭೋಗವಾಗಿಪ್ಪ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿಜ ಪ್ರಸಾದಿ ಮರುಳು ಶಂಕರ ದೇವರು ನೋಡ ಸಂಗನ ಬಸವಣ್ಣ. ಯಾವುದು ಈ ಆದಿ ದೇಹ ಹುಟ್ಟಿಗೆ ಒಂದು ಕಾರಣ, ಆ ದೇಹವನ್ನ ಅಂಗಮುಖದಲ್ಲಿ ಅರ್ಪಿಸಿಬಿಟ್ಟು ದೇಹವನ್ನ ಆ ಇಷ್ಟಲಿಂಗದಲ್ಲಿ ಅದರಲ್ಲಿ ಅರ್ಪಿಸಿಕೊಂಡು ಆತ್ಮಭಾವವನ್ನ ಪ್ರಾಣದಲ್ಲಿ, ಆ ಪ್ರಾಣಲಿಂಗದಲ್ಲಿ ಆತ್ಮ ಪ್ರಾಣಲಿಂಗ ಎರಡೂ ಕೂಡ ಅವಿನಾಭಾವವಾಗಿ ಒಂದೇ ಆಗಿ ಹೋಗಿ ಅದರಲ್ಲಿ ಅರ್ಪಿಸಿ, ಮನಸ್ಸನ್ನ ಅರಿವಿನ ಮುಖದಲ್ಲಿ ಅರ್ಪಿಸಿ, ಆ ಯಾವ ಒಂದು ಸೂಕ್ಷ್ಮವಾಗಿರುವಂಥದ್ದು, ಸೂಕ್ಷ್ಮಾತಿ ಸೂಕ್ಷ್ಮವಾಗಿರುವಂತಹ ಆ ಮನಸ್ಸನ್ನು ಕೂಡ ಲಯಗೊಳಿಸಿ ವಿಲಯ ಮಾಡಿ ಜ್ಞಾನದಲ್ಲಿ ಆ ಮನಸ್ಸನ್ನ ಕೂಡ ಕರಗಿಸಿಬಿಟ್ಟು ದೇಹ, ಆತ್ಮ, ಮನಸ್ಸು ಎಲ್ಲವನ್ನ ಕೂಡ ಆಯಾ ಪ್ರಕಾರದಲ್ಲಿ ಇಷ್ಟಲಿಂಗದಲ್ಲಿ, ಪ್ರಾಣಲಿಂಗದಲ್ಲಿ, ಜ್ಞಾನದಲ್ಲಿ ಎಲ್ಲವನ್ನ ಸಮಾವೇಶಗೊಳಿಸಿಬಿಟ್ಟು ತಾನೆಂಬುದ ನಿರಾಕಾರದಲ್ಲಿ ನಿಲ್ಲಿಸಿ. ನಾನು ಅಂತಂದ್ರೆ ನನ್ನ ನಿಜವಾದ ಸ್ಥಿತಿ ಏನು? ವಾಟ್ ಇಸ್ ಮೈ ಟ್ರೂ ಫಾರ್ಮ್? ಆತ್ಮಭಾವ. ಆ ಆತ್ಮಭಾವದಲ್ಲಿ ದಟ್ ಇಸ್ ಮೈ ಟ್ರೂ ಐಡೆಂಟಿಟಿ ಅನ್ನೋದನ್ನ ಅದರಲ್ಲಿ ನಿಲ್ಲಿಸಿ ಪರಿಣಾಮ ಪ್ರಸಾದದಲ್ಲಿ ತದುಗತನಾಗಿ, ಹೀಗೆಲ್ಲ ಆದ ನಂತರ ಬರೋದೆಲ್ಲವೂ ಕೂಡ ಪ್ರಸಾದವೇ. ಯಾವುದನ್ನ ನಮಗೆ ಇಷ್ಟ ಕಷ್ಟ ಅನ್ನೋದು ಏನ್ ಬರುತ್ತೆ ಅವಾಗ? ನಾನು ದೇಹಿಯಾಗಿ ದೇಹಕ್ಕೆ ಮಹತ್ವವನ್ನ ಕೊಟ್ಟಿದ್ದೇ ಆದರೆ ನನಗೆ ಈ ಬಟ್ಟೆ ಮುಖ್ಯ ಆಗುತ್ತೆ. ಬ್ರ್ಯಾಂಡೆಡ್ ಕ್ಲೋತ್ಸ್ ಹಾಕೊಂಡ್ರೇನೆ ನನಗ್ ಸರಿ ಹೋಗುವಂಥದ್ದು. ಅದ್ರ ಮೇಲೆ ಒಂದಷ್ಟು ಪೌಡರು, ಮೇಕಪ್ ಎಲ್ಲ ಬಿದ್ರೇನೆ ನನ್ನ ಮುಖ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ನಂಬಿಕೆ ನನಗೆ. ಯಾಕೆ? ಬಿಕಾಸ್ ಆಲ್ ಆಫ್ ದಟ್ ಬಿಕಮ್ಸ್ ಇಂಪಾರ್ಟೆಂಟ್ ಟು ಮೀ. ಆದರೆ ಆತ್ಮಭಾವಕ್ಕೆ ಹೋದಂತವನಿಗೆ ಮುಖಕ್ಕೆ ಮೇಕಪ್ ಹಾಕಿದ್ರೂ ಚಿಂತೆ ಇಲ್ಲ, ಹಾಕದೆ ಹೋದ್ರೂ ಚಿಂತೆ ಇಲ್ಲ. ದಟ್ ಈಸ್ ದ ಥಿಂಗ್.
ಹಾಕಬೇಡಿ ಅಂತ ಹೇಳೋದಿಲ್ಲ, ಹಾಕಿದ್ರೂ ನಿಮ್ಮಿಷ್ಟ ಅಂತಾನೆ, ಹಾಕದೆ ಹೋದ್ರೂ ನಿಮ್ಮಿಷ್ಟ. ಆ ಪರಿಣಾಮ ಪ್ರಸಾದದಲ್ಲಿ ತದುಗತನಾಗಿ ಪ್ರಸಾದವೇ ಪ್ರಾಣ, ಪ್ರಸಾದವೇ ಕಾಯ, ಪ್ರಸಾದವೇ ಜ್ಞಾನ, ಆ ಮಟ್ಟಕ್ಕೆ ಹೋದಾಗ ಬಂದದ್ದೆಲ್ಲವೂ ಕೂಡ ಆ ಬ್ರಹ್ಮಜ್ಞಾನಿಯಾದಂಥವನಿಗೆ, ಆತ್ಮ ಸ್ವರೂಪದಲ್ಲಿ ನಿಂತಂಥವನಿಗೆ ಎಲ್ಲವೂ ಕೂಡ ಆಪ್ಯಾಯಮಾನವಾಗಿಯೇ ಇರುವಂಥದ್ದು. ಎವ್ರಿಥಿಂಗ್ ಬಿಕಮ್ಸ್ ಅಮೇಜಿಂಗ್ ಫಾರ್ ಹಿಮ್. ರಾಮಕೃಷ್ಣ ಪರಮಹಂಸರಿಗೆ ಯಾರೋ ಒಬ್ಬ ಕೇಳದ್ನಂತೆ, ನನಗೆ ತುಂಬಾ ಏನು ಎಕ್ಸ್ಪೀರಿಯನ್ಸಸ್ ಆಗ್ತಾ ಇದೆ, ಹಾಗಾಗ್ತಾ ಇದೆ, ಹೀಗಾಗ್ತಾ ಇದೆ, ನನಗೆ ಬ್ರಹ್ಮಜ್ಞಾನ ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ, ನಾನು ಈ ಜಪ ದಪ ಮಾಡೋದೆಲ್ಲ ಬಿಟ್ಬಿಡೋದಾ, ನಿತ್ಯ ಬೆಳಗ್ಗೆ ಜಪ ಮಾಡ್ತೇನೆ, ಅದ್ ಮಾಡ್ತೇನೆ, ಇದ್ ಮಾಡ್ತೇನೆ, ಬಿಟ್ಬಿಡ್ಲಾ ಅಂತಂದ್ಬಿಟ್ಟು. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಜಪ ಮಾಡೋದಕ್ಕೂ ಮುಂಚೆ ಆ ತರ್ಪಣ ಎಲ್ಲ ಕೊಡೋ ಇರುತ್ತಲ್ಲ, ತರ್ಪಣವನ್ನ ಕೊಡೋದಕ್ಕೆ ಕೈ ಎತ್ತಿ ಮನಸ್ಸಿನಲ್ಲಿ ಆ ಭಗವತ್ ಯೋಚನೆ ಬಂದ ತಕ್ಷಣ ನೀನು ಯಾರು ಅನ್ನೋದೇ ಮರೆತು ಹೋಗಿ ನೀನು ಸಮಾಧಿಸ್ಥನಾಗಿ ಹೋದರೆ ಆಗ ಬೇಕಿದ್ರೆ ಬಿಡು ಅಂತ ಅಂದ್ಬಿಟ್ಟು. ನಾವು ಯಾವಾಗ್ಲೂ ಅದ್ರ ಕಡೆ ನೋಡ್ತಾ ಇರ್ತೀವಿ. ಆಯ್ತಲ್ಲ, ಇಷ್ಟ ಆಯ್ತಲ್ಲ, ನನ್ಗೆ ಬೆಳಗ್ಗೆ ನಿದ್ದೆ ಮಾಡುವಾಗ ಕನಸಿನಲ್ಲಿ ಇದ್ ಬಂದ್ಬಿಡ್ತು, ಕಲರ್ಸ್ ಕಾಣಿಸ್ಬಿಡ್ತು, ಯಾರೋ ಯಮ್ಮ ಬಂದಿದ್ರು, ಸುಮಂಗಲಿಯಾಗಿ ಬಂದ್ಬಿಟ್ಟು ದರ್ಶನ ಕೊಟ್ಬಿಟ್ಟು ಹೋದ್ರು, ಹಾಗೆ ಹೀಗೆ. ನಿಮ್ ಭ್ರಮೆಗಳು, ನಿಮ್ ಮನಸ್ಸದು, ಒಪ್ಕೊಳ್ಳಿ ಅಂತ ಅನ್ಕೊಂಡ್ ಬಿಟ್ಬಿಡ್ಬೇಕಾಗತ್ತೆ. ನಾವ್ ಇಷ್ಟು ದಿನ ಜಪ ಮಾಡ್ಬಿಡ್ವಿ, ನನ್ಗೆ ಹಾಗೆ ಕಾಣಿಸ್ಬಿಡ್ತು, ಹೀಗ್ ಕಾಣಿಸ್ಬಿಡ್ತು ಅಂತ ಏನೇನೋ ಕಾಣಿಸಿರತ್ತೆ. ಪಾಯಿಂಟ್ ಇಸ್, ಆ ಬ್ರಹ್ಮಜ್ಞಾನಿಯಾದಂಥವನಿಗೆ, ಸಮಾಧಿಸ್ಥನಾಗಿ ಆತ್ಮಭಾವದಲ್ಲಿ ನೆಲೆಸಿರುವಂಥವನಿಗೆ ಯಾವುದೂ ಕೂಡ ಇಟ್ ಇಸ್ ಓಕೆ, ಐ ಡೋಂಟ್ ವಾಂಟ್ ದಿಸ್ ಇಸ್ ವಾಟ್ ಐ ವಾಂಟ್, ದೋಸ್ ಡ್ಯುಯಾಲಿಟೀಸ್, ಎವ್ರಿಥಿಂಗ್ ಮೆಲ್ಟ್ಸ್ ಅವೇ. ಕೇವಲ ಆ ನಾಮ ಮಾತ್ರದಿಂದ ಪರಮಹಂಸರಿಗೆ ಸಮಾಧಿ ಹೊರಟೋಗ್ತಾ ಇದ್ರು. ದೇವರ ಹೆಸರನ್ನ ಕೇಳಿದ ತಕ್ಷಣ ಅವರಿಗೆ ಸಮಾಧಿಸ್ಥ ಆಗುವಂತಹ ಆ ಮಟ್ಟಕ್ಕೆ ಏರಿರುವಂಥವರು. ಅದು ಪ್ರಸಾದವೇ ಧ್ಯಾನ, ಪ್ರಸಾದವೇ ಭೋಗ, ಬಂದದ್ ಎಲ್ಲದರಲ್ಲಿಯೂ ಕೂಡ ಆ ಭಾವವನ್ನ ಸ್ಫುರಣೆಯಾಗುವಂಥದ್ದು, ಆ ಶಕ್ತಿ. ಇದೆಲ್ಲವನ್ನ ಒಳಗೊಂಡು ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿಜ ಪ್ರಸಾದಿ ಅಂಥವರು ಮರುಳ ಶಂಕರ ದೇವರು ನೋಡ ಸಂಗನ ಬಸವಣ್ಣ ಅಂತಂದ್ಬಿಟ್ಟು ಬಸವಣ್ಣನವರಿಗೆ ಇದನ್ನ ವಿವರಿಸಿ, ಇಂತು ಪ್ರಭುದೇವರು ಮರುಳ ಶಂಕರ ದೇವರ ಮಹಾತ್ಮೆಯಂ ಕೊಂಡಾಡಿ ತೋರಿಸಿ ಪೇಳಲು ಬಸವರಾಜ ದೇವರು ಕೇಳಿ ನಡನಡುಗಿ ಚಿಂತಾಕ್ರಾಂತನಾಗಿ ಇನಿತು ದಿನ ಎನ್ನ ದ್ವಾರವಟ್ಟದ ಮುಂದೆ ಮಹಾಲಿಂಗೈಕ್ಯನಪ್ಪ ಶರಣನಿರುತ್ತಿರಲು ಈತನ ನಿಲವನರಿಯದೆ ಕೆಟ್ಟೆನೆಂದು ಅನುತಾಪಂ ಬಟ್ಟ ಪ್ರಸ್ತಾವದ ವಚನ. ನನ್ನ ಮನೆ ಮುಂದೆನೆ ಇಂಥ ಮಹಾನುಭಾವ ಇದ್ದರೂ ಕೂಡ ಅವರನ್ನ ನಾನು ಗುರುತಿಸಲಿಲ್ಲವೇ, ಸರಿಯಾಗಿ ಅವರಿಗೆ ಕೊಡಬೇಕಾದಂತಹ ಗೌರವ ನಾನು ತೋರಿಸಲಿಲ್ಲವೇ ಅನ್ನೋದನ್ನ ಬಸವಣ್ಣನವರು ತಿಳ್ಕೊಂಡು ಬಹಳ ಕಷ್ಟಪಟ್ಟು, ಮನಸ್ಸಿಗೆ ಕಷ್ಟಪಟ್ಟು ಅವರು ಹೇಳುವಂತಹ ವಚನ. ಅಯ್ಯ, ನಿಮ್ಮ ಶರಣರು ಬಂದೆನ್ನ ಬಾಗಿಲೊಳಗಿರಲು ತೆರಹು ಮರಹಾಗಿದ್ದು ಕೆಟ್ಟೆನಯ್ಯ, ನಾನು ಕೆಟ್ಟ ಕೇಡಿಂಗೆ ಕಡೆಯಿಲ್ಲ, ಕೂಡಲ ಸಂಗಮ ದೇವ ಎನ್ನ ಭಕ್ತಿ 1000 ನೋಂಪಿಯ ನೋಂತು ಒಂದು ಹಾದರದಲ್ಲಿ ಅಳಿದಂತಾಯಿತು. 1000 ವ್ರತಗಳನ್ನ ಮಾಡಿ ಒಂದು ಕೆಟ್ಟ ಕೆಲಸ ಮಾಡಿ ಅಷ್ಟನ್ನು ಅಳಿಸ್ಬಿಟ್ಟೋ ಹಾಗಾಗೋಯ್ತು ನನ್ನ ಭಕ್ತಿ. ಎಷ್ಟು ಭಕ್ತಿ ಮಾಡಿ ಏನಾಯ್ತು? ನೀವು ಬಂದದ್ದು ಸರಿಯಾಗಿ ನಾನು ಗುರುತಿಸ್ಲಿಲ್ಲ. ನೀವು ಬಂದದ್ದಿರ್ಲಿ, 12 ವರ್ಷಗಳ ತನಕ ನನ್ನ ಮನೆ ಮುಂದೆಯೇ ನನ್ನ ಮನೆ ಮುಂದೆ ಕೆಲಸವನ್ನ ಮಾಡಿಕೊಂಡು ನನ್ನ ಮನೆಯ ಮುಂದೆ ಇದ್ದಂತಹ ಈ ಮಹಾನುಭಾವನ ನಿಜವಾದಂತಹ ಆ ಘನತೆ ಏನು ಅನ್ನೋದನ್ನು ಕೂಡ ನನ್ನ ಕೈಲಿ ಗುರುತಿಸ್ಲಿಕ್ಕಾಗ್ಲಿಲ್ಲವೇ? ಎಂತಹ ಈ ಮರವೇನಲ್ಲಿ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ವಾಟ್ ಹ್ಯಾಸ್ ಡೆಲ್ಯೂಡೆಡ್ ಮೀ ಲೈಕ್ ದಿಸ್ ದಟ್ ಐ ಕುಡ್ ನಾಟ್ ಈವನ್ ರೆಕಗ್ನೈಸ್ ದ ಗ್ರೇಟ್ನೆಸ್ ಆಫ್ ದ ಪೀಪಲ್ ಹೂ ವರ್ ರೈಟ್ ಇನ್ ಫ್ರಂಟ್ ಆಫ್ ಮೈ ಐಸ್.
ಎಂಥದಿದು? ನಡುದೊರೆಯೊಳಗೆ ಹರುಗೋಲ ನಿಳಿದಂತಾಯಿತ್ತು ಎನ್ನ ಭಕ್ತಿ, ಮರನೇರಿ ಕೈಯ ಬಿಟ್ಟಂತಾಯಿತ್ತು ಎನ್ನ ಭಕ್ತಿ. ಶಿವ ಶಿವ ಕೆಟ್ಟೆನಲ್ಲ ಗುರುವೆ, ಕೂಡಲ ಸಂಗಮ ದೇವ, ಮರುಳ ಶಂಕರ ದೇವರ ಕೃಪೆ ಎನಗೆಂದಪ್ಪುದು ಹೇಳ ಪ್ರಭುವೆ. ನೀರಿನ ಮಧ್ಯದ ತನಕ, ಹೊಳೆಯ ಮಧ್ಯದ ತನಕ ಹೋಗ್ಬಿಟ್ಟು ಅಲ್ಲಿ ಈ ಓರ್ಸ್ ಇರುತ್ತಲ್ಲ, ದೋಣಿನ ನಡೆಸಲಿಕ್ಕೆ ಬೇಕಾಗಿರುವಂತಹ ಹರಿಗೋಲುಗಳು, ಅಲ್ಲಿ ತನಕ ತಗೊಂಡು ಹೋಗ್ಬಿಟ್ಟು ಅದನ್ನ ನೀರ್ನಲ್ಲಿ ಬಿಟ್ಬಿಟ್ಟು ಹಾಗೆ ಇನ್ನೆಂಗೆ ಮುಂದಕ್ಕೆ ಹೋಗೋದು? ಕೈ ಆಡಿಸ್ತಾ ಇರ್ಬೇಕಷ್ಟೇನೆ. ಅಲ್ಲಿ ತನಕ ಹೋಗಿ ಹರಿಗೋಲನ್ನ ಬಿಟ್ಟಂತೆ ಆಗೋಯ್ತಲ್ಲ. ಮೇಲಿನ ತನಕ ಮರಾನ ಹತ್ತಬಿಟ್ಟು ಕೈ ಬಿಟ್ಬಿಟ್ಟು ಹಾಗೆ ಹುಪ್ಪಂತ ಕೆಳಗಡೆ ಬೀಳುವಂಥದ್ದು. ಏನು ಮಾಡಿದ ಕೆಲಸವೆಲ್ಲವೂ ಕೂಡ ಈ ರೀತಿ ಒಬ್ಬರನ್ನ ನಿರ್ಲಕ್ಷಿಸಿ ಆದಂತಹ ಆ ಒಂದು ಕೃತ್ಯದಿಂದ ಮಾಡಿದ್ದೆಲ್ಲವೂ ಕೂಡ ನಷ್ಟವಾಗಿ ಹೋಯಿತೆ. ನನ್ನ ಭಕ್ತಿ, ಕೂಡಲ ಸಂಗಮ ದೇವ, ಮರುಳ ಶಂಕರ ದೇವರ ಕೃಪೆ ಎನಗೆಂದಪ್ಪುದು ಹೇಳ ಪ್ರಭುವೆ ಅಂತ ಈ ಹಿಂಗೆಂದು ಬಸವರಾಜ ದೇವರು ಭಿನ್ನಯಿಸಲು ಇದಕ್ಕೆ ಪ್ರಭುದೇವರ ನಿರೂಪ. ಅಂದರೆ ಇಲ್ಲಿ ಬಸವಣ್ಣನವರಿಗೆ ಯಾವಾಗ್ಲೂ ತಮ್ಮ ಮೇಲೆ ಆ ಒಂದು ಸೆಲ್ಫ್ ಡೆಪ್ರಿಸಿಯೇಷನ್ ಅನ್ನೋದಿರುತ್ತಲ್ಲ, ತಮ್ಮನ್ನ ತಾವು ಚಿಕ್ಕದಾಗಿ ಪದೇ 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 ನನ್ನಲ್ಲಿ ಕೆಡಕುಂಟು, ನನ್ನಲ್ಲಿ ಕೇಡುಂಟು, ನನ್ನಲ್ಲೇ ಏನೋ ಮಿಸ್ಟೇಕ್ ಇದೆ, ನನ್ನಲ್ಲೇ ತಪ್ಪು ಇರುವಂತದ್ದು, ಅದೆಲ್ಲವನ್ನ ಪ್ರಭುದೇವರು he gives a different perspective. It is not about you. ನೀನು ಕಾಣ್ಲಿಲ್ಲ ಅಂತಂದ್ರೆ ನಿನ್ನ ತಪ್ಪು ಅಂತಲ್ಲ, ಅವರ ಘನತೆ ಏನು ಅನ್ನೋದನ್ನ ನೋಡು. ಅವರು ತೋರಿಸ್ಬೇಕು ಅಂತ ಇದ್ದಿತ್ತು ಅಂದ್ರೆ ಅವ್ರು ತೋರಿಸ್ಕೊಂಡ್ಬಿಟ್ಟಿರೋರು. ಅವ್ರಿಗೆ ತೋರಿಸ್ಬಾರ್ದು ಅಂತ ಇತ್ತು ಅಂತಂದ್ರೆ ನೀನ್ ಏನೇ ಮಾಡಿದ್ರು ಅವ್ರು ಕಾಣಿಸ್ಕೊಳ್ಳುವಂಥದ್ದಲ್ಲ. ದಟ್ ಇಸ್ ದ ಗ್ರೇಟ್ನೆಸ್ ಆಫ್ ಮರುಳ ಶಂಕರ ದೇವರು. ಇಷ್ಟು ಭಕ್ತಿ ಮಾಡದೆ, ಅಷ್ಟು ಮಾಡದೆ, ಇಷ್ಟು ಮಾಡದೆ, ನನಗ್ ಕಾಣಿಸ್ಬೇಕಿತ್ತು, ನೋ, ಅವರು ಕಾಣಿಸ್ಕೊಳ್ಬೇಕಿತ್ತು ಅಂತಂದ್ರೆ ಅವಾಗ ಕಾಣಿಸುತ್ತೆಯೇ ಹೊರತು ಇಲ್ಲ ಅಂದ್ರೆ ಕಾಣಿಸುವಂಥದ್ದಲ್ಲ. ಅದನ್ನ ಪ್ರಭುದೇವರು ಇಲ್ಲಿ ಹೇಳುವಂತಹ ವಚನ. ಹೂಮಿಡಿಯ ಹರಿದು ಒತ್ತಿ ಹಣ್ಣ ಮಾಡಿಹೆನೆಂದಡೆ ಹಣ್ಣಾಗಬಲ್ಲುದೆ, ಪರಿಮಳವಿಲ್ಲದ ನೆನೆಯ ನರಳಿಚಿ ಮುಡಿದಿಹೆನೆಂದಡೆ ಸೌರಭವುಂಟೆ. ಶಿವ ಶರಣರ ನಿಲವು ಕಾಪಕಾಲಕ್ಕೆ ಕಾಣಬಹುದಲ್ಲದೆ ಎಲ್ಲಾ ಹೊತ್ತೂ ಕಾಣಬಹುದೇ, ಅಹಕಾಲಕ್ಕೆ ತಾನೇ ಯಪ್ಪುದು. ಗುಹೇಶ್ವರನ ಶರಣರ ನಿಲವ ಕಂಡ ಬಳಿಕ ಮರಹು ಬೆಳಗ ಕಂಡ ಕತ್ತಲೆಯಂತೆ ನೋಡ ನೋಡ ಹರೆವುದು ಕಾಣ ಸಂಗನ ಬಸವಣ್ಣ. ಕಾಯಿ ಹೀಚ್ಕಾಯಿನ ಮರದಿಂದ ಕಿತ್ಕೊಂಡ್ ಬಂದ್ಬಿಟ್ಟು ಅದನ್ನ ಅಕ್ಕಿನಲ್ಲಿ ಡಬರಿನಲ್ಲಿ ಮುಚ್ಚಿಟ್ಬಿಟ್ಟು ಅದು ಹಣ್ಣಾಗೋಗುತ್ತೆ ಅಂತಂದ್ರೆ ಹಣ್ಣಾಗುತ್ತಾ? ಯಾವುದೋ ಒಂದು ಹೂವಿನ ಒಂದು ಮೊಗ್ಗು ಇನ್ನ ಹೂವಾಗೂ ಅರಳಿಲ್ಲ, ತುಂಬಾ ಪೂರ್ತಿಯಾಗಿ ಅರಳಿಲ್ಲ, ಪರಿಮಳ ಇಲ್ಲ, ಇಟ್ ಇಸ್ ಸ್ಟಿಲ್ ಅ ಬಡ್, ಇಟ್ಸ್ ಅ ಬಡ್. ಆ ಬಡ್ ಅನ್ನ ತಗೊಂಡ್ಬಂದು ನಾನು ಬೇಕು ಅಂತ ಅಂದ್ಬಿಟ್ಟು ಬಲವಂತವಾಗಿ ಅದನ್ನೆಲ್ಲ ಓಪನ್ ಮಾಡಿ ಬಿಡಿಸ್ಬಿಟ್ಟು ಮುಡ್ಕೋತೀನಿ ಅಂತಂದ್ರೆ ಅದರಿಂದ ಏನ್ ಸೌರಭ ಬರುತ್ತೆ? ಪಕ್ವವಾಗಬೇಕು. ಪ್ರತಿಯೊಂದು ಕಾಲಾಂತರದಲ್ಲಿ ಅದು ಪಕ್ವವಾಗಿ ತಾನಾಗಿ ಅರಳಿದಾಗ ಅಲ್ಲಿ ಒಂದು ಸೌರಭ ಉಂಟು. ತಾನಾಗಿ ಹಣ್ಣಾದಾಗ ರುಚಿ ಉಂಟು. ಆ ರೀತಿ ಶಿವಶರಣರ ನಿಲವು ಕಾಲಕ್ಕೆ ಕಾಣಬಹುದಲ್ಲದೆ ಎಲ್ಲಾ ಹೊತ್ತು ಕಾಣಬಹುದೇ. ನಿಜವಾದ ಭಕ್ತರು ಯಾರ ಸಮ್ಮುಖದಲ್ಲಿ ಎಲ್ಲಿ ಪ್ರಕಟರಾಗ್ತಾರೆ, ಎಲ್ಲಿ ತಮ್ಮ ಒಳಗಿನ ಆ ಒಂದು ಪಕ್ವತೆ ಅನ್ನೋದೇನಿದೆ ಎಲ್ಲಿ ಪ್ರಕಟಗೊಳಿಸ್ಬೇಕು ಅದು ಅವರಿಗೆ ಬಿಟ್ಟದ್ದು. ನಾವ್ ಎಷ್ಟೇ ಹೇಳ್ಕೋಬಹುದು, ಅಯ್ಯೋ ನೀವಿದ್ ನಂಗೆ ಮುಂಚೆನೆ ಹೇಳಿದಿದ್ರೆ, ಇಲ್ಲ ಸಂದರ್ಭ ಬಂದಿರ್ಲಿಲ್ಲ, ಹೇಳಲಿಲ್ಲ, ಅಷ್ಟೇನೆ. ನಾ ಇದೆಲ್ಲ ಅಯ್ಯೋ ಹೀಗೆ ಹಾಗೆ ನಾನು ಇಂತೋನು ಸಂದರ್ಭ ಇರ್ಲಿ ಇಲ್ದೆ ಹೋಗ್ಲಿ, ಎಲ್ಲೋ ಒಂದ್ ಕಡೆ ಒಟ್ನಲ್ಲಿ ಮಧ್ಯದಲ್ಲಿ ಒಂದು ತೋರಿಸ್ತೀವಲ್ಲ. ವಿ ಡೂ ಆಲ್ ಆಫ್ ದಟ್ ಅ ಲಾಟ್, ಎಸ್ಪೆಷಲಿ MBA ಕ್ಲಾಸ್ ಅಲ್ಲಿ ಅಂತೂ. ನಮ್ಗೆ MBA ನಲ್ಲಿ ದರ್ ಯೂಸ್ ಟು ಬಿ ಲೈಕ್ ದ ಸರ್ಕಲ್ ಆಫ್ ಡೆತ್ ಅಂತ ಅಂದ್ಬಿಟ್ಟು ದರ್ ಇಸ್ ಅ ಟರ್ಮಿನಾಲಜಿ. ಎಸ್ಪೆಷಲಿ ವೆನ್ ಯು ಆರ್ ನೆಟ್ವರ್ಕಿಂಗ್, ದೊಡ್ಡವ್ರ ಹತ್ರ ಹೋಗ್ಬಿಟ್ಟು ಎಲ್ಲಾರು ಮುತ್ಕೊಂಡಿರ್ತಾರೆ ಸುತ್ತಾನು. ಅವ್ರ ಹತ್ರ ಹೋಗ್ಬಿಟ್ಟು ನಾವೊಂದು ಇಂಪ್ರೆಷನ್ ಹಾಕ್ಬೇಕು ಅಂತಂದ್ರೆ ಸಂದರ್ಭವೋ ಇಲ್ವೋ, ಬೇಕೋ ಬೇಡವೋ, ಮಧ್ಯದಲ್ಲಿ ಒಂದು ತೋರಿಸ್ಬೇಕು. ಓ ನಾನು
ಆವಾಗ ಆ ತರ ಮಾಡಿದ್ದೆ. ಅವು ಪಾಪ ಯಾರೋ ಇನ್ನೊಂದೇನೋ ದೋಸೆ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಏನಾದ್ರು ಮಾತಾಡ್ತಾ ಇದ್ರು ಅಂತಂದ್ರೆ, ನಾನು ಆಧಾರ್ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡುವಾಗ ಒಂದ್ಸತಿ ಹೀಗೆ ದೋಸೆ ಮಾಡಿದ್ದೆ. ಅಲ್ಲೇನು ದೋಸೆ ಮಾಡಿರೋ ವಿವರದ ಬಗ್ಗೆ ಏನಿಲ್ಲ, ನಾನು ಆಧಾರ್ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡಿದ್ದೆ ಅನ್ನೋದನ್ನ ನಾನೊಂದು ಪೀಠಿಕೆ ಎಲ್ಲ ಹಾಕ್ಬೇಕು. ಯಾಕೆ ತೋರಿಸ್ಕೋಬೇಕು ನಾನು ಆಧಾರ್ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡಿದ್ದೆ ಅಂತಂದ್ಬಿಟ್ಟು. ಅವಾಗ ನಾನು ಇಡ್ಲಿನೇ ಹಾಕ್ತಿದ್ನೋ ದೋಸೆನೇ ಹಾಕ್ತಿದ್ನೋ, ದಟ್ ಈಸ್ ಇಮ್ಮೆಟೀರಿಯಲ್. ಮೈ ಪಾಯಿಂಟ್ ಆಫ್ ರೆಫರೆನ್ಸ್ ಓವರ್ ದೇರ್ ಇಸ್, ನಾನು ಆಧಾರ್ ಪ್ರಾಜೆಕ್ಟ್ ಅಲ್ಲಿ ಮಾಡುವಾಗ ಒಂದ್ಸತಿ ದೋಸೆ ಹಾಕಿದ್ದೆ. ಆ ರೀತಿ ಅದು ನಾವು ನಡ್ಕೊಳ್ಳೋ ವ್ಯವಹಾರಗಳು. ಯಾಕೆ ನಮ್ಮ ದೊಡ್ಡತನ ನಾವು ಹೇಳ್ಕೊತಾ ಬರ್ಬೇಕು ಎಲ್ಲಾ ಕಡೆ ಅಂತ. ಶಿವಶರಣರ ನಿಜವಾದ ಭಕ್ತರ ಆತ್ಮ ಸಂಘದಲ್ಲಿ ಇರುವಂತವರಿಗೆ ಇದು ಯಾವುದೂ ಬೇಕಾಗಿಲ್ಲ. ಅಹಕಾಲಕ್ಕೆ ತಾನೇ ಎಪ್ಪುದು, ಆಗೋ ಕಾಲಕ್ಕೆ ತಾನೇ ತಾನಾಗಿ ಗೊತ್ತಾಗುತ್ತೆ. ಗುಹೇಶ್ವರನ ಶರಣರ ನಿಲವ ಕಂಡ ಬಳಿಕ ಮರಹು ಬೆಳಗ ಕಂಡ ಕತ್ತಲೆಯಂತೆ ನೋಡ ನೋಡ ಹರೆಬುದು ಕಾಣ ಸಂಗನ ಬಸವಣ್ಣ. ಅವರನ್ನ ಒಂದು ಸತಿ ನಿಜವಾದ ಭಕ್ತರ ಘನತೆ, ಅವರ ವ್ಯಕ್ತಿತ್ವ ಅನ್ನೋದು ತಿಳ್ಕೊಂಡ ತಕ್ಷಣ ಹೇಗೆ ಅಂತಂದ್ರೆ, ಒಮ್ಮೆ ಎಷ್ಟೇ ಗಾಢವಾದ ಕತ್ತಲಿರ್ಲಿ, ಎಷ್ಟೇ ಗಾಢವಾದ ಕತ್ತಲಿರ್ಲಿ, ಒಂದು ಸಣ್ಣ ಬೆಳಕು ಬಂದ ತಕ್ಷಣ ಹೇಗೆ ಹರ್ಕೊಂಡು ಹೊರಟು ಹೋಗುತ್ತೋ ಆ ರೀತಿ ಒಮ್ಮೆ ಭಕ್ತರ ನಿಲವನ್ನ ನಿಜವಾಗಿಯೂ ಅರ್ಥ ಮಾಡಿಕೊಂಡ ಮೇಲೆ ಮನದಲ್ಲಿ ಬರುವಂತಹ ಎಲ್ಲ ವಿಕಾರಗಳು ಕೂಡ ಬೆಳಕಿನ ಮುಂದೆ ಕತ್ತಲೆ ಹರಿದು ಹಂಚು ಹೋಗೋ ಹಾಗೆ, ಮನಸ್ಸಿನ ಕತ್ತಲೆ, ಅಜ್ಞಾನ, ಅಂಧಕಾರ ಎಲ್ಲವೂ ಕೂಡ ಹೊರಟು ಹೋಗುತ್ತೆ. ಹಿಂಗೆಂದು ಪ್ರಭುದೇವರು ನಿರೂಪಿಸಲು ಬಸವರಾಜ ದೇವರು ಆ ಮರುಳ ಶಂಕರ ದೇವರ ಶ್ರೀಪಾದಕ್ಕೆ ಶರಣೆಂಬ ಪ್ರಸ್ತಾವದ ವಚನ. ಮುಗಿಲ ಮರೆಯ ಮಿಂಚಿನಂತೆ, ಒಡಲ ಮರೆಯ ಆತ್ಮನಂತೆ, ನೆಲದ ಮರೆಯ ನಿಧಾನದಂತೆ ಇಪ್ಪ ನಿಮ್ಮ ನಿಲವನಾರು ಬಲ್ಲರು ದೇವ. ನಿಮ್ಮ ನಿಲವ ಹಲಕಾಲದಿಂದ ಕಂಡು ಕಡೆಗಣಿಸಿ ಮರೆದು ಮತಿಗೆಟ್ಟು ಮರುಳಾದೆನು. ತನ್ನ ತಪ್ಪಿಂಗೆ ಕಡೆಯಿಲ್ಲ, ತ್ರಾಹಿ ತ್ರಾಹಿ ಕಾಯಯ್ಯ ಕೂಡಲ ಸಂಗಮ ದೇವ. ಕಂಗಳೊಳಗೆ ಕರುಳಿಲ್ಲ, ಕಾಯದೊಳಗೆ ಮಾಯವಿಲ್ಲ, ಮನದೊಳಗೆ ತನುವಿಲ್ಲ. ದೇಹವೆಂದರಿಯ ನಿರ್ದೇಹವೆಂದರಿಯ, ಜಂತ್ರದ ಸೂತ್ರದಂತೆ ಇಪ್ಪ ನಿಬ್ಬೆರಗಿನ ಮೂರ್ತಿಯ ನೋಡಿ. ಲಿಂಗ ಜಂಗಮದ ಒಕ್ಕ ಮಿಕ್ಕ ಪ್ರಸಾದವ ಕೊಂಡು ಮಿಕ್ಕು ಮೀರಿನಿಂದ ಮಹಾಪ್ರಸಾದಿಯ ನೋಡ. ತನ್ನ ನರಿದಹರೆಂದು ಜಗದ ಕಣ್ಣಿಂಗೆ ಮಾಯದ ಮಂಜನು ಕವಿಸಿ ನಿತ್ಯ ನಿಜ ಪದದಲ್ಲಿ ತದುಗತವಾದನು. ಕೂಡಲ ಸಂಗಮ ದೇವರಲ್ಲಿ ಮರುಳ ಶಂಕರ ದೇವರ ನಿಲವ ನೋಡ ಚನ್ನಬಸವಣ್ಣ. ಚನ್ನಬಸವಣ್ಣನವರಿಗೂ ಕೂಡ ವಿವರಿಸಿ ಹೇಳುವಂತಹದ್ದು. ಎರಡು ವಚನಗಳು ಕೂಡ ಸುಲಭವಾಗಿ ಅರ್ಥವಾಗುತ್ತೆ. ಮುಗಿಲ ಮರೆಯ, ಮೋಡಗಳ ಹಿಂದೆ ಮಿಂಚು ಹೇಗಿರುತ್ತೋ, ದೇಹದಲ್ಲಿ ಇರುವಂತಹ ಆತ್ಮ, ನೆಲದಲ್ಲಿ ಅಡಗಿರುವಂತಹ ನಿಧಿ, ಇವೆಲ್ಲವನ್ನ ಹೇಗೆ ನಮಗೆ ಗೊತ್ತಾಗುತ್ತೆ, ಹೇಗೆ ನಮ್ಮ ಸ್ಫುರಣೆಗೆ ಬರುತ್ತೆ? ಪಂಚೇಂದ್ರಿಯಗಳಿಗೆ ಅತೀತವಾಗಿರುವಂಥದ್ದು. ಇಂಥ ನಿಮ್ಮ ನಿಲವನ್ನ ಯಾರ್ ತಾನೇ ಅರಿಲಿಕ್ಕೆ ಸಾಧ್ಯ? ಇಷ್ಟು ಕಾಲದಿಂದ ನಿಮ್ಮನ್ನ ಕಡೆಗಣಿಸಿ, ನಿಮ್ಮನ್ನ ಅರ್ಥ ಮಾಡಿಕೊಳ್ಳದೆ, ನಿಮ್ಮನ್ನ ಗುರುತಿಸದೆ ನಾನು ಕೆಟ್ಟನಲ್ಲ, ಯಾವ ದೇಹ ಭಾವವೂ ಕೂಡ ಇಲ್ಲದೆ ಇರುವಂಥವ್ರು. ದೇಹ ಅಂತಂದ್ರೇನು, ನಿರ್ದೇಹ ಅಂತಂದ್ರೇನು? ದೇಹ ಇದ್ದರೂ ಚಿಂತೆ ಇಲ್ಲ, ಇಲ್ಲದೆ ಹೋದ್ರೂ ಚಿಂತೆ ಇಲ್ಲ. ಲಿಂಗ ಜಂಗಮದ ಒಕ್ಕ ಮಿಕ್ಕ ಪ್ರಸಾದವ ಕೊಂಡು ಮಿಕ್ಕು ಮೀರಿನಿಂದ ಮಹಾಪ್ರಸಾದಿಯ ನೋಡ. ತನ್ನ ನರಿದಹರೆಂದು, ಎಲ್ಲಿ ನನ್ನ ನಿಜವಾದ ನಿಲವನ್ನ ತಿಳ್ಕೊಂಡು ಬಿಡ್ತಾರೋ ಅಂತಂದ್ಬಿಟ್ಟು ಜಗತ್ತಿಗೆ ಮಾಯೆಯನ್ನ ಆವರಿಸಿಬಿಟ್ಟು, ಎಲ್ಲರ ಎಷ್ಟೆಷ್ಟು ಜನ ಇದ್ರು ಅವರ ಸುತ್ತ, ಒಬ್ಬರಿಗೂ ಕೂಡ ಅವರ ಘನತೆ ಏನು ಅನ್ನೋದನ್ನ ತೋರಿಸದೇ ಇರುವಂತಹ ಮಟ್ಟಿಗೆ, ಕಾಣದೇ ಇರುವಂತಹ ಮಟ್ಟಿಗೆ ಯಾವ ರೀತಿ ಮಾಯೆಯನ್ನ ಕವಿಸಿಬಿಟ್ಟಿದ್ರು ಮರುಳಶಂಕರ ದೇವರು. ಹಾಗೆ ಮಂಜನ್ನ ಕವಿಸಿ, ಮಾಯದ ಮಂಜನು ಕವಿಸಿ ನಿತ್ಯ ನಿಜಬಲದಲ್ಲಿ ತದುಗತವಾದನು. ಮರುಳಶಂಕರ ದೇವರಲ್ಲಿ, ಮರುಳಶಂಕರ ದೇವರ ಕೂಡಲ ಸಂಗಮ ದೇವರಲ್ಲಿ ಮರುಳಶಂಕರ ದೇವರ ನಿಲವ ನೋಡ ಚನ್ನಬಸವಣ್ಣ ಅಂತ ಅವರ ಘನವ ಚಿಕ್ಕದಣ್ಣಾಯಕರಿಗೆ ನಿರೂಪಿಸಿದ ನಂತರ, ಇದಕ್ಕೆ ಚನ್ನಬಸವರಾಜ ದೇವರು ಬಸವರಾಜ ದೇವರೊಡನೆ ಮರುಳಶಂಕರ ದೇವರ ನಿಲವ ಕೊಂಡಾಡಿ ಹೇಳುವ ಪ್ರಸ್ತಾವದ ವಚನ. ಅಂಗವನ ಆಚಾರಕ್ಕರ್ಪಿಸಿ, ಆಚಾರವನಂಗಕ್ಕರ್ಪಿಸಿ, ಆಚಾರ ಲಿಂಗ ಪ್ರಸಾದಿಯಾದ. ಪ್ರಾಣವ ಲಿಂಗಕ್ಕರ್ಪಿಸಿ,
ಲಿಂಗವ ಪ್ರಾಣಕ್ಕರ್ಪಿಸಿ ಪ್ರಾಣಲಿಂಗ ಪ್ರಸಾದಿಯಾದ. ದೇಹ ಭಾವದ ಅಹಂಕಾರ ದಾಸೋಹ ಭಾವದೊಳಗಲ್ಲದೆ ಅಳಿಯದೆಂದು ಲಿಂಗ ಜಂಗಮಕ್ಕೆ ತೊತ್ತು ಒಕ್ಕ ಜಂಗಮಲಿಂಗ ಪ್ರಸಾದಿಯಾದ. ಸತ್ಯ ಶರಣರ ಅಂಗದೊಳಗೆ ಬಿದ್ದಗುಳ ನೆತ್ತಿಕೊಂಡಿಪ್ಪೆನೆಂದು ನಿಮ್ಮ ಪ್ರಸಾದದ ಕುಳಿಯೊಳಗೆ 12 ವರುಷ ನಿರಂತರ ಪ್ರಸಾದಿಯಾಗಿದ್ದ ಕೂಡಲ ಚನ್ನ ಸಂಗಮ ದೇವರಲ್ಲಿ ಮರುಳಶಂಕರ ದೇವರ ಶ್ರೀಪಾದದ ಘನವನ್ನು ನಿಮ್ಮಿಂದ ಕಂಡು ಬದುಕಿದೇನು ಕಾಣ ಸಂಗನ ಬಸವಣ್ಣ. ಇದು ಕೂಡ ಸುಲಭವಾಗಿ ಅರ್ಥವಾಗುವಂಥದ್ದು. ಪ್ರಸಾದಿಯ ಆಚರಣೆ ಎಂಥದ್ದು? ದೇಹವನ್ನ ಆಚಾರಕ್ಕೆ ಅರ್ಪಿಸುವಂಥದ್ದು, ದೇಹದ ನಡವಳಿಕೆ. ಭೌತಿಕವಾದ ಈ ದೇಹದಲ್ಲಿ ನಾನು ಯಾವ ರೀತಿ ನಡ್ಕೊಳ್ತೇನೆ, ಇದನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತೇನೆ, ಅದೇ ದೇಹವನ್ನ ಆಚಾರವನ್ನ ದೇಹ ಅಂದರೆ ಯೋರ್ ಬಾಡಿ ಅಂಡ್ ಯೋರ್ ಬಿಹೇವಿಯರ್, ಯೋರ್ ಹ್ಯಾಂಡ್, ಕಾಯ ವಾಚ ಮನಸ. ಏನು ಯೋಚನೆ ಮಾಡ್ತೀನೋ ಅದನ್ನ ಮಾತಾಡ್ತೇನೆ, ಏನು ಮಾತಾಡ್ತೇನೋ ಅದನ್ನ ಮಾಡ್ತೇನೆ. ಆಗ ಆಚಾರಕ್ಕೂ ಅಂಗಕ್ಕೂ ಯಾವುದೇ ಒಂದು ಭಿನ್ನತೆ ಇಲ್ಲದೆ ಇರುವಂತಹ ಮಟ್ಟಿಗೆ ಅವಿನಾಭಾವವಾಗಿ ಏಕವಾಗಿ ಹೋಗಿರುವಂಥದ್ದು. ಆತ್ಮ ಲಿಂಗ ಎರಡೂ ಕೂಡ, ಆ ಜೀವಾತ್ಮ ಆ ಪರಮಾತ್ಮ, ಜೀವ ಶಿವ ಏಕತೆ. ಆ ದೇಹ ಭಾವವೂ ಕೂಡ, ಆ ಅಹಂಕಾರ ಅಳಿಯಬೇಕು ಅಂತಂದ್ರೆ ನಾನು ದೇಹವೂ ಅಲ್ಲ, ದಾಸೋಹಂ. ದೇಹ ಭಾವದ ಅಹಂಕಾರವನ್ನ ದಾಸೋಹ ಭಾವದಲ್ಲಿ ಅಳಿಸಿಬಿಟ್ಟು ಲಿಂಗ ಜಂಗಮಕ್ಕೆ ತೊತ್ತುಬೊಕ್ಕು ಜಂಗಮಲಿಂಗ ಪ್ರಸಾದಿಯಾದ. ಇಲ್ಲೂ ಕೂಡ ಅದೇ ಅರ್ಥ ಬರುವಂತಹ ರೀತಿಯಲ್ಲಿ ಅಂಗಳದೊಳಗೆ ಬಿದ್ದಗುಳ ನೆತ್ತಿಕೊಂಡಿಪ್ಪೆನೆಂದು. ಸೊ ಅವರು ಅದನ್ನ ಯಾವ ರೀತಿ ಬೇಕಾದ್ರೂ ಅವರು ಅಡಿಗೆ ಎಲ್ಲ ಬಡಿಸಿ ಮಾಡಿ ಆದ್ಮೇಲೆ ಮುಸ್ರೆ ಎತ್ತುವಂಥದ್ದಾಗ್ಲಿ ಅದಕ್ಕೂ ಹೊಂದುತ್ತೆ. ಅಥವಾ ಹೊರಗಡೆ ಪ್ರಸಾದದ ಕುಳಿಯಲ್ಲಿ ಪ್ರಸಾದದ ಕುಳಿಯೊಳಗೆ 12 ವರ್ಷ ನಿರಂತರ ಪ್ರಸಾದಿಯಾಗಿದ್ದ, ಅಲ್ಲಿಯೂ ಕೂಡ ಎರಡಕ್ಕೂ ಒಪ್ಪುವಂತಹ ರೀತಿಯಲ್ಲಿನೇ ಇಲ್ಲಿ ಡಿಸ್ಕ್ರಿಪ್ಷನ್ ಬರುವಂತದ್ದು. ಸೊ ಹಾಗಾಗಿ ವಿಚ್ ಎವರ್ ಇದರ್ ಆಫ್ ಇಟ್ ಕ್ಯಾನ್ ವರ್ಕ್ಔಟ್. ಕೂಡಲ ಚನ್ನ ಸಂಗಮ ದೇವರಲ್ಲಿ ಮರುಳಶಂಕರ ದೇವರ ಶ್ರೀಪಾದದ ಘನವನ್ನು ನಿಮ್ಮಿಂದ ಕಂಡು ಬದುಕಿದೆನು ಕಾಣ ಸಂಗನ ಬಸವಣ್ಣ ಅಂತ ಇಂತು ಚಿಕ್ಕದಣ್ಣಾಯಕರು ಹಿರಿಯದಣ್ಣಾಯಕರು ಮರುಳಶಂಕರ ದೇವರ ಘನವ ಕೊಂಡಾಡಿ ಪರಿಣಾಮಿಸುತ್ತಿರಲು ಆ ಮರುಳಶಂಕರ ದೇವರು ತಮ್ಮ ನಿಲುಕಡೆಯ ಗುಪ್ತ ಭಾವ ಪ್ರಕಟವಾಗಲು ಆ ಕಾಲಕ್ಕೆ ತಮ್ಮ ಮುಕ್ತಾಯದ ಕಾಲ ಸಮನಿಸಲು ನಿತ್ಯ ನಿರವಯದೊಳಗೆ ನಿರವಯವಾಗಲು ಆ ಪ್ರಸ್ತಾವದಳು ಪ್ರಭುದೇವರು ಬಸವರಾಜ ದೇವರೊಡನೆ ನಿರೂಪಿಸುವ ವಚನ. ಇಲ್ಲಿ ಏನಾಯ್ತು, ಯಾವಾಗ ಪ್ರಭುದೇವರು ಮರುಳಶಂಕರ ದೇವರ ನಿಜವಾದ ಘನತೆ, ಅವರ ನಿಜವಾದ ಸ್ವರೂಪ ಏನು ಅಂತದನ್ನ ತೋರಿಸ್ಕೊಟ್ಟ ತಕ್ಷಣ ಮರುಳಶಂಕರ ದೇವರು ಪ್ರಭುದೇವರಿಗೂ ಗೊತ್ತಾಗೋಯ್ತು. ಪ್ರಭುದೇವರಿಗೆ ಗೊತ್ತಾದ ತಕ್ಷಣ ಬಸವಣ್ಣ, ಚನ್ನಬಸವಣ್ಣ ಎಲ್ಲರಿಗೂ ತಿಳಿದು ಹೋಯ್ತು ಅಂತ ಅಂದ್ಬಿಟ್ಟು ಅಲ್ಲಿಂದ ಹಾಗೇನೆ ಅವರು ಬಯಲಾಗಿ ಹೋದ್ರು. ಅಂದರೆ ನಾನು ಇದ್ದಂತಹ ಆ ಸ್ಥಿತಿ ಯಾವುದನ್ನು ನಾನು ಮರೆಯಾಗಿ ಇಟ್ಟುಕೊಂಡಿದ್ನೋ, ಬಚ್ಚಿಟ್ಟುಕೊಂಡಿದ್ನೋ, ಅದು ಎಲ್ಲರಿಗೂ ಗೊತ್ತಾಗೋಯ್ತಲ್ಲ, ನಾನಿಲ್ಲಿಂದ ಐ ಆಮ್ ನಾಟ್ ಗೋಯಿಂಗ್ ಟು ಬಿ ಹಿಯರ್ ಅಂತ ಅಂದ್ಬಿಟ್ಟು ಅಲ್ಲಿಂದ ಹಾಗೆ ಬಯಲಾಗಿ ಹೋದ್ರು. ತಮ್ಮ ಅವತಾರ ಸಮಾಪ್ತಿಯನ್ನ ಸಜೀವವಾಗಿ ಸದೇಹಿಯಾಗಿ ಮಾಡಿಕೊಂಡರು ಅಂತಂದ್ಬಿಟ್ಟು ಇಲ್ಲಿ ಉಲ್ಲೇಖಿಸಿರುವಂಥದ್ದು. ದೇಹವನ್ನ ಇಟ್ಟುಕೊಂಡೇನೆ ಅವರು ಬಯಲಾಗಿ ಹೋದರು ಅಂತಂದ್ಬಿಟ್ಟು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಶೂನ್ಯ ಸಂಪಾದನೆಕಾರರು. ನಿತ್ಯ ನಿರವಯದೊಳಗೆ ನಿರವಯವಾಗಲು, ಬಯಲೊಳಗೆ ನಿತ್ಯ ಬಯಲೊಳಗೆ ಆ ಶಿವದೊಳಗೆ ತಾವೇ ಶಿವವಾಗಿ ಸದೇಹಿಯಾಗಿ ಅವರು ಅಲ್ಲಿ ಬಯಲಾಗಿ ಹೋದರು. ಆ ಪ್ರಸ್ತಾವದಳು ಪ್ರಭುದೇವರು ಬಸವರಾಜ ದೇವರೊಡನೆ ನಿರೂಪಿಸಿದ ವಚನ. ಕಾಮನ ಕಣ್ಣ ಮುಳ್ಳು ಕಳೆದು ಭೂಮಿಯ ತೈಲದ ಸೀಮೆಯ ಕೆಡಿಸಿ ಹೋಮವನರುಹಿ ದಕ್ಷನ ತಲೆಯ ನರಿದ ನಿಸ್ಸೀಮ ಶರಣರ ನಿಲವನರಿಯಬಹುದೇ? ಅರುವಿಂಗ ಸಾಧ್ಯ ಉಪಮೆಗೆ ಕಡೆಮುಟ್ಟದು ಕುಹೇಶ್ವರನ ಶರಣರೆಂತಹರೆಂಬುದ ಕಂಡ ಸಂಗನ ಬಸವಣ್ಣ. ಕಾಮವನ್ನ ಗೆದ್ದಿದ್ದಾರೆ ಅಂದರೆ ಯಾವ ದೇಹ ಲಾಲಸೆಗಳು ಕೂಡ ಅವರಿಗೆ ಇರುವಂಥದ್ದಲ್ಲ.
ಯಾವುದೇ ಆಸೆ ಆಕಾಂಕ್ಷೆಗಳು, ಕಾಮ ಅಂತಂದ್ರೆ ಕೇವಲ ಶಾರೀರಿಕವಾದಂತಹದ್ದು ಅಂತಾನೂ ಅಲ್ಲ. ಮನಸ್ಸಿಗೆ ಬರುವಂತಹ ಎಲ್ಲಾ ಕಾಮನೆಗಳು, ಎಲ್ಲ ಒಂದು ಲಾಡು ತಿನ್ನೋದ್ರಿಂದ ಹಿಡಿದು ಎಲ್ಲವೂ ಕಾಮವೇ. ಎನಿಥಿಂಗ್ ದಟ್ ಯು ಲೈಕ್, ಎನಿಥಿಂಗ್ ದಟ್ ಯು ಆರ್ ಡ್ರಾನ್ ಟು. ಆ ಕಾಮನ ಕಣ್ಣ ಮುಳ್ಳ ತೆಗೆದು ಕಳೆದು ಭೂಮಿಯ ತೈಲದ ಸೀಮೆಯ ಕೆಡಿಸಿ. ಈ ಪಂಚಭೂತಗಳು, ಪಂಚೇಂದ್ರಿಯಗಳು, ಇವುಗಳು ಯಾವ ಯಾವ ದಿಕ್ಕಿನಲ್ಲಿ ಎಳ್ಕೊಂಡು ಹೋಗ್ತಾ ಇರುತ್ತೆ. ಇದನ್ನ ನೋಡೋದಾ, ಇದನ್ನ ತಿನ್ನೋದಾ, ಅದನ್ನ ಯಾವುದನ್ನ ಆಸ್ವಾದಿಸಬೇಕು, ಆ ಎಲ್ಲ ಭೂಮಿಯ ತೈಲದ ಸೀಮೆಯ ಕೆಡಿಸಿ. ಪಂಚಭೂತಾತ್ಮಕವಾಗಿರುವಂಥ ಯಾವುದೂ ಕೂಡ ಅವರಿಗೆ ಅಂಟುವಂಥದ್ದಲ್ಲ. ಹೋಮವನರುಹಿ ದಕ್ಷನ ತಲೆಯ ನರಿದ. ಹೋಮವನರುಹಿ ಅಂತಂದ್ರೆ ಯಾವುದೇ ಒಂದು ಕಾಮಿಕವಾದಂತಹ ಆಸೆಗಳನ್ನ ಪೂರೈಸಿಕೊಳ್ಳುವುದಕ್ಕಾಗಿಯೇ ಮಾಡುವಂತಹ ಕಾರ್ಯಗಳು. ನಿಷ್ಕಾಮವಾಗಿ ಮಾಡುವಂತಹ ಕಾರ್ಯಗಳಲ್ಲ. ಯಾವುದೇ ಕಾಮನೆಗಳ ಪೂರ್ತಿಗಾಗಿ ಮಾಡುವಂಥದ್ದೆಲ್ಲವೂ ಕೂಡ. ಹೋಮ ಅಂತಂದರೆ ನಿಜವಾದ ಅರ್ಥದಲ್ಲಿ ಕೇವಲ ಒಂದು ಅಗ್ನಿಯ ಮುಂದೆ ಕೂತ್ಕೊಂಡು ಅಗ್ನಿಗೆ ತರ್ಪಣ ಹಾಕುವಂಥದ್ದೇ ಹೋಮ ಅಂತಲ್ಲ. ದಟ್ ಇಸ್ ನಾಟ್. ಯಾವುದೇ ಒಂದು ಆಸೆ ಪೂರ್ತಿಗಾಗಿ ಅದಕ್ಕೆ ನಿಷ್ಠೆಯಿಂದ ವಹಿಸಿಕೊಂಡು ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೂಡ ಹೋಮವೇ. If I want to earn a huge bank balance and I am going to be so focused on it that I am going to invest in multiple things, I am going to work, I am going to save, all of this that I am doing with the sole mindset and focus that I want to become rich, which is a desire to appease my body, to appease the desires of the world, the material aspects of it, ಅದೆಲ್ಲವೂ ಕೂಡ ಅದು ಹೋಮವೇ. ಬೆಂಕಿ ಮುಂದೆ ಕೂತ್ಕೊಂಡು ಹಾಕ್ತಾ ಇದ್ರೆ ಮಾತ್ರನೇ ಅಂತೇನಲ್ಲ. ಹೋಮವನರುಹಿ ಕಾಮನೆಗಳ ನಿಮಿತ್ತದಿಂದಾಗಿ ಮಾಡತಕ್ಕಂತಹ ಪ್ರತಿಯೊಂದು ಕೆಲಸಗಳನ್ನೂ ಕೂಡ, ಅದೆಲ್ಲವೂ ಯಾವುದೂ ಕೂಡ ಆಸೆ ಲಾಲಸೆಗಳಿಂದ ಮಾಡ್ತಾ ಇರುವಂತಹ ಕೆಲಸಗಳೆಲ್ಲವನ್ನೂ ಕೂಡ ಬಿಟ್ಟು ದಕ್ಷನ ತಲೆಯ ನರಿದ. ಅಂದರೆ ಆ ಅಹಂಕಾರ, ಅಹಂಭಾವ. ದಕ್ಷನ ಕತೆ ಗೊತ್ತಿರುವಂತದ್ದೇನೆ ಎಲ್ಲರಿಗೂ. ದಕ್ಷನಲ್ಲಿ ಆ ಕಥೆಯ ಭಾವ ಇರುವಂತದ್ದೇನು. ವೀರಭದ್ರದೇವರು ಹೋಗ್ಬಿಟ್ಟು ದಕ್ಷನ ತಲೆಯನ್ನ ಕತ್ತರಿಸಿದ್ರು ಅಂತಂದ್ರೆ ಆ ಭಾವ, ಆ ಅಹಂಕಾರವನ್ನ ಕಳೆದದ್ದು. ಆ ನಂತರ ಶಿವ ಹೋಗಿ ಮೇಕೆ ತಲೆಯನ್ನ ದಯಪಾಲಿಸಿದ್ರು. ಸದಾ ಕಾಲ ಆ ಅಹಂಕಾರ ಅನ್ನೋದು ಯಾವ ಒಂದು ಅಂತ್ಯವನ್ನ ಕಾಣಿಸುತ್ತೆ ಅನ್ನೋದರ ಒಂದು ನೆನಪು ನಿನಗೆ ಸದಾ ಪ್ರತಿಯೊಬ್ಬರಿಗೂ ದ್ಯೋತಕವಾಗಿ ಇರಬೇಕು ಅಂತ ಅಂದ್ಬಿಟ್ಟು ದಕ್ಷನ ತಲೆಯ ನರುಹಿದ ಅಂತಂದ್ರೆ ಆ ಅಹಂಭಾವವನ್ನ ಕಳೆದಂತಹ ನಿಸ್ಸೀಮ ಶರಣರ ನಿಲವನರಿಯಬಹುದೇ ಅರುವಿಂಗ ಸಾಧ್ಯ ಉಪಮೆಗೆ ಕಡೆ ಮುಟ್ಟದು ಗುಹೇಶ್ವರನ ಶರಣರೆಂತಹರೆಂಬುದ ಕಂಡ ಸಂಗನ ಬಸವಣ್ಣ. ಇದಕ್ಕೆ ಬಸವರಾಜ ದೇವರು ನಿರಾಕಾರವಾಗಿದ್ದ ಪ್ರಾಣವು ನಿರವನ ಇದುವುದು ಸಾಮ್ಯವಲ್ಲದೆ ಕಾಯವೆಂಬ ಜಡನು ನಿರ್ವಯಲಹ ಭೇದವೆಂತೆಂದು ಪ್ರಭುದೇವರ ಬೆಸಗೊಂಬ ಪ್ರಸ್ತಾವದ ವಚನ. ಪ್ರಾಣವನ್ನ ಆತ್ಮದಲ್ಲಿ ನೆಲೆಗೊಳಿಸಿಕೊಂಡು ಆ ಆತ್ಮ ಭಾವದಲ್ಲಿ ನಿಂತು ಆತ್ಮವನ್ನ ಶಿವನೊಡನೆ ಸೇರಿಸಿ ಶಿವನೇ ಆಗಿ ಬಿಡುವಂಥದ್ದು ಒಂದು. ಅಂದರೆ ಸದೇಹಿಯಾಗಿ ಹೇಗೆ ಬಯಲಾದರೂ ದೇಹವನ್ನ ಬಿಟ್ಟು, ದೇಹವನ್ನ ಕಳಚಿ ಪ್ರಾಣ ಶಿವನಲ್ಲಿ ಏಕವಾಗಿ ಹೋಯಿತು ಅಂತಂದ್ರೆ ಅದನ್ನ ನಂಬಬಹುದು. ಯಾಕೆಂದ್ರೆ ಜಡವಾಗಿರುವಂತಹ ದೇಹ ಬಿದ್ದು ಹೋಯಿತು. ದೇಹ ತಾನಲ್ಲದಿರುವಂತಹ ಆ ಶರಣ ಆತ್ಮ ಭಾವದಲ್ಲಿ ನಿಂತಿರುವುದರಿಂದ ಆತ್ಮವೇ ಶಿವನಾಗಿ ತಾನು ಶಿವನಾದ. ಇವರು ಹೇಗೆ ಸದೇಹಿಯಾಗಿ ಬಯಲಾದರು ಅನ್ನುವುದು ಬಸವರಾಜ ದೇವರ ಕೌತುಕ. ಇಲ್ಲಿ ಲಿಂಗದಲ್ಲಿ ಅರ್ಪಿತ ಕಾಯದ ಸುಖವು ಲಿಂಗದಲ್ಲಿ ಲೀಯವಾಯಿತೆಂದರೆ ಅಂಗವ ಲಿಂಗದಲ್ಲಿ ಮತ್ತೆ ನಿಕ್ಷೇಪಿಸಿಹೆನೆಂಬ ಕಾರಣವೇಕಯ್ಯ ಶರಣಂಗೆ.
ಪ್ರಾಣವ ಲಿಂಗದಲ್ಲಿ ಸವಿಸಿ ನಿರವಯವಾಗಬಹುದಲ್ಲದೆ ಕರ್ಮದಿಂದಾದ ಕಾಯವ ಸವಿಸಿ ಸಯವಪ್ಪ ಪರ್ಯಂತು ಹೇಳಯ್ಯ. ಕೂಡಲ ಸಂಗಮ ದೇವ, ನಿಮ್ಮ ಶರಣರು ಕಾಯಗೊಂಡಿದ್ದು ನಿರ್ಮಾಯರಾಗಿಪ್ಪುದನೊಮ್ಮೆ ಹೇಳಯ್ಯ ನಿಮ್ಮ ಧರ್ಮ. ಸದೇಹಿಯಾಗಿ, ಇದರಲ್ಲಿ ಒಟ್ಟು ವಾಟ್ ಇಸ್ ದ ಎಸೆನ್ಸ್ ಆಫ್ ದಿಸ್ ಅಂತಂದ್ರೆ, ಸದೇಹಿಯಾಗಿ ಹೇಗೆ ಮರುಳಶಂಕರ ದೇವರು ಬಯಲಾದರು. ಕರ್ಮದಿಂದ ಆದ ಕಾಯ, ಕಾಯ ಈ ಪಂಚೇಂದ್ರಿಯಗಳು ಹುಟ್ಟು ಈ ದೇಹ ಬಂದದ್ದು ಎಲ್ಲಿಂದ? ಯಾವುದೋ ಎರಡು ಜೀವಗಳು ಸಂಧಿಸಿ ಪ್ರತಿಸ್ಪಂದಿಸಿ ಸೇರಿ ನಂತರ ಆದಂತಹ ಈ ದೇಹ ಆಗಿರುವುದಾದರೂ ಕೂಡ ಏನು? ಪಂಚಭೂತಗಳು. ಉಸಿರಾಟ ಇದೆ, ಪಚನಕ್ಕೆ ಅಗ್ನಿ ಇದೆ, there is that liquid aspect in the body, there is the earthly aspect of the body. ಎಲ್ಲ ಈ ಚರ್ಮಗಳು, ಇದೆಲ್ಲ ಅವಯವಗಳು ಎಲ್ಲ ಏನೇನಿದೆಯೋ ಪಂಚಭೂತಾತ್ಮಕವಾಗಿರುವಂತಹ ಈ ದೇಹ ಬಯಲಾಗಬೇಕಾಗಿರುವಂಥದ್ದು ಈ ಪಂಚಭೂತಾತ್ಮಕವಾದ ಈ ಜಡವಾದ ದೇಹವನ್ನ ಬಿಟ್ಟು ಬಯಲಾಗಬೇಕೇ ಹೊರತು ಅದು ಹೇಗೆ? ಈ ಶರಣರು ಯಾವ ರೀತಿ ಆ ದೇಹ ಸಮೇತರಾಗಿ ಅವರು ನಿರವಯಲನ್ನ ಪಡೆದರು ಅನ್ನೋದನ್ನ ಬಸವಣ್ಣನವರು ಇಲ್ಲಿ ಕೇಳ್ತಾ ಇರೋದಕ್ಕೆ ಇಲ್ಲಿ ಪ್ರಭುದೇವರು ಹೇಳುವುದು ಅಂತಂದ್ಬಿಟ್ಟು ಗೌಳ ರಾಗದಲ್ಲಿ ಒಂದು ಪದವನ್ನೇ ಹಾಕ್ಬಿಟ್ಟಿದ್ದಾರೆ ಶೂನ್ಯ ಸಂಪಾದನೆಕಾರರು. ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ನಾ ಪದವನ್ನ ಓದ್ತೇನೆ, ಬಟ್ ಇದರಲ್ಲಿ ಎಸೆನ್ಸ್ ಏನು ಅಂತಂದರೆ, ನಿಜವಾದ ಶರಣನಾದಂಥವನು ದೇಹ ಭಾವವನ್ನ ಹೊಂದಿಲ್ಲದೆ ಇರುವುದರಿಂದಾಗಿ ಸದೇಹಿಯಾಗಿಯೇ ಅವರು ಬಯಲನ್ನ ನಿರ್ಬಯಲಾಗುವಂತಹ ಶಕ್ತಿಯನ್ನ, ಕ್ಷಮತೆಯನ್ನ ಹೊಂದಿದ್ದಾರೆ ಅನ್ನುವ ಒಂದು ಮಾತನ್ನ ಪ್ರಭುದೇವರು ಈ ಪದದಲ್ಲಿ ನಿರೂಪಿಸ್ತಾರೆ. That you can really attain that oneness with this body, because he does not identify himself with the body at all. ಪರಮಹಂಸ ಯೋಗಾನಂದರದ ದ ಆಟೋಬಯೋಗ್ರಫಿ ಆಫ್ ಅ ಯೋಗಿ ಓದಿರೋ ಅಂಥವರಿಗೆ ಇದಕ್ಕೆ ನಿದರ್ಶನಗಳಾಗಿ ಸುಮಾರಷ್ಟು ಅದರಲ್ಲಿ ಉಲ್ಲೇಖಗಳು ನಿಮಗೆ ಸಿಗತ್ತೆ. ಇಫ್ ಯು ಹ್ಯಾವ್ ರೆಡ್ ದ ಆಟೋಬಯೋಗ್ರಫಿ ಆಫ್ ಅ ಯೋಗಿ ಆಫ್ ಪರಮಹಂಸ ಯೋಗಾನಂದ, ಟು ವಾಟ್ ಎಕ್ಸ್ಟೆಂಟ್ ಇಟ್ ಇಸ್ ಗೋಯಿಂಗ್ ಟು ಬಿ ಟ್ರೂ, ಇಟ್ಸ್ ಆಲ್ವೇಸ್ ಡಿಬೇಟಬಲ್. ಅವರು ಪರಮಹಂಸ ಯೋಗಾನಂದರು ಕೂಡ ತಮ್ಮ ಆಟೋಬಯೋಗ್ರಫಿ ಆಫ್ ಯೋಗಿನಲ್ಲಿ ಹೇಳಿರುವಂತದ್ದು ತುಂಬಾ ಒಳ್ಳೊಳ್ಳೆ ವಿವರಗಳೆಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರುವಂತಹ ಒಂದು ಅಭೂತಪೂರ್ವವಾದಂತಹ ಕೆಲವು ವಿವರಗಳು ಆಶ್ಚರ್ಯದಾಯಕವಾಗಿ ಕಂಡರೂ ಕೂಡ ಅದರ ಸತ್ಯಾಸತ್ಯತೆಗಳನ್ನ ಅನುಭವಕ್ಕೆ ತಂದುಕೊಟ್ಟಿದ್ರೆ ಏನಾದ್ರೂ ಹೇಳಬಹುದಿತ್ತೇನೋ. Otherwise, it is just a recorded instance and we will have to take it like that unless somebody has experienced it and, But ಅದಕ್ಕೆ ಸಮನಾಗಿ ಇಲ್ಲಿ ಮರುಳಶಂಕರ ದೇವರ ಈ ಒಂದು ಪ್ರಸ್ತಾಪವನ್ನ ಕೂಡ ನಾವು ನೋಡಬಹುದು. ಇದರಲ್ಲಿ ಅವರು ಹೇಳುವಂಥದ್ದು, ಕರ್ಮ ಕಾಯನು ಅಲ್ಲ, ಕರ್ಮ ಮೂರುತಿಯಲ್ಲ, ಪರಬ್ರಹ್ಮನನು ನುಡಿವಲ್ಲಿ ತಾನಿಲ್ಲದ ನಿರ್ಮೋಹಿ. ಮಾತೆ ಪಿತರುದರದಲ್ಲಿ ಜಾತ ಜನಿತನು ಅಲ್ಲ, ಶ್ವೇತ ಪೀತ ಕಪೋತ ಷಡುವರ್ಣ ರಹಿತ, ನವಮಾಸ ತುಂಬಿದ ಮೂರುತಿ ತಾನಲ್ಲ, ಅವಿರಳ ಲಿಂಗದ ಕಳೆಯ ಬಿಂದು ತಾನೇ. ಅವಿರಳ ಲಿಂಗದ ಕಳೆಯ ಬಿಂದು, ಸಾಕ್ಷಾತ್ ಶಿವಸ್ವರೂಪವೇ ತಾನು ಅಂತ ತಿಳ್ಕೊಂಡಿರುವಂಥವನು, ಅದನ್ನ ಅರಿತುಕೊಂಡಿರುವಂಥವನು. ಮಾತೆ ಪಿತರುದರದಲ್ಲಿ ಜಾತ ಜನಿತನು ಅಲ್ಲ, ಆ ದೇಹ ತಂದೆ ತಾಯಿಗಳ ಮುಖಾಂತರ ತಾಯಿಯ ಗರ್ಭದಿಂದ ಬಂದಿರುವಂಥದ್ದು, ನವಮಾಸಗಳು ತಾಯಿಯ ಒಳಗಡೆ ಇದ್ದು ಬಂದಿರುವಂತಹ ಆ ದೇಹವೂ ಕೂಡ ತಾನಲ್ಲ ಅಂತ ತಿಳ್ಕೊಂಡಿರುವಂಥವನು. ನವಮಾಸ ತುಂಬಿದ ಮೂರುತಿ ತಾನಲ್ಲ, ನಡೆಯ ಕಲಿವಲ್ಲಿ ನೋಡಿಳೆಯ ಹಂಗಿಗನಲ್ಲ, ನಡೆಯುವಾಗ ಅವನಿಗೆ ಭೂಮಿಯ ಹಂಗಿದೆ ಅಂತಾನು ಕೂಡ ಇಲ್ಲ. He is not dependent on the earth. He is not someone who is encaptured, who is encompassed, who is encased within these 5 primordial elements. ಪಂಚಭೂತಗಳ ಒಂದಿಗಿನ ತನ್ನ ಆ ಒಂದು
ಐಡೆಂಟಿಟಿನ ಕೂಡ ಅವನು ಪಂಚಭೂತಗಳೊಂದಿಗೆ ಇಟ್ಟುಕೊಂಡಿರುವಂತದ್ದಲ್ಲ. ನಡೆಯ ಕಲಿವಲ್ಲಿ ನೋಡು ಇಳೆಯ ಹಂಗಿಗನಲ್ಲ, ಇಳೆ ಭೂಮಿ ಹಂಗಿಗನಲ್ಲ, ಭೂಮಿಗೆ ಅವನಿಗೆ ಏನು ಹಂಗಿಲ್ಲ ನಡೆಯುವಾಗಲೂ ಕೂಡ. ನುಡಿಯ ಸಡಗರ ನಾದ ಬಿಂದುವಲ್ಲ, ಪದುಮ ಪರಿಮಳ ಕೆರಗುವ ಭ್ರಮರ ತಾನಲ್ಲ, ಭುವನ ಕುಳವನೆ ಗೆಲಿದ ನಿಭ್ರಾಂತ ಶರಣ. ಯಾವ ಭ್ರಾಂತಿಯೂ ಇಲ್ಲ. He has no delusions, he has no illusions. Nothing can delude him. He cannot be confused with anything. ಜಾಗ್ರತ್ ಸ್ವಪ್ನ ಸುಷುಪ್ತಿಯಾಗು ಅನಿಮಿಷನಲ್ಲ, ಆಗಮ ಕುಳದಲಾದ ಭೋಗಿಯಲ್ಲ, ತೇಜಸ ರಂಜನೆಯ ಗಣಿತ ಗುಣಿತನು ಅಲ್ಲ, ಸಹಜ ನಿತ್ಯನು ತಾನಭೇದ್ಯ ಶರಣ. ಬಿಂದು ಕಳೆಯಾದ ಸುಖದ ನಯನ ಸಂಪರ್ಕನಲ್ಲ, ಒಂದು ಚಂದದಲ್ಲಿ ಕಂದ ಮೂಲವ ಗೆಲಿದ ಸಂದಳಿದ ಸಯದ ಸುಖವನೊಂದು ಮಾಡಿ, ತ್ರಿಬಂಧ ಭೇದವ ಗೆಲಿದ ನಿಷ್ಕಾಮಿ ಶರಣ. ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಯಾವುದೇ ಒಂದು ತ್ರಿಪೀಡೆಗಳು ಕೂಡ ಅವನನ್ನ ಬಂಧಿಸಿರುವಂತದ್ದಲ್ಲ. ಚಂದ್ರಧರನೂ ಅಲ್ಲ, ಚಂದ್ರ ರೂಪನೂ ಅಲ್ಲ, ನಾಮರೂಪಾತ್ಮಕವಾಗಿರುವಂಥದ್ದು ಯಾವುದೂ ಕೂಡ ಅಲ್ಲ. ನಾಮರೂಪಗಳಿಗೆ ಅತೀತನಾಗಿರುವಂಥವನು. ಚಂದ್ರಧರನೂ ಅಲ್ಲ, ಚಂದ್ರ ರೂಪನೂ ಅಲ್ಲ, ಇಂದ್ರ ಚಾಪದ ಪರಿಯ ಪ್ರಭಾವನಲ್ಲ. ನಾಟ್ ಲೈಕ್ ರೈನ್ಬೋ. ಇಂದ್ರ ಚಾಪ ಅಂತಂದ್ರೆ ರೈನ್ಬೋ. ಯಾವುದೋ ಒಂದು ಮಳೆ ಬಂತು, ಸೂರ್ಯ ಬಂತು, ಆಗ ಮೂಡುವಂತಹ ಇಂದ್ರಚಾಪ ಅಲ್ಲ. ಹಿ ಇಸ್ ನಾಟ್ ಡಿಪೆಂಡೆಂಟ್, ಹಿ ಇಸ್ ನಾಟ್ ದ ರಿಸಲ್ಟ್, he is not the outcome. ಇಂದ್ರ ಚಾಪದ ಪರಿಯ ಪ್ರಭಾವನಲ್ಲ, ಭೃಂಗ ನುಂಗಿದ ರುಚಿಯ ನೊಂದು ಮಾಡಿ ಗುಹೇಶ್ವರ ಲಿಂಗದಲ್ಲಿ ಹಂಗಳಿದ ಶರಣ. ಹೀಗಿರುವಂತಹವನು ಮಾತ್ರ ಸದೇಹಿಯಾಗಿಯೇ ಬಯಲನ್ನ ಒಪ್ಪಬಹುದು, ಬಯಲಾಗಬಹುದು ಅನ್ನುವುದನ್ನ ಪ್ರಭುದೇವರು ನಿರೂಪಿಸಿ ತೋರಿಸಿದ ನಂತರ ಹಿಂಗೆ ಇಂದು ಪ್ರಭುದೇವರು ಮರುಳಶಂಕರ ದೇವರ ಶರಣತ್ವದ ಮಹಾತ್ಮೆಯನ್ನು ನಿರೂಪಿಸಲು ಇದಕ್ಕೆ ಬಸವರಾಜ ದೇವರು ನೋಡಿ, ಇದೆಲ್ಲೋ ಕ್ಲೋಸ್ ಆಗೋಯ್ತು. ಆ ವಚನ ಇಲ್ಲೇ ಬರೆದಿದೆ, ಹೇಗಿದ್ರು ಇದನ್ನೇ ಹೇಳ್ತೇನೆ. ಓಕೆ, ಬಂತು. ಅಯ್ಯ ನಿಮ್ಮ ಶರಣರು ಪರಮ ಸುಖಿಗಳಯ್ಯ, ಅಯ್ಯ ನಿಮ್ಮ ಶರಣರು ಕಾಯವೆಂಬ ಕರ್ಮ ಹೊದ್ದದ ನಿಷ್ಕರ್ಮಿಗಳಯ್ಯ, ಅಯ್ಯ ನಿಮ್ಮ ಶರಣರು ಮನದಲ್ಲಿ ನಿರ್ಲೇಪ ಜ್ಞಾನಿಗಳಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಶರಣರ ಘನವ ನೆನಗೆ ಹೇಳಲು ನಾನು ಕೇಳಲೆಂಬದೆ ನಮೋ ನಮೋ ಎನ್ನುತ್ತಿರ್ದೆನು ಕಾಣ ಪ್ರಭುವೆ. ಎಂಥ ಸದಾಕಾಲ ಆ ಸಚ್ಚಿದಾನಂದ ಘನವೇ ತಾನಾಗಿರುವಂಥವರು ನಿಮ್ಮ ಶರಣರು. ಅವರ ಮಹಿಮೆ ಎಂಥದ್ದು, ಅವರ ಪ್ರಭಾವಗಳೆಂಥದ್ದು, ಅವರು ಏನೆಲ್ಲ ಸಾಧಿಸಿ ಬಿಡಬಹುದು ಅದೆಲ್ಲವನ್ನ ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಆಲ್ ಐ ಕ್ಯಾನ್ ಡೂ ಇಸ್ ಐ ಕ್ಯಾನ್ ಜಸ್ಟ್ ಸರೆಂಡರ್ ಟು ದಿಯರ್ ಗ್ರೇಟ್ನೆಸ್. ಇದನ್ನ ಇಂತು ಮರುಳಶಂಕರ ದೇವರ ಘನವನ್ನು ಪ್ರಭುದೇವರು ಬಸವರಾಜ ದೇವರು ಕೊಂಡಾಡುತ್ತಿರಲು ಅಲ್ಲಿ ಚಿಕ್ಕದಣ್ಣಾಯಕರು ಭಿನ್ನಯಿಸಿದ ಪ್ರಸ್ತಾವದ ವಚನ. ಅದಕ್ಕೆ ಚಿಕ್ಕದಣ್ಣಾಯಕರು ಇವರು ಚನ್ನಬಸವಣ್ಣನವರು ಹೇಳುವಂತ ವಚನ, ಆದಿಯಲ್ಲಿ ಹುಟ್ಟಿತಲ್ಲ ಅನಾದಿಯಲ್ಲಿ ಬೆಳೆಯಿತಲ್ಲ, ಮೂರ್ತಿಯಲ್ಲಿ ನಿಂದುದಲ್ಲ ಅಮೂರ್ತಿಯಲ್ಲಿ ಭಾವಿಯಲ್ಲ, ಅರಿವಿನೊಳಗೆ ಅರಿದುದಲ್ಲ ಮರಹಿನೊಳಗೆ ಮರೆದುದಲ್ಲ, ಎಂತಿರ್ದುದಂತೆ ಬ್ರಹ್ಮ ನೋಡ. ಹೇಗಿದೆಯೋ ದಟ್ ಇಸ್ ವಾಟ್ ಇಟ್ ಇಸ್. ಬ್ರಹ್ಮ ಆ ಆತ್ಮವನ್ನ ಬ್ರಹ್ಮವನ್ನ ಯಾವ ರೀತಿ ಹೇಳುವಂತಹದ್ದು? ಇಟ್ ಈಸ್ ವಾಟ್ ಇಟ್ ಈಸ್ ಅಂತ ಹೇಳಬೇಕಷ್ಟೇನೆ. Is it this? Is it this? Is it this? And anything of an attribute that you try to put onto it is a simplification of that Brahma. You can't explain it. It is beyond explanation. There are no words to describe. Word na haaki adanna describe ಮಾಡ್ಲಿಕ್ಕೆ ಹೋದ್ವಿ ಅಂತಂದ್ರೆ ಅದು ಸಿಂಪ್ಲಿಫೈ ಆಗೋಯ್ತು ಅಂತ ಅಂದ್ಬಿಟ್ಟು. It is like that quantum mechanics, uncertainty principle, Heisenberg's. You cannot determine the location. If you try to impact that, it has already changed. You have already messed with it. You have already manipulated it. So, ಹೇಗಿದೆಯೋ ಎಂತಿರ್ದುದಂತೆ ಬ್ರಹ್ಮ ನೋಡ.
However it is, that is what it is. ಮನ ಮನ ಲೀಯವಾಗಿ ಘನ ಘನ ಒಂದಾದಡೆ ಮತ್ತೆ ಮನಕ್ಕೆ ವಿಸ್ಮಯವ ಮಾಡಲುಂಟೆ. ಕೂಡಲ ಚನ್ನ ಸಂಗನ ಶರಣರು ಕಾಯವೆಂಬ ಕಂಥೆಯ ಕಳೆಯದೆ ಬಯಲಾದಡೆ ನಿಜವೆಂದೇ ಪರಿಣಾಮಿಸಬೇಕಲ್ಲದೆ ಅಂತೆಂತೆನಲುಂಟೆ ಸಂಗನ ಬಸವಣ್ಣ. ಅದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿದೆ? ದೇಹಿಯಾಗಿನೇ ಅವರು ಆ ನಿರವಯಲನ್ನ ನಿಜ ಪದವನ್ನ ಅವರು ಸೇರಿಕೊಂಡ್ರಂತಾರೆ, ಸಶರೀರರಾಗಿಯೇ ಸೇರಿಕೊಂಡ್ರು ಅಂತಂದ್ರೆ ಇಟ್ ಈಸ್ ಬಿಲೀವಬಲ್. ಯು ನೀಡ್ ನಾಟ್ ಬಿ ಸರ್ಪ್ರೈಸ್ಡ್ ಅಬೌಟ್ ಇಟ್ ಅಂತ ಅಂದ್ಬಿಟ್ಟು ಚನ್ನಬಸವಣ್ಣನವರು ಬಸವಣ್ಣನವರಿಗೆ ಹೇಳುವಂತಹ ಪ್ರಸ್ತಾಪ. ಇಲ್ಲಿಗೆ ಮರುಳಶಂಕರ ದೇವರ ಸಂಪಾದನೆ ಮುಗಿದು ನಾವು ಪ್ರಭುದೇವರ ಪಾದಪೂಜೆಗೆ ಬರ್ತೇವೆ. ಇಂತು ಮರುಳಶಂಕರ ದೇವರು ನಿರವಯಲ ಸಮಾಧಿಯ ನೈದಿದ ಮಹಾತ್ಮೆಯನ್ನು ಪ್ರಭುದೇವರು, ಬಸವರಾಜ ದೇವರು, ಚನ್ನಬಸವಣ್ಣ ಮೊದಲಾದ ಎಲ್ಲಾ ಶಿವಗಣಗಳು ಕೊಂಡಾಡುತ್ತಾ ಪರಮ ಹರುಷಿತರಾಗಿ ಆ ಪ್ರಭುದೇವರು ಬಸವರಾಜ ದೇವರ ಪರಿಮತ ಗೃಹಕ್ಕೆ ವಿಜಯಂಗೈದಿದ ಪ್ರಸ್ತಾವದ ವಚನ. ಇಲ್ಲಿಂದ ಬಸವಣ್ಣನವರು ಎಲ್ಲರೂ ಕೂಡ ಪ್ರಭುದೇವರನ್ನ ತಮ್ಮ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮನದೊಡೆಯ ನೆನ್ನ ಮನೆಗೆ ಬಂದಡೆ ಕನಕದ ತೋರಣವ ಕಟ್ಟಿ ಷಡು ಸಮಾರ್ಜನೆಯಂ ಮಾಡಿ ರಂಗವಾಲಿಯ ನಿಕ್ಕಿ ಉಘೆ ಚಾಂಗು ಫಲ ಎಂಬೆನು. ಕೂಡಲ ಸಂಗಮ ದೇವ ನಿಮ್ಮ ಶರಣರು ಬಂದಡೆ ಉಬ್ಬಿ ಕೊಬ್ಬಿ ನಲಿನಲಿದಾಡುವೆನು. ಪರಿಮಿತಕ್ಕೆ ನಡೆತಂದು ಪರುಷದ ಸಿಂಹಾಸನದ ಮೇಲೆ ಪರಮಗುರು ಮೂರ್ತಿಗೊಂಡಿರಲು ಪರಮಾನಂದ ಜಲದಿಂದ ಪಾದಾರ್ಚನೆಯ ಮಾಡಿ ದಿವ್ಯ ಗಂಧವೆಂಬ ಸುಗಂಧಮಂ ಲೇಪಿಸಿ. ಇಲ್ಲ, ಅದನ್ನ ಮುಂದೆ ಹೇಳ್ತಾನೆ, ಈ ವಚನಕ್ಕೆ ಮುಂದೆ ಬರ್ತಾನೆ. ಮನದೊಡೆಯ ನೆನ್ನ ಮನೆಗೆ ಬಂದಡೆ ಕನಕದ ತೋರಣವ ಕಟ್ಟಿ ಷಡು ಸಮ್ಮಾರ್ಜನೆಯಂ ಮಾಡಿ, ಚಿನ್ನದ ತೋರಣಗಳನ್ನೆಲ್ಲಾ ಕಟ್ಟಿ ಷೋಡಶೋಪಚಾರಗಳನ್ನೆಲ್ಲಾ ಮಾಡಿ ರಂಗವಾಲಿಯ ನಿಕ್ಕಿ ಉಘೆ ಚಾಂಗು ಫಲ ಎಂಬೆನು. ಎಲ್ಲ ಉಘೆ ಉಘೆ ಅನ್ಕೊಂಡು ಅನೌನ್ಸ್ಮೆಂಟ್ ಆಗುತ್ತಲ್ಲ, ಅದೆಲ್ಲವನ್ನ ನಾನ್ ಮಾಡ್ತೇನೆ. ಐ ವಿಲ್ ಅನೌನ್ಸ್. ನನ್ನ ಮನಸ್ಸಿನ ಒಡೆಯ, ನನ್ನ ಪ್ರಾಣದ ಒಡೆಯ ನನ್ನ ಮನೆಗೆ ಬಂದಿದ್ದಾನೆ. ಆ ಶರಣಸತಿ ಲಿಂಗಪತಿ ಭಾವ ಎಷ್ಟು ಚೆನ್ನಾಗಿ ವ್ಯಕ್ತವಾಗುತ್ತೆ. ತನ್ನ ಪ್ರಿಯಕರ ಮನೆಗೆ ಬಂದ ಅಂತಂದ್ರೆ ಏನೇನೆಲ್ಲ ರಂಗೋಲಿ ಇಟ್ಟು ಇದನ್ನೆಲ್ಲ ಮಾಡಿ ನಾನ್ ಮಾಡ್ತೇನೆ ಅಂತ ಅಂದ್ಬಿಟ್ಟು. ಸೊ ಕೂಡಲ ಸಂಗಮ ದೇವ ನಿಮ್ಮ ಶರಣರು ಬಂದಡೆ ಉಬ್ಬಿ ಕೊಬ್ಬಿ ನಲಿನಲಿದಾಡುವೆನು. ಐ ಆಮ್ ಗೋಯಿಂಗ್ ಟು ಡ್ಯಾನ್ಸ್ ವಿತ್ ಜಾಯ್. ಇಂತು ಪ್ರಭುದೇವರು ಬಸವರಾಜ ದೇವರ ಮಠಕ್ಕೆ ವಿಜಯಂಗೈಯಲು ಮುತ್ತಿನ ತೋರಣಮಂ ಕಟ್ಟಿ ದೇವಾಂಗ ವಸ್ತ್ರಮಂ ನಡೆಮಡೆಯಂ ಹಾಸಿ ನವರತ್ನ ಖಚಿತದಿಂದೆಸೆವ ಮೇಲುಕಟ್ಟಂ ಕಟ್ಟಿ ಷಡು ಸಮಾರ್ಜನೆ ರಂಗವಾಲಿಯ ನಿಕ್ಕಿ ಪಂಚ ಮಹಾವಾದ್ಯಗಳೊಡನೆ ಕಳಶ ಕನ್ನಡಿಯಿಂದಿರುಗೊಂಡು ಮುತ್ತು ಮಾಣಿಕ್ಯದಾರತಿಗಳಂ ಪಿಡಿದೆತ್ತಿ ಮಂಗಳ ಸ್ವರದಿಂ ಪಾಡಿ ಪರಮ ಹರುಷದಿಂ ಆ ಬಸವರಾಜ ದೇವರು ಕೈಗುಡೆ ಮಡಿವಾಳ ಮಾಚಿ ತಂದೆಗಳು ಪಾಯವಧಾರೆಂದು ಉಗ್ಗಡಿಸೆ ಸೊಡ್ಡಾಳ ಬಾಚರಸರ ಹೆಗಲ ಮೇಲೆ ಹಸ್ತಮಂ ಮಡಗಿ ಚನ್ನಬಸವರಾಜ ದೇವರೊಡನೆ ನಸುನಗೆಯಂ ಪ್ರಸಂಗಿಸುತ್ತ ಏಕಾಂತದ ಮಠಕ್ಕೆ ವಿಜಯಂಗೈದು ಮೂರ್ತಿಗೊಂಡಲ್ಲಿ ಎಷ್ಟು ಚೆನ್ನಾಗಿ ಅಲ್ಲಮ ಪ್ರಭುಗಳನ್ನ ಮನೆ ಒಳಗಡೆ ಕರ್ಕೊಂಡು ಹೋದ್ರು ಅನ್ನೋದನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ. ಎಲ್ಲ ಮುತ್ತಿನ ಆರತಿಯನ್ನ ಎತ್ತಿ ಅವರಿಗೆ ಆರತಿ ಮಾಡಿ ಅವರನ್ನ ಒಳಗಡೆ ಕರ್ಕೊಂಡ್ಬನ್ನಿ ಅಂತ ಇದ್ರೆ, ಇಲ್ಲಿ ಮಡಿವಾಳ ಮಾಚಿ ದೇವರು ಅನೌನ್ಸ್ಮೆಂಟ್ ಮಾಡ್ತಾ ಇದ್ರೆ ಅಲ್ಲಮ ಪ್ರಭು ದೇವರು ಮೆಲ್ಲಗೆ ಮೆಲ್ಲಗೆ ನಡ್ಕೊಂಡು ತಮ್ಮ ಕೈಯನ್ನ ಸೊಡ್ಡಾಳ ಬಾಚರಸರ ಹೆಗಲ ಮೇಲೆ ಇಟ್ಕೊಂಡು ಮೆಲ್ಲಗೆ ನಡ್ಕೊಂಡು ಅವ್ರ ಹೆಗಲ ಮೇಲೆ ಕೈ ಇಟ್ಕೊಂಡು ಒಂದು ಕಡೆ ಚನ್ನಬಸವಣ್ಣನವ್ರನ್ನ ಮಾತಾಡಿಸ್ತಾ ಇದ್ದಾರೆ, ನಗುತ್ತಾ ಇದ್ದಾರೆ. ಹೀಗೆ ಮಾಡ್ಕೋತಾ ಏಕಾಂತದ ಮಠಕ್ಕೆ ವಿಜಯಂಗೈದು ಮೂರ್ತಿಗೊಂಡಲ್ಲಿ ಬಸವರಾಜ ದೇವರು ಆ ಪ್ರಭುದೇವರ ಶ್ರೀಪಾದಾರ್ಚನೆಯಂ ಮಾಡಿದ ಪ್ರಸ್ತಾವದ ವಚನ. ಇಲ್ಲಿಗೆ ಅವರ ಪ್ರಭುದೇವರ ಪಾದ ಪೂಜೆ ಶುರುವಾಗುತ್ತೆ. ಪರಿಮಿತಕ್ಕೆ ನಡೆತಂದು ಪರುಷದ ಸಿಂಹಾಸನದ ಮೇಲೆ ಪರಮಗುರು ಮೂರ್ತಿಗೊಂಡಿರಲು ಪರಮಾನಂದ ಜಲದಿಂದ ಪಾದಾರ್ಚನೆಯ ಮಾಡಿ ದಿವ್ಯ ಗಂಧವೆಂಬ ಸುಗಂಧಮಂ ಲೇಪಿಸಿ ಅಕ್ಷಯವೆಂಬ ಕ್ಷತೆಯನ್ನಿಟ್ಟು ಹೃದಯ ಕಮಲ ಪುಷ್ಪದಿಂದ ಪೂಜೆಯ ಮಾಡಿ ಜ್ಞಾನವಾಸನೆ ಎಂಬ ಧೂಪಮಂ ಬೀಸಿ ಭಕ್ತಿ ರಸಾಯನವೆಂಬ ನೈವೇದ್ಯಮಂ ಸಮರ್ಪಿಸಿ ಪರಮ ಹರುಷವನೇ ಮಜ್ಜನ ಕೆರೆದು ತ್ರಿಕರಣ ಶುದ್ಧವೆಂಬ ತಾಂಬೂಲಮಂ ಕೊಟ್ಟು ಸಮರಸ ಸಂಗದಿಂದ ಕೂಡಲ ಸಂಗಮ ದೇವರ ಶರಣ ಪ್ರಭುದೇವರ ಕರುಣವೆನಗಾಯಿತು. ಈ ಪಾದ ಪೂಜೆಗೆ ಬಸವಣ್ಣನವರು ಮಾಡಿದಂತಹ ಪಾದಪೂಜೆ ಎಂಥದ್ದು ಅಂತಂದರೆ,
ಪರಮಾನಂದ ಜಲದಿಂದ ಆನಂದವೇ ಆ ಸಂತೋಷವೇ ಜಲವಾಗಿ ಅವರ ಕಾಲನ್ನ ತೊಳೆದು ದಿವ್ಯ ಗಂಧವೆಂಬ ಸುಗಂಧಮಂ ಲೇಪಿಸಿ ಅಕ್ಷಯವೆಂಬ ಕ್ಷತೆಯನ್ನಿಟ್ಟು ಯಾವುದು ಶಾಶ್ವತವಾಗಿ ಸದಾಕಾಲ ಅಕ್ಷಯವಾಗಿಯೇ ಇರುತ್ತದೆಯೋ ಅದನ್ನ ನಾನು ಅಕ್ಷತೆಯಾಗಿ ಸಮರ್ಪಿಸ್ತಾ ಇದ್ದೇನೆ. ಯಾವುದು? ಆತ್ಮವನ್ನೇ, ನನ್ನನ್ನೇ, ಸದಾಕಾಲ ಇರುವಂಥದ್ದು, ಅದನ್ನೇ ನಾನು ನಿನಗೆ ಸಮರ್ಪಿಸ್ತಾ ಇದ್ದೇನೆ. ಹೃದಯ ಕಮಲ ಪುಷ್ಪದಿಂದ ಪೂಜೆಯ ಮಾಡಿ, ಎನ್ನ ಹೃದಯ ಕಮಲದ ಪುಷ್ಪದಿಂದ ನಾನು ನಿನ್ನ ಪೂಜೆಯನ್ನ ಮಾಡಿ, ಜ್ಞಾನ ವಾಸನೆ ಎಂಬ ಧೂಪ, ಜ್ಞಾನವನ್ನೇ ಧೂಪವಾಗಿ ಮಾಡಿ, ಭಕ್ತಿಯನ್ನ ನೈವೇದ್ಯವಾಗಿ ಸಮರ್ಪಿಸಿ, ಪರಮ ಹರುಷವನೇ ಮಜ್ಜನ ಕೆರೆದು, ತ್ರಿಕರಣ ಶುದ್ಧವೆಂಬ ತಾಂಬೂಲ ಕಾಯ ವಾಚ ಮನಸ, ಆ ತ್ರಿಕರಣ ಶುದ್ಧತೆಯಿಂದ ನಾನು ತಾಂಬೂಲವನ್ನ ಅದನ್ನೇ ಕೊಟ್ಟು, ಸಮರಸ ಸಂಘದಿಂದ ಕೂಡಲ ಸಂಗಮ ದೇವರ ಶರಣ ಪ್ರಭುದೇವರ ಕರುಣವೆನಗಾಯಿತು. ಇಂತು ಬಸವರಾಜ ದೇವರು ಪ್ರಭುದೇವರಿಗೆ ಅಷ್ಟವಿಧಾರ್ಚನೆ ಷೋಡಶೋಪಚಾರಗಳಿಂದ ಅಭಿನಂದಿಸಲು ಅಲ್ಲಿ ಚಿಕ್ಕದಣ್ಣಾಯಕರು ಪಾದಾರ್ಚನೆಯ ಮಾಡಿ ಪಾದೋದಕವ ಕೊಂಬ ಪ್ರಸ್ತಾವದ ವಚನ. ಇಲ್ಲಿ ಬಸವಣ್ಣನವರು ಪಾದಪೂಜೆ ಮಾಡಿ ಆದ್ಮೇಲೆ ಈಗ ಚನ್ನಬಸವಣ್ಣನವರ ಸರದಿ. ಇದನ್ನ ಹೇಳ್ಬಿಟ್ಟು ಅದನ್ನ ನಾನು ಇಲ್ಲಿ ರೆಕಾರ್ಡ್ ಮಾಡಿಲ್ಲ. ಇದರ ನಂತರ ನಾನು ಡೈರೆಕ್ಟ್ ಆಗಿ ಐ ಗೋ ಇನ್ ಟು ದ ಅನುಭವ ಪ್ರಸಂಗಕ್ಕೆ ಹೋಗಿದ್ದೇನೆ ಅನ್ಸುತ್ತೆ. ಸೊ ಇದರ ನಂತರದಿಂದ ಅವ್ರದ್ದು ಕ್ವೆಶ್ಚನ್ ಅಂಡ್ ಆನ್ಸರ್ ಶುರು ಆಗುತ್ತೆ. ಇದನ್ನ ಮಾಡಿ ಆ ಮುಂದಿನ ಅನುಭವದಲ್ಲಿ ಅವರು ಕೇಳುವಂತಹ ಪ್ರಶ್ನೆಗಳು, ಅದಕ್ಕೆ ಬಸವಣ್ಣನವರು ಕೊಡುವಂತಹ ಉತ್ತರಗಳೆಲ್ಲವನ್ನ ಮುಂದಿನ ಸತಿಯಿಂದ ನೋಡೋಣ. ಇದು ಚನ್ನಬಸವಣ್ಣನವರು ಹೇಳಿರುವಂತದ್ದು. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದನ್ನ ಇಲ್ಲಿಂದಾನೇ ಓದ್ಬಿಡ್ತೇನೆ. ಅಂಗದ ಮೇಲೆ ಲಿಂಗವುಳ್ಳುದೆಲ್ಲವೂ ಸಂಗಮನಾಥನೆಂಬ ಭಾವ ಸಂಗನ ಬಸವಣ್ಣಂಗಾಯಿತಲ್ಲದೆ ಎನಗಾ ಭಾವವಿಲ್ಲ ನೋಡ. ಲಿಂಗೈಕ್ಯ ಶರಣರ ಕಂಡಡೆ ನಂಬಿ ನಚ್ಚಿ ಅವರ ಪಾದಕ್ಕೆರಗುವುದೆನ್ನ ಮನವು. ಅವರ ಕಂಡಡೆ ಕರುಣಾಮೃತ ಸುರಿವುದೆನಗೆ. ಅವರ ಪಾದಕ್ಕೆ ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದೆನ್ನ ಮನವು. ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಪ್ರಭುವೆಂಬ ಜಂಗಮವ ಕಂಡು ಪೂಜಿಸಿ ಪೂಜಿಸಿ ದಣಿಯದೆನ್ನ ಮನವು. ಅಂಗದ ಮೇಲೆ, ದೇಹದ ಮೇಲೆ ಲಿಂಗಾನ ಹಾಕೊಂಡು ಲಿಂಗಧಾರಿಗಳಾಗಿ ಬಂದವರೆಲ್ಲರೂ ಕೂಡ ಶಿವನೇ ಅಂತ ನಂಬಿಕೊಂಡಿರುವಂತಹ ನಂಬಿಕೆ ಬಸವಣ್ಣಂಗಿರ್ಲಿ. ಲಿಂಗಧಾರಿಗಳಾಗಿ ಲಿಂಗವಂತರಾಗಿ ಮನೆಗೆ ಬಂದವರೆಲ್ಲರೂ ಕೂಡ ಶಿವ ಅಂತ ಅಂದ್ಬಿಟ್ಟು ಬಸವಣ್ಣ ನಂಬ್ಕೊಂಡಿದ್ರೆ ದಟ್ ಇಸ್ ಫೈನ್, ದಟ್ ಇಸ್ ಫಾರ್ ಬಸವಣ್ಣ. ನನಗ ಮಾತು ಸಲ್ಲೋದಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಬಿಲೀವ್ ಇನ್ ದಟ್. ದಟ್ ಇಸ್ ನಾಟ್ ವಾಟ್ ಐ ಬಿಲೀವ್. ನನಗ ಭಾವವಿಲ್ಲ ನೋಡ, ನಾನು ಅದನ್ನ ನಂಬುವಂಥದ್ದಲ್ಲ. ಯಾಕೆ? ಲಿಂಗೈಕ್ಯ ಶರಣರ ನಿಜವಾಗಿಯೂ ಆ ಜೀವ ಶಿವೈಕ್ಯ ಭಾವದಲ್ಲಿ ನಿಜವಾಗಿಯೂ ತದ್ಗತವಾಗಿ ಕೇವಲ ಹೊರಗಿನ ಲಾಂಛನಗಳಿಗೆ ನಾನು ಬೆಲೆಯನ್ನ ಕೊಡುವಂಥವನಲ್ಲ. ಹಣೆ ಮೇಲೆ ವಿಭೂತಿ ಪಟ್ಟೆಗಳನ್ನ ಎಳ್ಕೊಂಡು ಮೈಯೆಲ್ಲ ಬೂದಿ ಬಳ್ಕೊಂಡು ಭಸ್ಮ ಹಾಕೊಂಡು ಇಷ್ಟಿಷ್ಟಪ್ಪ ಲಿಂಗಗಳನ್ನ ಕಟ್ಕೊಂಡು ಬಂದ್ಬಿಟ್ರು ಒಂದು ಮಾತ್ರಕ್ಕೆ ದಟ್ ಇಸ್ ನಾಟ್ ಮೈ ಕ್ರೈಟೀರಿಯಾ. ನಿಜವಾಗಿಯೂ ಆ ಜೀವ ಶಿವೈಕ್ಯ ಭಾವವನ್ನ ಸಾಧಿಸಿದ್ದಾರಾ? ಅಂತಹ ಲಿಂಗೈಕ್ಯ ಶರಣರ ಕಂಡಡೆ ನಂಬಿ ನಚ್ಚಿ ಅವರ ಪಾದಕ್ಕೆರಗುವುದೆನ್ನ ಮನವು. ಅಂಥವರನ್ನ ನಾನು ಗುರುತಿಸ್ತೇನೆ, ಅವರಿಗೆ ನನ್ನ ಭಕ್ತಿಯನ್ನ ಸಮರ್ಪಿಸ್ತೇನೆ. ಅವರ ಕಂಡಡೆ ಕರುಣಾಮೃತ ಸುರಿಯುವುದೆನಗೆ. ಅವರ ಪಾದಕ್ಕೆ ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದೆನ್ನ ಮನವು. ಕೂಡಲ ಚೆನ್ನ ಸಂಗಮ ದೇವ. ಅಂಥವ್ರು ಯಾರು? ನಿಮ್ಮ ಪ್ರಭುವೆಂಬ ಜಂಗಮ, ಪ್ರಭುದೇವರೆಂಬ ಇಂತಹ ಶಿವಭಾವವೇ ಶಿವನೇ ಆಗಿ ಬಂದಿರುವಂತಹ ಪ್ರಭುದೇವರನ್ನ ಕಂಡು ಪೂಜಿಸಿ ಪೂಜಿಸಿ ದಣಿಯದೆನ್ನ ಮನವು. ಅವರನ್ನ ನಾನು ಗೌರವಿಸ್ತೇನೆ ಹಾಗೆ ಅಂತಂದ್ಬಿಟ್ಟು ಈ ನಂತರ ಆಗ್ಲೇ ಹೇಳಿದ ಹಾಗೆ ಮಡಿವಾಳರು ಮಾಡುವಂತಹ ಪಾದಪೂಜೆ, ಅದಾದ್ಮೇಲೆ ಸೊಡ್ಡಾಳ ಬಾಚರಸರು ಮಾಡುವಂತಹ ಪಾದಪೂಜೆ, ಅದಾದ್ಮೇಲೆ ಹಡಪದಪ್ಪಣ್ಣಗಳು ಮಾಡುವಂತಹ ಪಾದಪೂಜೆ, ಇದೆಲ್ಲವೂ ಕೂಡ ಆಗತ್ತೆ. ಆ ನಂತರದಲ್ಲಿ ಬಸವಣ್ಣನವರು ಏನನ್ನ ಹೇಳ್ತಾರೆ ಅಲ್ಲಿಂದ ಅವ್ರದ್ದು ಇಂಟರ್ವ್ಯೂ ಶುರು ಆಗುತ್ತೆ. ಬಸವಣ್ಣವ್ರದ್ದು ಏನನ್ನ ಕೇಳ್ತಾರೆ, ಪ್ರಭುದೇವರು ಅವರನ್ನ, ಚನ್ನಬಸವಣ್ಣನವರನ್ನ, ಪ್ರತಿಯೊಬ್ಬರನ್ನು ಕೂಡ ಹೇಗೆ ಅದು ಮುಂದುವರಿಸ್ಕೊಂಡು ಹೋಗುತ್ತೆ ಅದನ್ನ ಮುಂದಿನ ಸತಿಯಿಂದ ತಗೊಂಡು ಹೋಗೋಣ. ಹೀಗೆ ಇವತ್ತಿನ ಸಂಚಿಕೆಯನ್ನ
ಧನ್ಯವಾದಗಳು ಪ್ರವೀಣ್ ಅವರೇ. ಯಾರಿಗೇನಾದ್ರೂ ಕ್ವಶನ್ಸ್ ಕೇಳೋದಿತ್ತಂದ್ರೆ ಕೇಳ್ಬೋದು ಪ್ರವೀಣ್ ಅವರಿಗೆ. ಪ್ರವೀಣ್ ಅವ್ರು ಬಹಳ ಚೆನ್ನಾಗಿ ತಿಳಿಸ್ಕೊಟ್ರು. ಎನಿ ಕ್ವಶನ್ಸ್ ಇದ್ರೆ ಕೇಳಿ. ಸೊ ಮೋಸ್ಟ್ಲಿ ನನ್ನ ಪ್ರಕಾರದ ನೀವು ಎರಡನೇ ಇದು ಏನು ತಗೊಂಡ್ರಿ, ಲಾಜಿಕಲಿ ಇಟ್ ಮೇಕ್ಸ್ ವೆರಿ ಸೆನ್ಸ್. ಮರುಳಶಂಕರ್ ಅವ್ರದ್ದು ಹೇಳಿದಾಗ ಸೊ ಇವನ್ ಯಾಕಂದ್ರೆ ನಾವು ಈಗಿನ ಜನರೇಷನ್ ಏನಾದ್ರು ಅದನ್ನ ಹೇಳಕ್ ಹೋದ್ರೆ ಇಟ್ ಮೇಕ್ಸ್ ಮೋರ್ ಸೆನ್ಸ್ ವಿತ್ ಕೈಂಡ್ ಆಫ್ ಕೊರೋನಾ ಸಿಚುವೇಶನ್ ವೇರ್ ಇನ್. ಎಂಜಲ ತಿನ್ನೋದಂತೂ ದೂರ ಉಳಿತು, ಮುಟ್ಟಿದ್ರೆ ತಿನ್ನೋದೇ ಆಗಿರುವಾಗ ಅಲ್ವಾ. ಸೊ ಇಟ್ ಮೇಕ್ಸ್ ಮೋರ್ ಸೆನ್ಸ್. ಓಕೆ, ಅವರಲ್ಲಿ ಎಷ್ಟು ಇದರಿಂದ ಸೇವೆ ಮಾಡ್ಕೊಂಡು ಯಾರಿಗೂ ಏನು ಇದು ಮಾಡ್ತಾನೆ, ಒಂದು ಪ್ರಸಾದ ನಿಲಯದಲ್ಲಿ ಇದು ಮಾಡ್ತಾ ಇದ್ರು. ಯಾಕಂದ್ರೆ ನನಗೆ ನೀವ್ ಅದ್ ಹೇಳ್ದಂಗೆ ನನಗೆ ಮುರುಘಾ ಮಠದ ನೆನಪಾಗ್ತಾ ಇತ್ತು. ಮುರುಘಾ ಮಠದಲ್ಲಿ ಒಬ್ರು ಅಜ್ಜ ಇದ್ರು. ನಾವ್ ಯಾವಾಗ ಚಿಕ್ಕವನಿದ್ದಾಗಿಂದ ನೋಡ್ತಾನೆ ಇದೆ. ಅವ್ರು ಏನಂತಂದ್ರೆ ಹೋದ ತಕ್ಷಣ ಎಲ್ರಿಗೂ ಶರಣು ಅಂತ ಹೇಳೋದು, ರೊಟ್ಟಿ ಊಟ ಅದೆಲ್ಲ ಬಡಿಸೋದು, ಅದು ಅಷ್ಟೇ ಕೆಲಸ. ಅದು ಅವ್ರನ್ನ ಎಷ್ಟು ವರ್ಷ ನೋಡಿದೀನಿ ಅಂತಂದ್ರೆ ಆಲ್ಮೋಸ್ಟ್ ನಾನ್ ಚಿಕ್ಕವನಿದ್ದಾಗ ನೆನಪಿದೆ. ಅವ್ರಂತ ಸ್ವಲ್ಪ ಕಾಲು ಇದು ಇತ್ತು, ಬಟ್ ಅವರು ಬಂದು ನೀಡ್ತಾ ಇದ್ದಿದ್ದು, ಆ ಒಂದು ಭಕ್ತಿಯಿಂದ ಅವ್ರ ಪ್ರಸಾದವನ್ನ ಇದನ್ ಮಾಡ್ತಾ ಇದ್ದಿದ್ದು ಎಷ್ಟು ಚೆನ್ನಾಗ್ ಅನಿಸ್ತಾ ಇತ್ತು. ಅಲ್ಲಿ ಹೋಗಿ ಊಟ ಮಾಡ್ಲಿಕ್ಕೆ ಅಲ್ಲಿ ಅಕ್ಕಪಕ್ಕ ಏನು ನೋಡ್ತಾನೆ ಇರ್ಲಿಲ್ಲ ಹೆಂಗಿದೆ ಏನಿದೆ ಅಂತ. ಸುಮ್ಮನೆ ಅವ್ರು ಹಾಕಿರೋ ಪ್ರಸಾದನ ಸೇವೆ ಮಾಡ್ತಾ ಇದ್ವಿ ಅಷ್ಟೇ. ಸೊ ಅವರೇ ನೆನಪಾಗ್ತಾ ಇದ್ರು. ನೀವು ಯಾವಾಗ ಮರುಳಶಂಕರ್ ಅಜ್ಜನೇ ನೆನಪಾದ್ರು ನಮ್ಗೆ. ಎಷ್ಟು ಈ ಒಂದು ವ್ಯಕ್ತಿತ್ವದಲ್ಲಿ ಎಷ್ಟೆಲ್ಲ ಅವರು ಬಚ್ಚಿಟ್ಟಿದ್ದಾರೆ ಅಂತಂದ್ರೆ ನಾವು ಕಲಿಯೋದು ಬಹಳಷ್ಟಿದೆ. ಸೇವಾ ಮನೋಭಾವ, ಅದು ಕರೆಕ್ಟ್. ದೇವಸ್ಥಾನದಲ್ಲಿ ನಾವು ಅರ್ಚಕರಿಗೆ ಎಷ್ಟು ಬೆಲೆ ಕೊಡ್ತೀವೋ ಅಲ್ಲಿ ಕಸ ಗುಡಿಸೋರ್ಗೂ ಕೂಡ ಕರೆಕ್ಟ್ ನಾವ ಗೌರವ ಕೊಡ್ತೇವ. ಹೌದು. ಅವರಲ್ಲೇ ಅಲ್ಲೇ ತಾನ ದೇವಸ್ಥಾನನೂ ಬೇಡ, ಮನೆಯಲ್ಲಿ ಬನ್ನಿ. ನಿಜ. ಮನೆಯಲ್ಲಿ ನಾವು ಕೆಲಸ ಮಾಡ್ತೇವೆ, ನಮ್ಮ ಮನೆ ಕೆಲ್ಸಕ್ ಬರೋರು ಕೂಡ ಕೆಲಸ ಮಾಡ್ತಾರೆ. ಅವ್ರನ್ನ ನಾವ್ ಯಾವ ತರ ನೋಡ್ಕೊಳ್ತೇವೆ, ಅವ್ರನ್ನ ನಾವ್ ಯಾವ ತರ ನಡೆಸ್ಕೊಳ್ತೇವೆ. ಯಾರ ಒಳಗಡೆ ಎಷ್ಟು ಸತ್ವ ಹೇಗೆ ಅಡಗಿದೆ, ಯಾರು ಪತ್ತೆ ಮಾಡುವಂಥದ್ದು ಯಾರಿಗೆ ಹೇಳಲಿಕ್ಕಾಗುತ್ತೆ. ಬರೇ ಹೊರಗಿನ ಆ ಒಂದು ವಿವರಗಳನ್ನ ಇಟ್ಟುಕೊಂಡು ಎಷ್ಟು ಚೆನ್ನಾಗಿ ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ, ಏನ್ ಹಾಕೊಂಡಿದ್ದಾರೆ, ಯಾವ ಕ್ವಾಲಿಟಿ ವಾಚ್ ಕಟ್ಕೊಂಡಿದ್ದಾರೆ, ಯಾವ ಕ್ವಾಲಿಟಿ ಚಪ್ಪಲಿ ಹಾಕೊಂಡಿದ್ದಾರೆ, ಅದರಲ್ಲಿಯೇ ಒಬ್ಬರ ದೊಡ್ಡತನವನ್ನ ಸಣ್ಣತನವನ್ನ ಎಲ್ಲಾನು ಕೂಡ ನಾವು ಸಾರಾ ಸಗಟಾಗಿ ಅಳೆದು ಬಿಡ್ತೇವೆ. ಎಲ್ಲೇ ಹೋಗಿ ಇದೇ ರೀತಿ ಪ್ರಸಂಗ ನಡೀತೋ ಇಲ್ವೋ ಅದನ್ನ ಬಿಡೋಣ. ಅವ್ರು ಎಲ್ಲಿದ್ರೋ ಏನ್ ಮಾಡ್ಕೊಂಡಿದ್ರೋ ಅದನ್ನೂ ಬಿಡೋಣಂತೆ. ಇಲ್ಲಿನ ಎಸೆನ್ಸ್ ಏನು, ವಾಟ್ ಇಸ್ ದ ಇಂಪಾರ್ಟೆನ್ಸ್ ದಟ್ ದೇ ಆರ್ ಹೈಲೈಟಿಂಗ್ ಹಿಯರ್. No matter what work you are doing, no matter who you are, your dedication is the real measure of the worth of a person. Correct. Even Abraham Lincoln ಅವರದೊಂದು ಸೇಯಿಂಗ್ ಅಂತ ಅನ್ಸುತ್ತೆ. Even if you are a street sweeper, sweep the street in such a way that the gods in the heaven will look down and say, what a great sweeper he is. ಹೇಳಿ. ಇನ್ನೊಂದು ಕ್ವಶನ್ ಅಂದ್ರೆ, ಮರಳು ಶಂಕರ ದೇವರು ಅಂತಂದ್ರೆ ಇಬ್ರು ಶರಣರು ಏನಾದ್ರು ಓಕೆ ಡೆಸರ್ಟ್ ಇಂದ ಕೆಲವರು ಅಫ್ಘಾನಿಸ್ತಾನಿಂದ ಬಂದ್ರು ಅಂತ ಕೂಡ ಹೇಳ್ತಾರೆ. ಬಟ್ ಐ ಡೋಂಟ್ ನೋ ಟು ವಾಟ್ ಎಕ್ಸ್ಟೆಂಟ್ ಇಟ್ ಇಸ್ ಟ್ರೂ. ಐ ಮೀನ್ ಅಫ್ಘಾನಿಸ್ತಾನಿಂದ ಇವ್ರು ಬಂದದ್ದು ಅನ್ನೋದು ಕೂಡ ಕೆಲವಾರು ಕಡೆ ಆ ಉಲ್ಲೇಖಗಳು ಕೂಡ ಇದೆ. ಆದರೆ ಅದು ಎಷ್ಟರ ಮಟ್ಟಿಗೆ ನಿಜ ನನಗೆ ಡೌಟ್ ಇದೆ. ಮರುಳ ಸಿದ್ಧರಿದ್ದಾರ ಮರುಳ ಸಿದ್ಧರು ಬೇರೆ. ಈ ಸಿದ್ಧ ಪಂಥದಿಂದ ಬಂದಿರುವಂತದ್ದು ಇದೆಯಲ್ಲ, ನಿಮಗೆ ರೇಣುಕಾ ಗಣೇಶ್ವರ, ಮರುಳ ಸಿದ್ಧರು, ಏಕೋರಾಮಾರಾಧ್ಯ ಇವರೆಲ್ಲರೂ ಬರ್ತಾರಲ್ಲ. ಸಿದ್ಧರಾಮರ ಒಂದು ಪ್ರಸಂಗ ಬಂದಾಗ ಮರುಳ ಸಿದ್ಧರೇ ಸಿದ್ಧರಾಮರ ತಾಯಿಯ ಬಳಿ ಹೋಗಿಬಿಟ್ಟು
ನಿಮ್ಮ ಗರ್ಭದಿಂದ ವಯಸ್ಸಷ್ಟೆಲ್ಲ ಆಗಿ ಋತುಮತಿಯಾಗಿ ಎಲ್ಲ ಆ ವಯಸ್ಸೆಲ್ಲ ಆದ ನಂತರ ನಿನ್ನ ಗರ್ಭದಿಂದ ಈಗ ಒಬ್ಬ ಅದ್ಭುತವಾದಂತಹ ಮಗ ಹುಟ್ಟುತ್ತಾನೆ, ಅದಕ್ಕೋಸ್ಕರ ನಿನಗೆ ಪೂಜೆ ಮಾಡ್ಲಿಕ್ಕೆ ಬಂದಿದ್ದೇನೆ ಅಂತ ಅಂದ್ಬಿಟ್ಟು ಆ ತಾಯಿಗೆ ಅಲ್ಲಿಯೇ ಪೂಜೆ ಮಾಡಿ ಮರಳಸಿದ್ರು ಊರು ಹೊರಗಡೆನೆ ಇಳಿದ್ ಬಿಡ್ತಾರೆ ಪಲ್ಲಕ್ಕಿಯಿಂದ. ನಾನು ಕಾಲ್ನಲ್ಲಿ ನಡ್ಕೊಂಡು ಹೋಗ್ಬೇಕು, ಇಲ್ಲೊಬ್ಬ ಮಹಾನುಭಾವ ಹುಟ್ಟುತ್ತಾನೆ, ಈ ಊರಿಗೆ ನಾನು ಪಲ್ಲಕ್ಕಿನಲ್ಲಿ ಬರೋದಿಲ್ಲ, ನಡ್ಕೊಂಡು ಬರ್ತೇನೆ ಅಂದ್ಬಿಟ್ಟು ಇಳಿದ್ಬಿಟ್ಟು ಬರ್ತಾರೆ. ಮರುಳ ಸಿದ್ಧರಿದ್ದಾರೆ ಇವರು ಆದ್ರೆ- ಮರುಳ ಶಂಕರ ದೇವರು. ಮರುಳು ಅಂತಂದ್ರೆ ಒಂದು, ಯಾಕೆಂತಂದ್ರೆ ಇಲ್ಲಿ ಅವರು ಎಷ್ಟು ಗುಪ್ತವಾಗಿದ್ರು ಅಂತಂದ್ರೆ ಅವರ ನಿಜವಾದ ಆ ಭಾವವನ್ನ ಅವರು ಪ್ರಕಟಿಸ್ತಾ ಇರ್ಲಿಲ್ಲ. ಎಲ್ಲರೂ ನೋಡುವಂತ ರೀತಿನಲ್ಲಿ ಏನೋ ಸುಮ್ಮನೆ ಕೆಲಸ ಮಾಡ್ಕೊಂಡಿದ್ದಾರೆ, ಇನ್ನೇನ್ ಅಂತದ್ದೇನು ಇಲ್ಲ ಅಂತ ಅಂದ್ಬಿಟ್ಟು ಸಿಂಪಲ್ ಟನ್. ಬೇಸಿಕಲಿ ಇಲ್ಲಿ ಮರಳು ಅಂತಂದ್ರೆ ಅರಳು ಮರಳು ಅಂತ ಹೇಳ್ತಾರಲ್ಲ, ಆಟದ ಅಂತದಲ್ಲ, ಇಟ್ ವಾಸ್ ಅ ವೆರಿ ಸಿಂಪಲ್ ಟನ್. ತುಂಬಾ ಸಿಂಪಲ್ ಪರ್ಸನ್. ಏನು ಸ್ಪೆಷಾಲಿಟಿ ಅವ್ರಿಗೆ ಸಮಥಿಂಗ್ ಸ್ಪೆಷಲ್ ಅನ್ನೋದು ಏನೋ ಗೊತ್ತಾಗೋದಿಲ್ಲ ಅನ್ನೋ ರೀತಿನಲ್ಲಿ ಇದ್ದದ್ದು. ಬಟ್ ಒಂದ್ರಲ್ಲಿ ನಾನು ನೋಡಿದ್ದೇನೆ, ಇದ್ರಲ್ಲಿ ಪ್ರಾಬಬ್ಲಿ ಶಿವಶರಣರ ಕಥಾರತ್ನ ಕೋಶದಲ್ಲೇನೆ ಅನ್ಸುತ್ತೆ, ಅದು ಅಲ್ಲಿದೆ. ಅದರಲ್ಲಿ ಮೇ ಬಿ ಅದರಲ್ಲಿ ಹೇಳಿದೆ ಅಫ್ಘಾನಿಸ್ತಾನಿಂದ ಬಂದದ್ದು ಅಂತ ಅಂದ್ಬಿಟ್ಟು. ಬಟ್ ಮೇ ಬಿ ಅದಕ್ಕೋಸ್ಕರ ಅವ್ರು ಮರಳು ಗಾಡಿನಿಂದ ಬಂದಿದ್ರಿಂದ ಅವ್ರು ಮರಳ ಶಂಕರ ದೇವರು ಅಂತ ಮಾಡಿರತ್ತ ಅನ್ನೋದು ಕೂಡ ಮೇ ಬಿ ಇರ್ಬಹುದು. ಅಲ್ಲ, ಫುಡ್ ವೇಸ್ಟೇಜ್ ಹೇಳಿದಿರಲ್ಲ, ಒಂದು ಅಫ್ಕೋರ್ಸ್ ಏನೋ ರೆಸ್ಪೆಕ್ಟ್ ಕೊಡೋದು. ಅನದರ್, ಈ ರೈಟ್ ನಾವ್ ಈಗೇನಾಗಿದೆ ಅಂದ್ರೆ ಬಿಕಾಸ್ ಆಫ್ ಆಲ್ ಅವರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಆಲ್ಮೋಸ್ಟ್ 30% ಆಫ್ ಫುಡ್ ಇಸ್ ವೇಸ್ಟೆಡ್ ಅಂತೆ. ಕೆಲವು ನೋಡಕ್ ಚೆನ್ನಾಗಿಲ್ಲ ಅಂತಲೂ ಬಿಸಾಕ್ಬಿಡ್ತಾರೆ. ಅದರ್ವೈಸ್ ಇಟ್ಸ್ ವೆರಿ ಗುಡ್. ಸೊ ಅದು ಇನ್ ಗ್ಲೋಬಲ್ ವಾರ್ಮಿಂಗ್, ಒನ್ ಆಫ್ ದ ಥಿಂಗ್ಸ್ ವಾಟ್ ದೇ ಸೆಡ್ ವಾಸ್ ದ ಈಸಿಯೆಸ್ಟ್ ಒನ್ ಟು ಡೂ ಇಟ್ ಇಸ್ ಫಸ್ಟ್ ಸ್ಟಾಪ್ ವೇಸ್ಟಿಂಗ್ ಫುಡ್. That itself we can reduce some 30% of global warming. Correct. And of course, global hunger, global food crisis, all of that can be addressed effectively. ಆಗಿನ ಕಾಲದಿಂದಾನು ಕೂಡ 12ನೇ ಶತಮಾನ ಅಂತಲ್ಲ, ಪ್ರತಿಯೊಬ್ಬರು ಯಾರೇ ಆಗ್ಲಿ ಎಲ್ಲದರಲ್ಲಿಯೂ ಕೂಡ ದೇವರನ್ನ, ಒಳ್ಳೆಯದನ್ನ, ಮಹತ್ವವಾಗಿರುವಂತದ್ದನ್ನ ಕಾಣುವಂತವ್ರು ಯಾರೂ ಕೂಡ ವೇಸ್ಟೇಜ್ ಮಾಡುವಂತದ್ದಲ್ಲ. Nobody will say yes, go waste things. ಹಂಗಂದ್ರೆ ಏನು, ನಿಮ್ ದೇವರಿಗೆಲ್ಲ ಪಂಚಾಮೃತದಲ್ಲೇ ಮಾಡ್ಬೇಕಾ? ದೇವ್ರ ಖಂಡಿತ ಕೇಳಿಲ್ಲ. ನೀವು ಹಾಲು ಹಾಕಿದ್ರೇನೆ ನಾನ್ ನಿಮ್ಗೆ ಏನಾದ್ರು ಕೊಡೋದು, ಜೇನುತುಪ್ಪ ಹಾಕಿದ್ರೇನೆ ನಿಮ್ಗೆ ಏನಾದ್ರು ಕೊಡೋದು, ಆ ಕಂಡೀಷನ್ಸೇ ಇಲ್ಲ ಪಾಪ. ಭಕ್ತಿ ಇಲ್ದಿರ ನೀವ್ ಏನೇನ್ ತಗೊಂಡು ಹೋಗಿ ಸುರಿದ್ರುನು ದೇವ್ರಿಗೆ ಒಂದು ಅಗಳು ಬೀಳೋ ಅಂತದ್ದಲ್ಲ. ಅದಕ್ಕೆ ಬೇಡರ ಹೇಳಿ ಗೌಡ್ರೆ, ಸಾರಿ ಹೇಳಿ. ಇಲ್ಲಿ ನಾನೊಂದೆರಡು ಮಾತು ನಿಮ್ಗೆ ಜ್ಞಾಪಕಕ್ಕೆ ತರೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ದಯವಿಟ್ಟು. ಮರುಳ ಸಿದ್ಧ ಅವರ ವಿಚಾರದಲ್ಲಿ ಆಹಾರದ ವೇಸ್ಟನ್ನ, ಅಂದರೆ ವ್ಯತ್ಯಯವಾಗುವುದನ್ನು ಹೇಗೆ ನಮ್ಮ ಜನ ಬಹಳ ಹಿಂದಿನಿಂದಲೂ ಫಾಲೋ ಮಾಡ್ಕೊಂಬರ್ತಿದ್ರು ಅನ್ನೋದನ್ನ ನಿಮ್ಮ ಮುಂದೆ ಇಲ್ಲಿಡೋಣ ಅಂತ ಯೋಚನೆ ಆಯ್ತು. ದಯವಿಟ್ಟು ಹೇಳಿ ಖಂಡಿತ. ನಮ್ಮ ಮನೆ ಹಳ್ಳಿಯಲ್ಲಿದ್ದು, ನಮ್ಮ ಮನೆ ತುಂಬ ಹಸುಗಳು, ಎಮ್ಮೆಗಳು ಅವೆಲ್ಲ ಇದ್ವು. ಆವಾಗ ನಮ್ಮ ತಾಯಿಯವರು ಮನೆಯಲ್ಲಿ ಯಾವಾಗಲೂ ಕರಾವು ಇಟ್ಕೊಂಡಿರೋರು. ಕರಾವು ಅಂದರೆ ಹಾಲು ಮೊಸರು ಯಾವಾಗಲೂ ಇರೋದು. ಈ ದನಗಳನ್ನ ನಾವು ಹೊರಗಡೆ ಹೋಗಿ ಆಡಿಸ್ಕೊಂಡು ಬರ್ತಿದ್ವಿ ಬೆಳಗಿನ ಹೊತ್ತು ಸ್ಕೂಲ್ಗೆ ಹೋಗೋದಕ್ಕೆ ಮುಂಚೆ. ಅವರು ಟೀಚರು, ಅವರು ನಮ್ಮ ಸ್ಕೂಲ್ ಗೊತ್ತಾಗುತ್ತೆ ಅಂದ್ಬಿಟ್ಟು ಅವ್ರು ಬಂದು ನೋಡ್ಕೊಳ್ಳೋರು. ಆಮೇಲೆ ನೀವು ಹೋಗ್ರಪ್ಪ ಅನ್ನೋರು. ಅಂದರೆ 11 ಗಂಟೆ ತನಕ ಅವುಗಳನ್ನ ಹೊರಗಡೆನೆ ಆಡಿಸ್ಕೊಂಡ್ಬಿಟ್ಟು ಮನೆಗೆ ಕರ್ಕೊಂಡ್ಬರೋರು. ಇಲ್ಲಿ ಬಹುಮುಖ್ಯವಾಗಿ ನಾನು ಹೇಳ್ಬೇಕಾದ ಏನು ಅಂದರೆ,
ಮರುಳಶಂಕರರದ್ದು ಏನಿದೆ ಆ ವಿಚಾರನ ನಿಮಗೆ ಎತ್ತಿ ಹೇಳಬೇಕಾಗತ್ತೆ. ಇವರೇನ್ ಮಾಡೋರು, ಮುಸ್ರೆಯನ್ನ ಅಂದ್ರೆ ಮನೆಯಲ್ಲಿ ಪಾತ್ರೆ ಅದು ಇದು ತೊಳೆದದ್ದೇ ಆಗಲಿ, ನಾವು ಎಂಜಲನ್ನ ಊಟ ಮಾಡಿ ಅದನ್ನ ಚಿಕ್ಕ ಚಿಕ್ಕ ಹುಡುಗರು ನಾವು ಅನ್ನಗಳು ಎಲ್ಲ ಪೂರ್ತಿ ತಿನ್ನುತ್ತಿದ್ದಿಲ್ಲ. ಅದನ್ನ ತಗೊಂಡು ಒಂದು ಬಾನಿ ಅಂತ ಮಾಡಿದ್ವಿ. ಆ ಬಾನಿಯಲ್ಲಿ ಹೋಗಿ ತೊಳ್ಕೊಬೇಕು, ಚೆಲ್ಲಬೇಕು, ಎಲ್ಲವನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಚೆಲ್ಲಿದಾಗ ಏನಾಗೋದು, ಎಮ್ಮೆ ಹಸುಗಳು ಹೊರಗಡೆ ಹೋಗಬಲ್ಲ, ಹೋಗೋದಕ್ಕಿಂತ ಮುಂಚೆ ಅದನ್ನ ಕುಡಿಯವು. ಒಂದು ಸ್ವಲ್ಪನೂ ಒಂದು ಅಗಳೂನು ಸಹ ವೇಸ್ಟಿಗೆ ಬಿಡ್ತಿದ್ದಿಲ್ಲ. ಅದು ಎಲ್ಲವನ್ನೂ ಕುಡಿಯೋದು. ಹೋರೆಗಳು ಬಹಳ ಬಲವಾಗಿದ್ದು, ಎಮ್ಮೆ ಚೆನ್ನಾಗಿ ಹಾಲು ಕರಿಯೋದು, ಹಸುಗಳು ಹೊರಗಡೆ ನೀರು ಕುಡಿತಿದ್ದಿಲ್ಲ, ಎಲ್ಲಿಯೇ ಒಂದು ಕುಡಿಯೋದು. ಅಂದ್ರೆ ಮರುಳಶಂಕರರ ಉದ್ದೇಶ ಇಲ್ಲಿ ಅಲ್ಲಮಪ್ರಭು ಯಾತಕ್ಕೋಸ್ಕರ ಉಪಯೋಗಿಸಿದ್ದಾರೆ ಅನ್ನೋದು ಮುಖ್ಯವಾಗಿ ನಾವು ಆಲೋಚನೆ ಮಾಡಬೇಕಾದದ್ದು. ಮರುಳಶಂಕರರು ಒಳಗಿದ್ರು ಹೊರಗಿದ್ರು ಅನ್ನೋ ಪ್ರಶ್ನೆ, ಈ ಎರಡು ನೀವು ವ್ಯತ್ಯಾಸವನ್ನು ಹೇಳಿದ್ರಿ. ಇಲ್ಲಿ ಎರಡನೇದು ಅಂದ್ರೆ ಅವರು ಹೊರಗಡೆ ಬಿದ್ದಿದ್ದನ್ನ ಉಪಯೋಗಿಸ್ಕೊಂಡು ಕುಂತಿದ್ರು ಅಂದ್ರೆ ಮೊದಲು ಕೇಳೋರಿಗೆ ಏನಪ್ಪ ಇದು ಹೀಗೆ ಮಾತಾಡ್ತಾ ಇದ್ದಾರಲ್ಲ ಇವರು, ಕುಳಿ ಅಂದ್ರೆ ಬಿಟ್ರು ಆ ಕುಳಿಯಲ್ಲಿದ್ದದ್ದನ್ನು ಅವನು ಉಂಡಂದ್ರೆ ಅವನೇ ಶಂಕರ ಅಂತಂದು ಹೇಳ್ತಾ ಇದಾರಲ್ಲ ಇವರು ಅನ್ನೋ ಭಾವನೆ ಬರೋದಕ್ಕೆ ಅವಕಾಶ ಆಗಿಬಿಡುತ್ತೆ. ಆದ್ರೆ ಇಲ್ಲಿ ನೀವು ಮುಂದೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋದಾಗ ಮಾತ್ರ ಕೇಳ್ತಕ್ಕಂಥವರ ಮನಸ್ಸಿನಲ್ಲಿ ಅತಿ ಉನ್ನತವಾದ ಬುದ್ಧಿ, ಅತಿ ಉನ್ನತವಾದ ವಿಚಾರ ಹೊರ ಬರುತ್ತೆ. ಅಲ್ಲಿ ಮಾತ್ರ ಅರ್ಥ ಮಾಡ್ಕೊಳ್ತಾರೆ. ಇಲ್ಲದೆ ಹೋದ್ರೆ ಬಿಗಿನಿಂಗ್ ಅಲ್ಲೇನೆ ಸ್ವಲ್ಪ ಡಿಸಿಷನ್ ಮಾಡೋದಕ್ಕೆ ಮೊದಲೇ ಪ್ರಯತ್ನ ಪಡಬಾರದು. ಆಮೇಲೆ ಎರಡನೇದು, ನಮ್ಮ ವಾರ ವಾರ ಒಬ್ಬರು ಗುರುಗಳು ಕರೀತಿದ್ರು. ಯಾರಾದ್ರೂ ಮನೆಯಲ್ಲಿ ಹೆಣ್ಮಕ್ಳು ಮಗುವನ್ನ ಹಡ್ದಾಗ ಆ ಹೆಸರು ಕಟ್ಟಬೇಕಾದ್ರೆ ಐನರಂಕ ಇಳಿಸೋದಕ್ಕಿಂತ ಮುಂಚೆ ನಾವು ಪ್ರಸಾದವನ್ನು ಇಸ್ಕೊಂಡು ಅವ್ರು ಊಟ ಮಾಡಿದ್ಮೇಲೆ ಇವ್ರು ಹೇಳಿದ್ರಲ್ಲ ಡಾಕ್ಟ್ರು, ಆ ತಟ್ಟೆಯಲ್ಲಿ ಅವರು ನೀರು ಬಿಟ್ಕೊಂಡು ಕುಡಿದು ಒರೆಸಿಟ್ಟು ಹೋಗೋರು. ನಮ್ಮ ಇದು ಅಂತ ನಾವು ನಮ್ಮ ಪ್ರಶ್ನೆ ನೋಡಿ, ಅನ್ನವನ್ನ ವೇಸ್ಟ್ ಮಾಡಬಾರ್ದು ಅಂತ. ಆಮೇಲೆ ಇನ್ನೊಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ಬೇಕಾಗುತ್ತೆ. ನನ್ನ ಫ್ರೆಂಡ್ ನರಹರಿ ಅಂತ ಒಬ್ರು, ಅವರು ಊಟಕ್ಕೆ ಬಂದ್ರೆ ಎಲೆ ಮೇಲೆ ಇದೆಲ್ಲ ನೆಕ್ಕೊಂಡು ಪೂರ್ತಿ ಎಲೆನ ಹೇಗಿರುತ್ತೋ ಹಾಗೆ ಬಿಟ್ಟು ಹೋಗೋರು. ಅವ್ರು ನಮಗೊಂದು ಮಾತು ಹೇಳಿದ್ರು, ಊಟ ಜೊತೆಗೆ ಪಕ್ಕದಲ್ಲಿ ನಾವು ಸ್ವಲ್ಪ ಬಿಡ್ತಿದ್ವಿ. ಬಿಡಬಾರ್ದು, ಇದು ನಮಗೆ ವೇಸ್ಟ್ ಅಂತ ಆಗುತ್ತೆ ಅಂತ. ಅಂದ್ರೆ ಅವ್ರು ಹೇಳ್ಬೇಕು ಅಂದ್ರೆ ಮುಖ್ಯವಾಗಿ ಅವರು ನನ್ನ ಕ್ಲೋಸ್ ಫ್ರೆಂಡ್. ಅವರು ಅಷ್ಟು ನೀಟಾಗಿ ಎಲೆಯನ್ನ ಇದ್ದುದೆಲ್ಲ ಉಪಯೋಗಿಸ, ಅಂದ್ರೆ ಅಷ್ಟು ಸೂಕ್ಷ್ಮವಾಗಿ ಅದನ್ನ ಉಪಯೋಗಿಸ್ಕೊಂತ ಇದ್ರು. ಆಮೇಲೆ ನಮ್ಮ ರೀತಿಯಲ್ಲಿ ಬಾಳೆ ಎಲೆಯನ್ನು ಯಾತಕ್ಕೋಸ್ಕರ ಉಪಯೋಗಿಸ್ತಾ ಇದ್ವಿ ಅಂದ್ರೆ, ಮುಖ್ಯವಾದದ್ದು ಸೇವಿಂಗಿಗೆ. ಹ್ಯಾಕ್ ಸೇವಿಂಗ್ ಆಗುತ್ತೆ, ಆ ಬಾಳೆ ಎಲೆಯನ್ನ ಒಂದು ಬಾನಿಯಲ್ಲಿ ಹಾಕಿದಾಗ ಎಮ್ಮೆಗಳು ಬಂದು ಹಸು ಬಂದು ಆಹಾರ. ಈ ತರಹ ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದಲೇ ಇದು ನಿಜವಾಗಲೂ ಅಗಮ್ಯವಾದ ವಿಚಾರವನ್ನ ನಾವು ಫಾಲೋ ಮಾಡ್ತಿದ್ದಾರೆ. ಮರುಳಶಂಕರ ಮರಳು ಅಂತ ನೀವು ಮಾತಾಡಿದ್ರೆ ಅದು ಇದ್ರೂ ಇರಬಹುದು. ಮರಳ ಅಂದ್ರೆ ಅವನು ಯಾವುದನ್ನು ಯೋಚನೆ ಮಾಡ್ದಂಗೆ ಬಹುಮುಖ್ಯವಾಗಿ ಆಳವಾಗಿ ನಾವು ಆಲೋಚನೆ ಮಾಡಿದಾಗ ಅವನು ಮರಳನ್ನಲ್ಲ, ನನ್ನಲ್ಲಿರ್ತಕ್ಕಂಥದ್ದು ಅದೇನೆ, ನಿಮ್ಮಲ್ಲಿರ್ತಕ್ಕಂಥದ್ದು ಅದೇನೆ, ನೀವು ವೇಸ್ಟ್ ಮಾಡ್ತಾ ಇದ್ರಿ, ಅದರಲ್ಲಿ ನಾನು ಜೀವನ ಮಾಡಿ ನಿಮಗೆ ಪಾಠ ಹೇಳ್ಕೊಡಕ್ಕಾಗೋದಿಲ್ಲ. ಆದ್ರೆ ನನ್ನ ಜೀವನವನ್ನು 12 ವರ್ಷ ನಾನು ಇದ್ರಲ್ಲಿ ಮಾಡಿದ್ದೀನಿ. ಇನ್ನ ನೀವು ನಾನು ಗುಟ್ಟು ತಿಳ್ಕೊಂಡಾದ್ಮೇಲೆ ನಾನು ಇಲ್ಲಿ ಹಾಕಿರ್ಬೇಕು. ಅವನು
ಅಲ್ಲಿಂದ ಹೊರಟೋದ್ರು. ಹಾಗೆ ಕೆಲ್ಸ ಇಲ್ಲಿ ಆಯ್ತು ಅಂತ ಅಂದ್ಬಿಟ್ಟು. ಇಷ್ಟು ಆಳವಾದ ಜ್ಞಾನವನ್ನ ಪಡೆತಕ್ಕಂತ ಆ ವ್ಯಕ್ತಿ ಮುಂದಿರೋದಿಲ್ಲ. ಹೌದು. ಅದರ ಅರ್ಥ ಏನು ಅಂದ್ರೆ, ನೋಡಿ, ನಾವು ನಿರಾಕಾರರಾಗಿರ್ಬೇಕು ಅಂದ್ರೆ, ಇದನ್ನ ನೀವು ಎಂಜಾಯ್ ಮಾಡ್ಕೋಬೇಕು ಅಂದ್ರೆ ನಿರಾಕಾರ ಯಾವುದು ಅನ್ನೋದು ನೀವು ತಿಳ್ಕೊಂಡಿದ್ರೆ ಅವಾಗ ಇನ್ನೂ ಆಳವಾಗಿ ಹೋಗ್ಬೋದು. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಮುಂದೆ ಯಾವಾಗಾರ ಅವಕಾಶ ಇದ್ದಾಗ ಹೇಳ್ಕೊಡ್ತೀನಿ. ಖಂಡಿತ ಖಂಡಿತ, ಅಬ್ಸಲ್ಯೂಟ್ಲಿ. ತುಂಬಾ ಖುಷಿ ಆಯ್ತು. ಖಂಡಿತ 100%. ತುಂಬಾ ಖುಷಿ ಆಯ್ತು. ಒಳ್ಳೆಯದು. ಹೋಳಿಗೆಗೆ ತುಪ್ಪ ಹಾಕೊಂಡು ತಿಂದಂಗ ಆಯ್ತು ನಮ್ಗೆ. ಗೌಡ್ರು ನಮ್ಗೆ ತುಪ್ಪನೂ ಹಾಕಿ ಕೊಟ್ರು ನಮ್ಮ ಪ್ರವೀಣ್ ಅವ್ರ ಹೋಳಿಗೆ ಉಣಿಸಿದ್ರೆ. ನಾನೇ ಅರ್ಥ ಮಾಡ್ಕೊಳ್ತಿದ್ದೆ. ನಿಜ, ಚೆನ್ನಾಗಿ ಹೇಳಿದ್ರಿ. ಹೇಳ್ತಾ ಇದ್ರು, ನಾವು ಊಟ ಆಡುವಾಗ ಒಂದಿಷ್ಟು ಹಕ್ಕಿಗಳಿಗೆ ಇಡಬೇಕು ಅಂತ ಇತ್ತಲ್ಲ, ಒಂಥರ ಇದು ಸಮಾಧಾನ. ನಾವು ಅಫ್ಕೋರ್ಸ್ ತಿಂದಾದ್ಮೇಲೆ ಒಂದು 4 ಮಾತ್ರ ಬರ್ತಾ ಬರ್ತಾ ಇಟ್ ಬಿಕೇಮ್ ಲೈಕ್ ಎ ರಿಚುವಲ್ ಕೈಂಡ್ ಆಫ್ ಥಿಂಗ್, ನಾಟ್ ರಿಯಲ್. ಬಟ್ ಅದು ಯಾರೋ ಹೇಳ್ತಾ ಇದ್ರು, ಅವರ ತಾಯಿನ ಅಜ್ಜಿನ ಏನೋ, ಅವ್ರು ಹಾಕ್ಬೇಕು ಅಂದ್ರೆ ಇನ್ ನನಗೆ ಎಷ್ಟು ಬಡಿಸ್ಬೇಕು ಬಡಿಸೋನವ್ರಂತೆ, ಅದ್ರಲ್ಲಿ ಒಂದಿಷ್ಟು ಪೋರ್ಷನ್ ತೆಗೆದು ಅವರೇ ಅಡಿಗೆ ಮಾಡ್ತಿದ್ದು. ಅಂದ್ರೂ ಹಕ್ಕಿಗೆ ಅಂತ ಸಪರೇಟ್ ಆಗಿ ಹೋಗ್ತಿರ್ಲ, ತಮ್ಮ ಪೋರ್ಷನ್ ಎಷ್ಟಿದೆಯೋ ಅದ್ರಲ್ಲಿ ಒಂದ್ ಪೋರ್ಷನ್ ತೆಗೆದು ಆಮೇಲೆ ಅದನ್ನ ಹಕ್ಕಿ ಹಾಕವ್ರಂತೆ. ಇಲ್ಲ ಯಾಕೆ ಸರಿ ಊಟ ಮಾಡಿದ್ರೆ, ಇಲ್ಲ ಇಲ್ಲ ನನ್ ಪೋರ್ಷನ್ ಕೊಡ್ಬೇಕು, ಅದೇ ಒಂದಿದು ಅಂತ. ಕೆಲವೆಲ್ಲ ಒಂಥರ ಒಂದ್ರಲ್ಲಿ ಒಂದು ಯಾವುದೇ ಒಂದು ಆಚಾರವನ್ನ ತಗೊಂಡ್ರು ಕೂಡ ಅದರ ಹಿಂದೆ ಒಂದು ಉದ್ದೇಶ ಇರುತ್ತೆ, ಒಳ್ಳೆ ಉದ್ದೇಶ ಇರುತ್ತೆ. ಅದನ್ನ ಸರಿಯಾದ ರೀತಿನಲ್ಲಿ ಪಾಲಿಸ್ಕೊತಾ ಹೋಗ್ಬೇಕು. As there has become abundance of things, we have become so insensitive to these aspects ಅಂತಂದ್ರೆ, ಎಲ್ಲರೂ ಯೂಶಲಿ ಇವ್ರು ನನ್ನ ಫ್ರೆಂಡ್ಸ್ ಕೂಡ ಕೇಳ್ತಾರೆ, ಇದೇನ್ ನೀ ಹಿಂಗ್ ಮಾಡ್ತಾ ಇದೀಯಾ ಅಂತ ಅಂದ್ಬಿಟ್ಟು. ಎಲ್ಲ ನೀರ್ ಹಾಕಿ ಕಲಿಸ್ಕೊಂಡು, ಏನು ಒಬ್ಬ ನೀನೇನ್ ಮಾಡ್ಬಿಟ್ಟಿದ್ರಿಂದ ಫುಲ್ಲು ಫುಡ್ ಕ್ರೈಸಿಸ್ ಸಾಲ್ವ್ ಆಗೋಯ್ತಾ ಅಂತ ಅಂದ್ಬಿಟ್ಟು. ಏನ ಹೇಳ್ತಾ ಇದ್ದಾರೆ? ಜ್ಞಾಪಕ ಬಂತು. ಹೇಳಿ ಹೇಳಿ ನಿಮಗೆ ಹೇಳಿ ಹೇಳಿ ಹೇಳಿ. ಯಾಕಂದ್ರೆ ನಾವು ಈ ಮನೆಯಲ್ಲಿ ಈಗ ಊಟ ಮಾಡ್ತೀವಿ, ಎಲ್ಲ ಮನೆಯಲ್ಲೂ ಊಟ ಮಾಡ್ತೀವಿ, ಇಲ್ಲ ತಟ್ಟೆಯನ್ನು ಉಪಯೋಗಿಸಿರ್ತೀವಿ. ಆಮೇಲೆ ಅನೇಕ ಸಂದರ್ಭದಲ್ಲಿ ದೋಸೆ ಗೀಸೆ ತಿಂದಾಗೆ ಬೆಣ್ಣೆ, ಹೌದು ಹೌದು, ಅಯ್ಯೋ ಇದೆಲ್ಲ ನಾವು ಕೈಗೆಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ, ಎಲ್ಲ ಆಗಿರುತ್ತೆ. ನೆಕ್ಕೊಳಕ್ ಆಗೋದಿಲ್ಲ, ಯಾಕಂದ್ರೆ ಬೈದು ಬಿಡ್ತಾರೆ ಹೆಣ್ಮಕ್ಳು, ನೆಕ್ಕು ಬೇಡ ಅಂತ. ಎಲ್ಲ ಹೆಣ್ಮಕ್ಳು ಏನೇ ಮಾಡಿದ್ರು ಬಹಳ ಕಷ್ಟಪಟ್ಟು ಮಾಡಿಕೊಟ್ಟಿರ್ತಾರೆ. ಅಲ್ಲಿ ಒಂದು ಮಗಳು ಸಹ ನೆಲದ ಮೇಲೆ ಬೀಳ್ದಂಗೆ ವೇಸ್ಟ್ ಮಾಡ್ದಂಗೆ ಅವರು ಅದನ್ನು ತಯಾರು ಮಾಡಿಕೊಟ್ಟಿರ್ತಾರೆ. ಅದು ಅಷ್ಟು ಪವಿತ್ರ ಅಂತ ತಿಳ್ಕೊಂಡು ಅವ್ರು ನಮಗೆ ಸಲ್ಲಿಸಿರ್ತಾರೆ. ಅದನ್ನ ನಾವು ಹೇಗ್ ಬೇಕಾ ಹಾಗೆ ಎಂದ್ರಲ್ಲೂ ಹಾಗೆ ಹುಷಾರಿ ಮೇಲೆ ಉಣ್ಣು, ಬೈಗುಣ್ಣು ಅಂತ ಹೇಳ್ತಾರೆ. ಬೈಗುಣ್ಣು ಅಂದ್ರೆ ಮನೆಗಳಿಗ್ಲೇ ಎಂಟ್ರಿ ಆಗೋ ಜಾಗದಲ್ಲಿ ಬಗ್ಗಿ ಹೋಗಂಗೆ ಬಿಟ್ಟು ಅಲ್ಲಿ ಮಾಡಿ ನಮಗೆ ಸಾಕಾರ ರೂಪದಲ್ಲಿ ನಡೆಯುತ್ತಾರೆ. ಈಗ ಎಲ್ಲವನ್ನು ಊಟ ಮಾಡಿದ್ಮೇಲೆ ಮಜ್ಜಿಗೆ ಉಪಯೋಗಿಸ್ತೀವಿ ಮನೆಯಲ್ಲೂ ಸಾಮಾನ್ಯವಾಗಿ. ಮಜ್ಜಿಗೆ ಉಪಯೋಗಿಸ್ತೀವಿ, ಅದಕ್ಕೆ ಇನ್ನೊಂದು ಹೆಸರಿದೆ, ಬೇಗ ಬರ್ಲಿಲ್ಲ, ಈಗ ಬರ್ಬೋದು ಆಮೇಲೆ. ಆ ಮಜ್ಜಿಗೆನ ನೀವು ಯಾಕೆ ಉಪಯೋಗಿಸ್ಕೋಬೇಕು? ಅಥವಾ ಮೊಸರಿಗೆ ನೀರು ಹಾಕೊಂಡ್ಬಿಟ್ಟು ಉಪಯೋಗಿಸ್ಬೋದು. ಯಾಕೆ ಉಪಯೋಗಿಸ್ಕೋಬೇಕು? ಒಂದ್ ಸ್ವಲ್ಪ ಬಿಸಿನೀರನ್ನ ಹಾಕೋದು ಒಳ್ಳೇದು. ಅದಕ್ಕೆ ಕೊನೆಯಲ್ಲಿ ಮಜ್ಜಿಗೆಗೆ ಅಥವಾ ಮೊಸರಿಗೆ ಸ್ವಲ್ಪ ಬಿಸಿ ನೀರು ಹಾಕೊಳ್ಳೋದು ಒಳ್ಳೇದು. ಬಿಸಿ ಆದ ಏನಾಗುತ್ತೆ, ಆ ಮಜ್ಜಿಗೆಗೆ ಒಂದು ಕ್ಯಾರೆಕ್ಟರ್ ಇದೆ. ಏನು ಅಂದ್ರೆ, ಏನೇ ಜಿಡ್ಡಿದ್ರು ತಟ್ಟೆಯಲ್ಲಿ ಆ ಜಿಡ್ಡನ್ನ ಕರಗಿಸ್ಕೊಂಡ್ಬಿಡುತ್ತೆ. ನಿಮ್ ಕೈಗೆಲ್ಲ ಅಂಟ್ಕೊಂಡು ಜಿಡ್ಡು ನೀವು ಹಿಂಗಂದು ಉಪಯೋಗಿಸಿದ್ರೆ ಉಪ್ಪೊಂದು ಸ್ವಲ್ಪ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ನಿಮ್ ಕೈಯಲ್ಲಿ ಜಿಡ್ಡನ್ನೆಲ್ಲ ಅದು ಎಳ್ಕೊಂಡ್ಬಿಡುತ್ತೆ. ಅಷ್ಟೂನು ಆ ಮಜ್ಜಿಗೆಯಲ್ಲಿ ಸೇರ್ಕೊಳ್ಳುತ್ತೆ. ನಿಮಗೆ ಖಾರನೇ ಆಗ್ಲಿ, ನಿಮ್ ಕೈನಲ್ಲಿದ್ದ ಖಾರ ಎಲ್ಲದೂ ಅದಕ್ಕೆ ಸೇರ್ಕೊಂಡ್ಬಿಡುತ್ತೆ, ಅದನ್ನ ಎಳ್ಕೊಂಡ್ಬಿಡುತ್ತೆ. ಅದು ಎಳ್ಕೊಂಡ್ಮೇಲೆ ನೀವು ಕುಡ್ದಾಗ ತುಂಬಾ ರುಚಿಯಾಗಿ ಇರುತ್ತೆ.
ಅದಕ್ಕೇನೋ ಸಾವಧಾನ ಅಂತಾರೆ ಏನೋ ಹೇಳ್ತಾರೆ. ಸಾವಧಾನ ಅಂತಲ್ಲ ಏನೋ ಇರ್ಬೇಕು ಹೆಸರು, ಈಗ ನೆನ್ಪು ಬಂದಿಲ್ಲ. ಸಾವಧಾನ ಕೊಡೋ ಮಾತೆಲ್ಲ ಏನೋ ಕೇಳ್ತಾರೆ. ಅದನ್ನ ನೀವು ಕುಡಿದಾಗ ನಿಮ್ಮ ಶರೀರದಲ್ಲಿ ಕೊಲೆಸ್ಟ್ರಾಲ್ ಅದು ಇದು ಇರ್ತಲ್ಲ, ಕೊಲೆಸ್ಟ್ರಾಲ್ನು ಕಡಿಮೆ ಮಾಡುತ್ತೆ. ಯಾಕೆಂದ್ರೆ ಅಲ್ಲಿನೂ ಅದು ಜೀರ್ಣ ಮಾಡ್ಕೊಡುತ್ತೆ. ಅಂದ್ರೆ ಅಷ್ಟೊಂದು ಸಲ್ಯೂಟ್ ಅದು, ಅಷ್ಟೊಂದು ಸಾಲ್ವೆಂಟ್ ಅದು. ಯಾವುದು ಮಜ್ಜಿಗೆ, ಆ ಕ್ಯಾರೆಕ್ಟರು ನಿಮ್ಮ ಮೊಸರು ಮಜ್ಜಿಗೆಯಲ್ಲಿ ಇದೆ. ಇದನ್ನು ಉಪಯೋಗಿಸಿದ್ರೆ ನಿಮ್ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಖಂಡಿತವಾಗೂ ಚೆನ್ನಾಗಾಯ್ತು ಪ್ರವೀಣ್ ಅವ್ರೆ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇವತ್ತು ಸೇರಿದ ಎಲ್ರಿಗೂ ತುಂಬಾ ಧನ್ಯವಾದಗಳು. ಮುಂದಿನ ವಾರ ಮತ್ತೆ ನಾವು ಇದೇ ಸಮಯಕ್ಕೆ 12 ಗಂಟೆ PST ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಶರಣಾರ್ಥಿಗಳು. ಸರ್ವರಿಗೂ ನಮಸ್ಕಾರ. ನಮಸ್ಕಾರ.